ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ ಬನ್ನಿ ಒಂದು ಟಿವಿ ಸೀರೀಸ್ ನೋಡೋಣ. ಸೀರೀಸ್ ಮಾತ್ರ ಸೂಪರ್ ಆಗಿದೆ, ಅದಕ್ಕೆ ನಾನು ಗ್ಯಾರಂಟಿ. ಸೀಸನ್ 1 ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಕಡೆ ಅಮ್ಮೋರ್ ಜಾತ್ರೆ ನಡೀತಾ ಇದೆ. ಅಲ್ಲಿ ದೇವ್ರು ಮುಗಿತಾರಲ್ಲ, ಇವರೇ ನಮ್ಮ ಹೀರೋ. ಅವ್ರ ಹೆಸರು ಭಾಸ್ಕರ್ ಅಂತ. ಪಕ್ಕದಲ್ಲಿ ಅವ್ರ ಎಂತಿ ಆನಂದಿ. ಇದಕ್ಕಿದಂಗೆ ಭಾಸ್ಕರ್ ಟೈಮ್ ನೋಡಿದ್ರು ಎಂತಿ ಹತ್ರ ಹೇಳ್ತಾವ್ರೆ, ಲೈ ಮೊಮ್ಮಗನಿಗೆ ಮಾತ್ರ ಕೊಡಬೇಕು, ನಾನು ಮನೆಗೆ ಹೋಗ್ತೀನಿ, ಸೀದಾ ಜಾತ್ರೆ ಮುಗಿಸ್ಕೊಂಬ ಅಂತ ಹೇಳಿ ಮೊಮ್ಮಗನ ಕರ್ಕೊಂಡು ಸೀದಾ ಮನೆ ಕಡೆಗೆ ಹೋಯ್ತಾವ್ರೆ. ಅವ್ರ ಮುಂದೆ ಒಬ್ಬ ಹುಡುಗ ಫುಲ್ ಬಾಟ್ಲ್ ಎತ್ಕೊಂಡು ಹಂಗೆ ಇವ್ರನ್ನ ಗುರಾ ಇಸ್ಕೊಂಡ್ ಬರ್ತಾವನೆ. ಭಾಸ್ಕರ್ ಅವರು ತಿರುಗಿ ನೋಡ್ತಾರೆ, ಇವನೇನಪ್ಪ ಹಿಂಗ್ ಕುಡ್ಕೊಂಡು ಹೋಯ್ತಾವನೆ ಅಂತ. ಸರಿ ನಮ್ಗೆ ಯಾಕೆ ಬಿಡು ಅಂತ ಹೇಳಿ ಸೀದಾ ಮುಂದೆ ಹೋದ್ರು. ಮನೇನು ಸಿಕ್ತು, ಮನೆ ಹೊರಡಲು ಹೋದ್ರು. ಮೊಮ್ಮಗನಿಗೆ ಮಾತ್ರೆ ಕೊಟ್ಟರು, ಮೊಮ್ಮಗನ ಮಲಗಿಸ್ತಾರೆ. ಆ ನಾಯಿಗೆ ಊಟನೂ ಕೊಡ್ತಾರೆ. ಸ್ವಲ್ಪ ತಂಗೆ ಜ್ಯೂಸ್ ಮಾಡಿ ಇಟ್ಕೊಂಡು ಕೆರಡೆ ಕುತ್ಕೋತಾರೆ. ಟಮ 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 ಅಂತ ಯಾರೋ ಮನೆ ಬಾಗ್ಲು ಬಡಿದ್ರು. ಭಾಸ್ಕರ್ ಅವರು ಹೋಗಿ ನೋಡ್ತಾರೆ, ಏನಮ್ಮ ಯಾಕೆ ಇಷ್ಟೊಂದು ಭಯ ಬೀಳ್ತಾ ಇದೆಯಾ, ಏನಾಯ್ತು ಅಂತ ಕೇಳ್ತಾರೆ. ಬೇಗ ಬಾಣ, ಸಾಲಮ್ಮನ್ನು ಕೆರಡೆ ಸತ್ತು ಬಿದ್ದವನೇ, ಯಾರೋ ಸಾಯಿಸವ್ರೆ, ಬೇಗ ಬಾಣ ಅಂತ ಅಯ್ಯಮ್ಮ ಬಡ್ಕೊಂತ ಇದೆ. ಏನೋ ಸಾಲಮ್ಮನ ಅವ್ನು ಇವಾಗ ನನ್ನ ಮುಂದೆ ಕುಡ್ಕೊಂಡು ಬಂದಲ್ಲಮ್ಮ, ಅದೇ ಕುಡ್ಕೊಂಡು ಬಂದಲ್ಲ, ಅವನ ಹೆಸರೇ ಸಾಲಮ್ಮನ್ನು. ನಮ್ಮ ಭಾಸ್ಕರ್ ಅವರು ಬಂದು ನೋಡ್ತಾರೆ ಅಮ್ಮ ಹೇಳ್ದಂಗೆ ಸತ್ತು ಬಿದ್ದವನೇ. ಅಲ್ಲೊಂದು ಆಟೋ ಹಿಡಿದು ಅವನ ಹಾಸ್ಪಿಟಲ್ ಕಳಿಸ್ತಾರೆ. ಇನ್ನೇನು ಮಾರನೇ ದಿನ ಪೊಲೀಸರು ಬರ್ಬೇಕಲ್ಲ, ಪೊಲೀಸರು ಬಂದು ಸೀದಾ ಸಾಲಮ್ಮನ ಮನೆ ಒಳಗೆ ನೋಡ್ತಾರೆ. ಅಲ್ಲ ಅವ್ರದ್ದು ಫ್ಯಾಮಿಲಿ ಫೋಟೋ ಇದೆ. ಯಾರ ಮಾಡಿರಬೇಕು ಅಂತ ಪೊಲೀಸರಿಗೂ ತಲೆ ಕೆಡ್ತಾ ಇದೆ. ಹಿಂಗೆ ಪೊಲೀಸರು ಬಂದು ಎಂಕ್ವೈರಿ ಮಾಡ್ತಾವ್ರೆ. ಅದೇ ಯಾರಮ್ಮ ಫಸ್ಟ್ ಬಾಡಿ ನೋಡಿದ್ದು ಅಂತ ಆ ಲೇಡಿ ಬಂತು. ಸರ್ ಏನೋ ಗೊತ್ತಿಲ್ಲ ಸರ್, ನಾನು ನನ್ನ ಗಂಡ ಜಾತ್ರೆ ಮುಗಿಸ್ಕೊಂಡ್ ಬರ್ತಾ ಇದ್ವಿ, ಇದ್ದಕ್ಕಿದ್ದಂಗೆ ಬಿದ್ದಿದೆ ಸರ್, ಅದಕ್ಕೆ ನಮ್ಮ ಭಾಸ್ಕರ್ ನನಗೆ ಹೇಳ್ಬಿಟ್ಟು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಅಂತ ಆ ಲೇಡೀಸು ಹೇಳ್ತಾ ಇದೆ. ಪೊಲೀಸರು ನಿನ್ನ ಭಾಸ್ಕರ್ ಅಂತ ಕೇಳ್ತಾರೆ. ಅಷ್ಟು ಬೇಗ ಅಲ್ಲಿ ಹಿಂಗಡೆ ಒಂದು ಆಟೋ ಬಂತು. ಆ ಆಟೋಲಿ ನಮ್ಮ ಭಾಸ್ಕರ್ ಅವ್ರ ಮಿಸಸ್ ಆನಂದಿ ಅವರು ಮತ್ತೆ ಎಸ್ತರ್ ಅಂತ ಒಂದು ಲೇಡಿ ಬಂದಿಟ್ಟಿಗೆ ನಮ್ಮ ಭಾಸ್ಕರ್ ಅಪ್ಪ ಅಂತ ಕರಿತಾವಳೆ. ಯಾರೇ ಸ್ವಂತ ಮಗಳಲ್ಲ ಇವಳು, ಪಕ್ಕದ ಮನೆಯವಳು. ಅದಕ್ಕೆ ಅಪ್ಪ ಮಗಳು ಬಂದ್ಲಪ್ಪ, ಅಪ್ಪ ಮಗಳು ಕಾಣಿಸ್ತಾ ಇಲ್ಲಪ್ಪ, ಮಗಳಿಲ್ಲಪ್ಪ ಓದ್ಲು ಅಂತ ಕೇಳ್ತಾವ್ರೆ. ಈ ಅಮ್ಮನಿಗೆ ಇನ್ನ ಗೊತ್ತಿಲ್ಲ ಇವ್ರ ಗಂಡ ಸತ್ತೋಗವನೆ ಅಂತ. ಆನಂದಿ ಅವರೇ ಸಮಾಧಾನ ಮಾಡಿ ಕುಂಡ್ರಿಸ್ತಾರೆ. ಎಸ್ತರ್ ಏನೂ ಆಗಿಲ್ಲ, ಕುತ್ಕೋ, ಮಗಳು ಇಲ್ಲೆಲ್ಲ ಹೋಗಿರ್ತಾಳೆ, ಆರಾಮಾಗಿರೋ ಅಂತ ಸಮಾಧಾನ ಮಾಡ್ತಾವ್ರೆ. ಈ ಕಡೆ ಪೊಲೀಸ್ ಅವರು ಭಾಸ್ಕರ್ ಅವ್ರನ್ನ ಕರೆದ್ರು. ಯೋ ಬಾರ ಇಲ್ಲಿ ನೈಟ್ ಏನ್ ನೋಡಿದೀನಿ ಅಂತ ಕೇಳ್ತಾರೆ. ಅದಕ್ಕೆ ಭಾಸ್ಕರ್ ಸರ್ ನನ್ನ ಮಗ ಜಾತ್ರೆ ಮುಗಿಸ್ಕೊಂಡ್ ಬರ್ತಾ ಇದ್ವಿ, ಮುಂದೆ ಬಂದ ಸರ್ ಅವನು ಫುಲ್ ಕುಡ್ಕೊಂಡು ಕೋಪ ಹೋಗ್ತಾ ಇದ್ದ, ಏನೋ ಹೋಯ್ತಾ ಬಿಡ್ತಾ ನಾನು ಸುಮ್ಮನೆ ಹಂಗೆ ಮುಂದೆ ಬಂದಿ ಸರ್. ಹುಡುಗಿನೂ ಹಿಂದೆ ಬಂತು ಸರ್. ಹುಡುಗಿ ಹತ್ರ ಕೇಳಿದ ನಾನು, ಅಲ್ಲಮ್ಮ ಇಷ್ಟೊತ್ತಿಗೆ ಎಲ್ಲಿ ಹೋಗ್ತಾ ಇದೆಯಾ ಅಂತ. ಹುಡುಗಿನೂ ಇಲ್ಲ ಅಮ್ಮ ಕರೆದವ್ರೆ, ಚರ್ಚ್ಗೆ ಹೋಗ್ತಾ ಇದೀನಿ ಅಂತ ಹೇಳ್ಬೋದ್ಲು ಸರ್. ಸರಿ ಬಿಡು ಅಮ್ಮ ಕರೀತಾರೆ ಅಂತ ನಾನು ಸುಮ್ಮನೆ ಆಗೋದೆ ಅಂತ ಭಾಸ್ಕರ್ ಅವರು ಹೇಳಿ ಮುಗಿಸ್ತಾರೆ. ತಿರ್ಗಾ ಪೊಲೀಸ್ ಅವರು, ಅಲ್ಲಯ್ಯ ನಿನ್ ಫ್ರೆಂಡ್ ನಿನಗೂ ಮನೆ ಮೇಲೆ ಇದೆಯಾ, ನಿನಗೆ ಗೊತ್ತಾಗಲ್ವಾ ಸರ್, ನನಗೆ ಗೊತ್ತಿಲ್ಲ ಸರ್, ನೈಟ್ ಬಂದೆ ಜಾತ್ರೆ ಮುಗಿಸ್ಕೊಂಡು ಮಗಿಗೆ ಮಾತ್ರೆ ಕೊಡಬೇಕಾಯ್ತು, ಅವನಿಗೆ ಮಲಗ್ಬಿಟ್ಟ, ನಾನು ಹಂಗೆ ಮಲಗ್ಬಿಟ್ಟೆ ಸರ್ ಅಂತ ಭಾಸ್ಕರ್ ಅವರು ಹೇಳಿ ಮುಗಿಸ್ತಾರೆ ಕತೆನ. ತಿರ್ಗಾ ಈ ಕಡೆ ತಿರುಗಿಬಿಟ್ಟು ಪೊಲೀಸರು ಎಸ್ತರ ಹತ್ರ ಕೇಳ್ತಾರೆ, ಏನಮ್ಮ ನಿನ್ ಮಗಳನ್ನ ಅಷ್ಟೊತ್ತು ಕತ್ಲಲ್ಲಿ ಬರ ಕೇಳ್ತಿಲ್ಲ, ಬುದ್ಧಿಯ ನಿನಗೆ ಅಂತ ಕೇಳ್ತಾರೆ. ಇಲ್ಲ ಸರ್ ಮಾಮೂಲಿ ಚರ್ಚ್ ಇಲ್ಲೇ ಇದೆಯಲ್ಲ, ಅದಕ್ಕೆ ಯಾವಾಗ ಕರೆಕ್ಟಾಗಿ ಬಂದ್ಬಿಡೋಳು ಸರ್, ಅರೆ ನೈಟೇ ಬಂದಿಲ್ಲ ಅಂತ ಎಸ್ತರು ಹೇಳಿ ಮುಗಿಸ್ತಾರೆ. ಪೊಲೀಸರು, ಹೌದು ನಿನ್ ಗಂಡನ ಯಾವಾಗ ನೋಡಿದೆ, ಗ್ಯಾಪ್ ಇದೆಯಾ ಸರ್, ನನ್ನ ಗಂಡನೂ ಗೊತ್ತಿಲ್ಲ ಸರ್, ಏನಾಯ್ತು ನನ್ನ ಗಂಡನಿಗೆ ಹೇಳಿ ಸರ್, ಗಂಡನಿಗೆ ಆಗಿರೋದೇ ಗೊತ್ತಿಲ್ಲ ಇನ್ನ ಎಮ್ಮನಿಗೆ, ಇದು ಚರ್ಚಲ್ಲಿ ಹೋಗ್ಬಿಟ್ಟು ಬೆಳಗ್ಗೆ ಎದ್ದು ಬಂದಿತ್ತು ಮನೆಗೆ, ಆನಂದಿ ಅವರೇ ಕರ್ಕೊಂಡ್ ಬಂದಿರೋದು. ಈ ಕಡೆ ಭಾಸ್ಕರನು ಏನಾಗಿಲ್ಲಮ್ಮ ಕುತ್ಕೋ ಬರ್ತಾರೆ ಕುತ್ಕೋ ಅಂತ ಸಮಾಧಾನ ಮಾಡಿ ಕುಂಡ್ರಿಸ್ತಾರೆ. ಈ ಕಡೆ ಪೊಲೀಸರು ಏನಾಯ್ತು ಅಂತ ಗೆಸ್ ಮಾಡ್ತಾವ್ರೆ. ಅಲ್ಲಿಗೆ ಭಾಸ್ಕರ್ ಬಂದ್ರು. ಸರ್ ಮೊಮ್ಮಗನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಪ್ಲೀಸ್, ನಾನು ಹೋಗ್ತೀನಿ ಸರ್ ಅಂತ ಹೇಳ್ತಾರೆ. ಸರಿ ಸಾಯಂಕಾಲ ಬಂದು ಒಂದು ಕಂಪ್ಲೇಂಟ್ ಬರ್ಕೊಬಿಡು ಅಂತ ಭಾಸ್ಕರ್ ಅವ್ರನ್ನ ಪೊಲೀಸರು ಕಳಿಸ್ಬಿಡ್ತಾರೆ. ಈ ಕಡೆ ಪೊಲೀಸರು ಡಿಸ್ಕಷನ್ ಮಾಡ್ತಾವ್ರೆ, ಏನ್ರಿ ಮಗಳು ಕಾಣ್ತಾ ಇಲ್ಲ, ಅಪ್ಪನು ಸತ್ತದ, ಏನ್ರಿ ಮಾಡೋದು ಅಂತ ಕೇಳ್ತಾರೆ. ಬೇಕಾದ್ರೆ ಈ ಕಡೆ ಇನ್ನೊಬ್ರು ಪೊಲೀಸು, ಸರ್ ಅವ್ರನ್ನ ವೆಂಕಟ್ ಅಂತ ಯಾವ್ದೋ ಲ್ಯಾಂಡ್ ಪ್ರಾಬ್ಲಮ್ ಅಂತ 2-3 ಸರಿ ಜಗಳ ಆಗಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾವ್ರೆ. ಸರಿ ಆದಷ್ಟು ಬೇಗ ವೆಂಕಟ್ನ ಹಾಕೊಂಡ್ಬಂದ್ರಪ್ಪ ಅಂತ ಇನ್ಸ್ಪೆಕ್ಟರ್ ಹೇಳ್ಬಿಟ್ಟು ಸೀದಾ ಹೊಂಟೈತಾರೆ. ಭಾಸ್ಕರ್ ಅವರು ಹಾಸ್ಪಿಟಲ್ ಬಂದ್ರಲ್ಲ, ಅಲ್ಲೊಂದು ಪ್ರೆಗ್ನೆಂಟ್ ನಡಿ ಪಾಪ ತುಂಬಾ ಹತ್ಕೊಂಡು ಹೋಗ್ತಾ ಇದೆ. ಅವಾಗ ಒಂದು ಚಿಕ್ಕ ಫ್ಲಾಶ್ ಬೇಕು, ಮೊಮ್ಮಗ ಇದ್ದಾನೆ, ಅಮ್ಮ ಇಲ್ಲ ಅನ್ಕೊಂಡಿರಲ್ಲ, ಅವನಿಗೂ ಮದುವೆ ಮಾಡ್ಕೊಟ್ಟಿರ್ತಾರೆ, ಗಂಡ ಸರಿಯಾಗಿ ನೋಡ್ಕೊಂಡಿಲ್ಲ, ಮಗುನ್ ಕೊಟ್ಬಿಟ್ಟು ಮಗಳು ಸತ್ಲು, ಅವಾಗಿಂದ ಈ ಮಗಿಗೆ ಇವರೇ ಅಪ್ಪ ಅವರೇ ಅಮ್ಮ ತರ ನೋಡ್ಕೊಂತ ಅವ್ರೆ. ಈ ಕಡೆ ಪೊಲೀಸ್ ಅವರನ್ನು ಸಾಲಮನ್ ಅವ್ರನ್ನ ಮನೆಗೆ ಹೋಗಿ ಹುಡುಕ್ತಾರೆ, ಅಲ್ಲೂ ಅವನು ಸಿಕ್ಕಿಲ್ಲ. ಈ ಕಡೆ ಸ್ವಲ್ಪ ಪೊಲೀಸ್ ಅವರು ಹುಡುಗಿ ಫೋಟೋನು ಆ ಕಡೆ ತೋರಿಸ್ತಾರೆ, ಎಲ್ಲೂ ಸಿಕ್ಕಿಲ್ಲ. ಹಿಂಗೆ ಎರಡು ಕಡೆ ಹುಡುಕ್ತಾ ಒಂದು ಟೀಚರ್ ಹೇಳ್ತಾರೆ, ಸರ್ ಹುಡುಗಿ ಟ್ಯೂಷನ್ಗೂ ಹೋಗ್ತಾ ಇದ್ಲು, ನೀವಕ್ಕೆ ಅಲ್ಲೋ ಕೇಳಬಾರ್ದು ಅಂತ ಒಬ್ಬರು ಪೊಲೀಸ್ ಅವರಿಗೆ ಹೇಳ್ತಾರೆ. ಇದೇನು ಟ್ಯೂಷನ್ ಮಾಸ್ಟರ್ ಹತ್ರ ಪೊಲೀಸ್ ಅವರು ಬಂದ್ರು, ಎಲ್ಲೋ ಹುಡುಗಿ ಅಂತ. ಮೇಷನು, ಸರ್ ತುಂಬಾ ಒಳ್ಳೆ ಹುಡುಗಿ, ಚೆನ್ನಾಗಿ ಓದ್ತಾ ಇದ್ಲು, 2-3 ದಿನ ಬಂದಿಲ್ಲ ಸರ್, ನಾನು ಮಕ್ಕಳ ಹತ್ರ ಕೇಳಿದೆ, ಬಟ್ ಯಾರು ಗೊತ್ತಿಲ್ಲ ಹೇಳ್ಬಿಟ್ರು ಸರ್ ಅಂತ ಟ್ಯೂಷನ್ ಮಾಸ್ಟರ್ನು ಕೈ ಎತ್ಬಿಡ. ಹಂಗೆ ಈ ಕಡೆ ಒಂದು ಫ್ಯಾಮಿಲಿನ ತೋರಿಸ್ತಾರೆ. ಆ ಫ್ಯಾಮಿಲಿ ಪೊಲೀಸರ ಏನ್ ಕೇಳ್ತಾರೆ ಗೊತ್ತಾ, ಸರ್ ಹುಡುಗಿನಾರು ಕಂಡಿಡ್ಬಿಡ್ತೀರಾ ಇಲ್ಲ ನಮ್ಮ ತರನೇನಾ, ಆಕ್ಚುಲಿ ಇವ್ರ ಮಕ್ಕಳು ಕಳೆದೋಗಿ 2 ವರ್ಷ ಆಗೈತೆ, ಪೊಲೀಸ್ ಅವರು ಇನ್ನ ಕಂಡಿಡಿಲ್ಲ, ಅವರು ಕೇಳ್ಕೊಂತವ್ರೆ, ಆದಷ್ಟು ಬೇಗ ಕಂಡಿದ್ದು ಕೊಡಿ ಸರ್ ಅಂತ ಪೊಲೀಸ್ ಅವರು ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಈ ಕಡೆ ಇನ್ಸ್ಪೆಕ್ಟರ್ ಹತ್ರ ಬರ್ತಾರೆ. ಹಂಗೆ ಈ ಕಡೆ ಹಾಸ್ಪಿಟಲ್ ತೋರಿಸಿದ್ರು. ಭಾಸ್ಕರ್ ಸರ್ ಮೊಮ್ಮಗನ ಕರ್ಕೊಂಡು ಹಾಸ್ಪಿಟಲ್ ಹೋಗಿದ್ರಲ್ಲ, ಡಾಕ್ಟರ್ ಕೇಳ್ತಾರೆ, ಡಾಕ್ಟರ್ ಆದಷ್ಟು ಬೇಗ ಅವ್ನಿಗೆ ಆಪರೇಷನ್ ಮಾಡಬೇಕು, ಹುಡುಗ ಚುರುಕಾಗೋಂತ ನೀವು ತಪ್ಪ ಕೇಳ್ಕೊಂಬೇಡಿ, ಯಾವಾಗ ಏನಾಗುತ್ತೆ ಅಂತ ನಮ್ಗೆ ಹೇಳಕ್ಕಾಗಲ್ಲ, ಅದಕ್ಕೋಸ್ಕರನೇ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ ಕರ್ಕೊಂಡಿದ್ದೀನಿ ನೋಡಿ, ಇವರೇ ಆದಷ್ಟು ಬೇಗ ದುಡ್ಡು ರೆಡಿ ಮಾಡಿ ಮೊಮ್ಮಗನಿಗೆ ಆಪರೇಷನ್ ಮಾಡೋಣ ಅಂತ ಡಾಕ್ಟರ್ ಹೇಳ್ಬಿಟ್ರು. ಹಂಗೆ ಈ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಸರ್ ಆ ಸಾಲಮನ ಅಣ್ಣ ಇದ್ನಲ್ಲ ವೆಂಕಟ್, ಅವ್ರ ಮನೆಗೆ ಹೋದ್ವಿ ಸರ್, ಅವ್ನು 2-3 ದಿನ ಕಾಣಿಸ್ತಾರಂತೆ, ಎಲ್ಲೋ ಅಂತ ಗೊತ್ತಿಲ್ಲ, ಬಟ್ ಊರಲ್ಲಿ ಕೇಳಿದ್ವಿ ಸರ್, ಒಬ್ಬೊಬ್ರು ಒಂಥರ ಡಿಜನ್ ಹೇಳ್ತಾರೆ ಅವ್ನ ಬಗ್ಗೆ, ನನಗೆ ಗೊತ್ತಿರಂಗೆ ಅವನೇ ಇರಬೇಕು ಸರ್ ಕೊಲೆಗಾರ ಅಂತ ಪೊಲೀಸ್ ಅವರಿಗೆ 80% ಅವ್ನ ಮೇಲೆ ಡೌಟ್ ಆಗೋಯ್ತು. ಅಲ್ಲಿದ ನೋಡಿ ಫೋನಲ್ಲಿ ಅವನೇ ವೆಂಕಟ್. ಈ ಕಡೆ ಹಂಗೆ ಎಸ್ತರ ತೋರಿಸ್ತಾರೆ, ಅದೇ ಸಾಲಮನ್ ಎಂತಿ ಕುಂತ್ಕೊಂಡು ಪಾಪ ಅಳ್ತಾವ್ರೆ. ಅಲ್ಲಿ ನೋಡ್ರಿ ಆಂಬುಲೆನ್ಸ್ ಬಂತು, ಇವೆಲ್ಲ ಗೊತ್ತಾಗಿದ್ದವ್ರಿಗೆ ಗಂಡ ಸತ್ತ ಅಂತ. ಸತ್ತ ಎಲ್ಲರೂ ಕಣ್ಣೀರು ಹಾಕಿದ್ರು, ಸ್ವಲ್ಪ ಏಸುದ್ರು, ಆಡಿದ್ರು, ಇದೇನು ಬಂದಿದ್ದು ಬಾಡಿ ಸಾಯಂಕಾಲ ಆಚ ಕಡೆ ಹೋಯ್ತು. ಇವಾಗ ಸಾಲಮನ್ ಕತೆ ಇಲ್ಲಿಗೆ ಮುಗೀತು. ಇನ್ನ ಕಳೆದೋಗಿರೋ ಹುಡುಗಿದ ಕತೆ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ನ ಸಾಲಮನ್ ಬರೋದು ಫ್ಲಾಶ್ ಬ್ಯಾಕ್ ಅಲ್ಲೇ. ಸೀದಾ ಹುಡುಗಿಯವರಮ್ಮ ಆ ಹುಡುಗಿ ಫ್ರೆಂಡ್ ಮನೆಗೆ ಹೋಗ್ತಾರೆ. ಅಕ್ಕ ಅವಳನ್ನ ಕೇಳಕ, ಲಾಸ್ಟ್ ಟೈಮ್ ಅವಳು ಜೊತೆ ಆಟಾಡ್ತಾ ಇದ್ರು, ತಿರ್ಗೇನ ಬಂದ್ಲಾ ಕೇಳಕ ಅಂತ ಹೇಳ್ತಾವ್ರೆ. ಇಲ್ಲಮ್ಮ ಅವಳು ಹೇಳ್ತಾ ಇದ್ಲು ಬಂದಿದ್ರೆ ಬಂದಿಲ್ವಂತೆ, ಸರಿ ಕೇಳಕ ಅವಳ ಹತ್ರ ಅಂತ ಅಮ್ಮ ಕೇಳ್ಕೊಂತಾವ್ರೆ. ಅವರು ತಿರುಗಿ ನೋಡ್ತಾರೆ, ಹುಡುಗಿನು ಇಲ್ಲಮ್ಮ ಅವಳನ್ನ ನೋಡಿಲ್ಲ ಅಂತ ಕಣ್ಣಲ್ಲೇ ಹೇಳ್ತಾ ಇದೆ ಹುಡುಗಿ. ಇನ್ನ ಹುಡುಗಿರ ಅಮ್ಮನೋ ಅಯ್ಯೋ ಎಲ್ಲೋದ್ಲೋ ಮಗಳು ಅಂತ ತಾಡ್ತಾವ್ರಿ ಪಾಪ ಅವರು. ಹಂಗೆ ಈ ಕಡೆ ಇನ್ಸ್ಪೆಕ್ಟರ್ ತೋರಿಸ್ತಾರೆ, ಇನ್ನೊಬ್ಬರಿಗೆ ಫೋನ್ ಮಾಡಿ ಕೇಳ್ತಾವ್ರೆ, ಏನಾಯ್ತು ವೆಂಕಟ್ ಸಿಕ್ಕದ ಅಂತ ಕೇಳ್ತಾವ್ರೆ. ಸರ್ ಅವ್ನು ಸಿಕ್ಕಿಲ್ಲ ಸರ್, 2-3 ದಿನ ಈ ಕಡೆ ಬಂದಿಲ್ವಂತೆ, ಸರಿ ಆ ಹುಡುಗಿ ಯಾರು ಸಿಕ್ಕತಾನಯ್ಯ ಸರ್, ಹುಡುಗಿನ ಹುಡುಕ್ತಾ ಇದೀವಿ ಸರ್, ಆದಷ್ಟು ಬೇಗ ಹಿಡಿತೀವಿ ಅಂತ ಈ ಕಡೆ ಕಾನ್ಸ್ಟೇಬಲ್ ಹೇಳ್ತಾವ್ರೆ. ಈ ಕಡೆ ನಮ್ಮ ಭಾಸ್ಕರ್ ಸರ್ ರಿಟೈರ್ಡ್ ಆಗ್ತಾವ್ರೆ, ಅದಕ್ಕಾಗಿ ಅವ್ರಿಗೆಲ್ಲರೂ ಸನ್ಮಾನ ಮಾಡ್ತಾವ್ರೆ. ಆ ರಿಟೈರ್ಡ್ ಅಮೌಂಟ್ ಇಟ್ಬಿಟ್ಟೆ ಈ ಹುಡುಗನಿಗೆ ಆಪರೇಷನ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಭಾಸ್ಕರ್ ಸರ್. ಈ ಕಡೆ ಹಂಗೆ ಆ ಹುಡುಗಿ ಫ್ರೆಂಡ್ ಮನೆನ ತೋರಿಸಿದ್ರು. ಅವರಪ್ಪ ಬಂದ್ಬಿಟ್ಟು ಹ್ಯಾಪಿ ಬರ್ಡೇ ಮಗಳೇ ಅಂತ ಹೇಳ್ತಾವ್ರೆ. ಹುಡುಗಿ ಒಂಥರ ಅಂತ ಕೂತ್ಕೊಂಡಿದೆ. ಮಗಳೇ ಯಾಕೆ ಮಗಳ ಹಂಗೆ ಕೂತ್ಕೊಂಡಿ ಅಂತ ಕೇಳ್ತಾರೆ. ಅದಕ್ಕೆ ಆ ಮಗಿನೋ, ಅಪ್ಪ ನನ್ನ ಫ್ರೆಂಡ್ ಕಳೆದೋಗಿ 2 ದಿನ ಆಗ್ತಾ ಇದೆ, ನೀವು ಕಂಡಿಡಿಬೇಕು ತಾನೆ, ನೀವು ದೊಡ್ಡ ಪೊಲೀಸ್ ಅಲ್ಲನಪ್ಪ, ನೀವು ಕಂಡಿಡಪ್ಪ ಅಂತ ಆ ಹುಡುಗಿ ಹೇಳ್ತಾ ಇದೆ. ಬಟ್ ಇವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಆಮೇಲೆ ಹೇಳ್ತೀನಿ. ಅಮ್ಮನೂ ಬಂದು ನೋಡ್ತಾವ್ರೆ, ಸರಿ ಮಗಳೇ ನಾನು ದೊಡ್ಡ ಪೊಲೀಸ್, ಎಲ್ಲರೂ ಹೇಳಿ ಆದಷ್ಟು ಬೇಗ ಕಂಡಿಡ್ಬಿಡ್ತೀನಿ, ಇವತ್ತಿನ ಬರ್ಡೇ ಅಲ್ವಾ ಸ್ವಲ್ಪ ನಗಿಯಮ್ಮ ಅಂತ ಹೇಳಿ ಹುಡುಗಿಗೆ ಸಮಾಧಾನ ಮಾಡ್ತಾರೆ. ಆ PC ಅವ್ರ ಹೆಸರು ಗೌತಮ್ ಅಂತ. ಹುಡುಗಿನ ಖುಷಿಯಾಗಿ ಅಪ್ಪ ಹೆಂಗೋ ನನ್ನ ಫ್ರೆಂಡ್ ಅಪ್ಪ ಹಿಡಿದು ಕೊಡ್ತಾರೆ ಬಿಡು ಅಂತ ಹೇಳಿ ಅವ್ರು ಕೊಟ್ಟಿರೋ ಗಿಫ್ಟ್ ತಗೊಂತಾಳೆ. ಇದಕ್ಕಿದ್ದಂಗೆ ಗೌತಮ್ ಸರ್ಗೆ ಒಂದು ಫೋನ್ ಬಂತು, ಬಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್
ರಿಪೋರ್ಟ್ ಬಂದಿದ್ದಂತೆ ಹೋಗಿ ಸೀದಾ ತಗೊಂಬ ಅಂತ ಹೇಳಿ ಕಳಿಸ್ತಾರೆ. ಇವರು ಸೀದಾ ಓಕೆ ಸರ್ ಹೋಗಿ ಬರ್ತೀರಾ ಅಂತ ಎಂತಿದ್ರೆ ಹೇಳ್ಬಿಟ್ಟು ಆ ಪೋಸ್ಟ್ ಮಾರ್ಟಮ್ ಆಫೀಸ್ಗೆ ಹೋಗಿ ಅಲ್ಲೊಂದು ಫಾರ್ಮ್ ಫಿಲ್ ಮಾಡ್ತಾ ಅವ್ರೆ. ಅಲ್ಲೊಬ್ರು ಕಾನ್ಸ್ಟೇಬಲ್ ಬಂದ್ರು. ಏನೋ ತಿರ್ಗಾ ಡಿಸಿ ಆಫೀಸ್ಗೆ ಲೆಟರ್ ಬರೀತಾ ಇದೆಯಾ, ಜೀಪ್ ಡ್ರೈವರ್ ಆಗಿ ಇಟ್ಟಿದ್ದೀರ ನನ್ನ ಪ್ರಮೋಷನ್ ಕೊಡಿ ಅಂತ. ಲೋ ನೀನ್ ಏನೇ ಲೆಟರ್ ಬರ್ದನೋ ಆ ಇನ್ಸ್ಪೆಕ್ಟರ್ ನಿನ್ನ ಪ್ರಮೋಷನ್ ಕೊಡಲ್ಲ ಕಣೋ, ಹೇಳ ಮಾತು ಕೇಳೋ, ಸುಮ್ಮನೆ ಯಾಕೋ ಬರ್ದು ಕೈನೋ ಮಾಡ್ಕೋತೀಯ ಅಂತ ಗೌತಮ್ ಸರ್ ಹೇಳ್ತಾರೆ. ಗೌತಮ್ ಸರ್ಗೆ ಇದ್ದಕ್ಕಿದ್ದಂಗೆ ಶಾಕು, ಹಂಗಾರೆ ನನ್ನ ಲೆಟರ್ ಯಾವುದು ರೀಚ್ ಆಗಿಲ್ವಾ ಅಂತ. ಹಂಗೆ ಗೌತಮ್ ಸರ್ ಹಿಂದ್ಗಡೆ ಭಾಸ್ಕರ್ ಸರ್ ಬಂದ್ರು. ಅದೇ ಹೇಳಿರಲ್ಲ ಇನ್ಸ್ಪೆಕ್ಟರ್ ಬೆಳಗ್ಗೆ ಸಂಗೆಲ್ಲ ಬಂದು ಕಂಪ್ಲೇಂಟ್ ಬರ್ದು ಕೊಡಯ ಅಂತ. ಬಂದು ಕಾನ್ಸ್ಟೇಬಲ್ ಮುಂದೆ ಕುತ್ಕೊಂಡು ಕಂಪ್ಲೇಂಟ್ ಬೈತಾವ್ರೆ. ಅಲ್ಲಿ ಕಾನ್ಸ್ಟೇಬಲ್ ಕೇಳ್ತಾವ್ರೆ, ಏನಯ್ಯ ಮನೆ ಮುಂದೆ ಅಂತ ಹೇಳ್ತೀಯಾ, ನೈಟ್ ಅವ್ನು ಬಿದ್ದವನೆ, ನಿನಗೇನು ಸೌಂಡ್ ಆಗಿಲ್ವಾ ಅಂತ ಕೇಳ್ತಾವ್ರೆ. ಅದಕ್ಕೆ ಭಾಸ್ಕರ್ ಸರ್ ಇಲ್ಲ ಸರ್ ಒಂದ್ ಸ್ವಲ್ಪ ಡ್ರಿಂಕ್ ಮಾಡ್ಬಿಟ್ಟಿದೆ. ಏನೋ ಡ್ರಿಂಕ್ ಮಾಡ್ಬಿಟ್ಟಿದ್ದ. ಸರಿ ಡಾಕ್ಟರ್ ಅಂತೀಯಾ ಡ್ರಿಂಕ್ ಬೇರೆ ಮಾಡ್ತೀಯಲ್ಲ, ಸ್ವಲ್ಪ ಹುಷಾರಾಗಿದ್ಕೋ ಅಂತ ಆ ಕಾನ್ಸ್ಟೇಬಲ್ ಹೇಳ್ತಾರೆ. ಸರಿ ಸರ್ ಹುಷಾರಾಗಿರ್ತೀನಿ ಅಂತ ಹೇಳಿ ಕಂಪ್ಲೇಂಟ್ ಬರ್ಕೊಬಿಟ್ಟು ಸೀದಾ ಮನೆ ಕಡೆಗೆ ಬಂದ್ರು. ಅಲ್ಲಿ ಆನಂದಿ ಅವರು ರೀ ಮಗುನ್ ತಗೊಂಡು ಹೋಗ್ರಿ, ಅಲ್ಲಿ ಹೋಗಿ ಸ್ವಲ್ಪ ಕಷ್ಟ ಸುಖ ವಿಚಾರಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಮಗುನ ಕೊಟ್ಬಿಟ್ಟು ಅದೇ ಹುಡುಗಿರಮ್ಮ ಎಸ್ತರು ಅವ್ರ ಹತ್ರ ಹೋಗಿ ಆನಂದಿ ಅವರು ಸಮಾಧಾನ ಮಾಡ್ತಾ ಅವ್ರೆ. ಹಂಗೆ ಈ ಕಡೆ ಭಾಸ್ಕರ್ ಅವ್ರನ್ನ ತೋರಿಸಿದ್ರು. ಏನೋ ಒಂಥರ ಫುಲ್ ಮನುಷ್ಯ ಭಯ ಬಿದ್ದವನೆ. ಟಕ್ಕಂತ ಬಾಗಿಲು ಮುಚ್ಚಿದ್ರು. ಈ ಕಡೆ ಆನಂದಿ ಅವರು ಎಸ್ತರ್ನ ಸಮಾಧಾನ ಮಾಡ್ತಾವ್ರೆ. ಈ ಕಡೆ ಭಾಸ್ಕರ್ ಜೋಬಿಂದ ಒಂದು ಕೀ ತೆಗೆದ್ರು. ತಿರ್ಗಾ ಈ ಕಡೆ ಸಮಾಧಾನ ಮಾಡೋದು. ಈ ಕಡೆ ಭಾಸ್ಕರ್ ಅವರು ಇವರಿಬ್ಬರನ್ನೇ ತೋರಿಸ್ತಾವ್ರ. ಹಂಗೆ ಭಾಸ್ಕರ್ ಅವರು ಒಂದು ಫ್ರಿಜ್ ಇದೆ, ಆ ಫ್ರಿಜ್ ಹತ್ರ ಹೋಯ್ತಾರೆ. ಈ ಕಡೆ ಆನಂದಿನೋ ಎಸ್ತರ್ ಏನು ಆಗಲ್ಲಮ್ಮ ಮಗಿ ಬಂದ್ಬಿಡ್ತಾಳೆ ಕಣೆ, ಸುಮ್ಮನೆ ಇರೇ, ಯಾಕೆ ಅಳ್ತು ಹೊತ್ತು ಆರೋಗ್ಯ ನಾಳು ಮಾಡ್ಕೊಂತಿ ಅಂತ ಈ ಕಡೆ ಆನಂದಿ ಅವರು ಎಸ್ತರ್ನ ಸಮಾಧಾನ ಮಾಡ್ತಾವ್ರೆ. ಭಾಸ್ಕರ್ ಅವರು ಆ ಫ್ರಿಜ್ ನ ಓಪನ್ ಮಾಡ್ತಾರೆ. ಅಲ್ಲಿ ನೋಡ್ರಿ ಮಗಿ ಅಲ್ಲೇ ಐತೆ. ಹಂಗೆ ಎಪಿಸೋಡ್ ನ ಮುಗಿಸ್ತಾರೆ. ನೆಕ್ಸ್ಟ್ ಎಪಿಸೋಡ್ ನಾಳೆ ಇದೇ ಟೈಮ್ಗೆ. ಬಾಯ್. ಎಲ್ಲಿಗೆ ಬಿಟ್ವಿ ಅಂತ ಗ್ಯಾಪ್ ಇದೆಲ್ಲ ಊರೆಲ್ಲ ಹುಡುಕ್ತಾ ಇದ್ದು ಮಗು ಫ್ರಿಜ್ ಅಲ್ಲೇ ಇತ್ತು. ಹಂಗೆ ಭಾಸ್ಕರ್ ಅವರು ಸೀದಾ ಆನಂದಿ ರೂಮ್ಗೆ ಹೋದ್ರು. ಆನಂದಿನೋ ಎಸ್ತರ್ನ ಸಮಾಧಾನ ಮಾಡ್ಬಿಟ್ಟು ಬಂದಿಲ್ಲಿ ನಿಮ್ದಾಗ ಮಲ್ಕೊಂಡಿದ್ದಾರೆ. ಇವ್ರು ಎಬ್ಬರು ಸರಲ್ಲ ಅವ್ರು ಎದ್ಬಿಟ್ಟು ಯಾಕ್ರಿ ಏನಾಯ್ತು ಸ್ವಲ್ಪ ಮಾತಾಡಬೇಕು ಹತ್ರ ಬಾ ಅಂತೇಳಿ ಸೀದಾ ಹಾಲ್ ಕರ್ಕೊಂಡು ಬರ್ತಾರೆ. ಇವಾಗ ಭಾಸ್ಕರ್ ಅವರು ತಿರ್ಗಾ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. ಅವತ್ತು ಜಾತ್ರೆ ಮುಗಿಸ್ಕೊಂಡ್ ಬಂದ್ರ ಅವತ್ತು ಸಾಲಮಾನ್ ಮಾತ್ರ ಕುಡ್ಕೊಂಡು ಹೋಗ್ತಾ ಇದ್ದು ಆ ಹುಡುಗಿ ಸಿಕ್ಕಿಲ್ಲ. ಇವರು ನಮ್ಗೆ ಯಾಕೆ ಬೇಕಂತ ಮನೆಗೆ ಬಂದಿರ್ತಾರೆ, ಮೊಮ್ಮಗನಿಗೆ ಮಾತ್ರೆ ಕೊಟ್ಟಿರ್ತಾರೆ, ಆ ನಾಯಿಗೂ ಊಟ ಹಾಕಿರ್ತಾರೆ. ಹಂಗೆ ಕುತ್ಕೊಂಡಿರಲ್ಲ ಅವತ್ತು ಫಸ್ಟ್ ಬಾಗ್ಲು ಬಿಡ್ತಿದ್ದು ಆ ಲೇಡಿ ಎಲ್ಲ ಸಾಲಮನ್ನೆ ಮಗಳನ್ನ ಹಂಗೆ ಎತ್ಕೊಂಡ್ ಬಂದವ್ರೆ. ಭಾಸ್ಕರ್ ಅವರು ಲೋ ಏನಾಯ್ತು ಮಗಳಿಗೆ ಯಾಕೋ ಹಿಂಗವಳೆ ಏನೋ ಮಾಡ್ತಿ ಅಂತ ಕೇಳ್ತಾವ್ರೆ. ಏನೋ ಗೊತ್ತಿಲ್ಲ ಸರ್ ಹಂಗ ಹೋಗ್ತಾ ಇದ್ದ ಜಾತ್ರೆ ಕಡೆ ಯಾರೋ ನನ್ನ ಮಕ್ಕಳು ಏನೋ ಮಾಡಿದಾರೆ ನನ್ನ ಮಗಳನ್ನ ಪ್ಲೀಸ್ ಸರ್ ಕಾಪಾಡಿ ಅಂತ ಸಾಲಮನ್ನು ಕೇಳ್ಕೊಂತಾವನೆ. ಅದಕ್ಕೆ ಭಾಸ್ಕರ್ ಸರ್ ಲೋ ಹಂಗೆಲ್ಲ ನಾನು ಟ್ರೀಟ್ಮೆಂಟ್ ಮಾಡ್ಬಾರ್ದು ಕಣೋ, ದುಡ್ಡು ತಪ್ಪಾಗುತ್ತೆ, ಹೇಳ ಮತ್ತೆ ಕೇಳಿ ನೋಡಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾರೆ. ಬಟ್ ಸಾಲಮನ್ನು ಕೇಳಲ್ಲ. ಸರ್ ನೀವೇ ದೊಡ್ಡ ಡಾಕ್ಟರ್, ನಿಮ್ಗಿಂತ ಏನು ಸರ್ ಡಾಕ್ಟರ್, ಪ್ಲೀಸ್ ಸರ್ ಏನಾದ್ರು ಮಾಡಿ ಸರ್ ಅಂತೇಳಿ ಆ ಹುಡುಗಿನ ಭಾಸ್ಕರ್ ಸರ್ ಕೈಯಲ್ಲಿ ಕೊಟ್ಬಿಡ್ತಾನೆ. ಭಾಸ್ಕರ್ ಸರ್ ಅಲ್ಲೊಂದು ಟೇಬಲ್ ಇರುತ್ತೆ, ಅಲ್ಲಿ ಕರ್ಕೊಂಡಾಗ ಹುಡುಗಿನ ಮಲಗಿಸ್ಬಿಟ್ಟು ಫಸ್ಟ್ ಏಡ್ ಮಾಡ್ತಾವ್ರೆ. ಅವ್ರ ಅಪ್ಪನಿಗೆ ಹೇಳ್ತಾರೆ ಅಲ್ಲಿ ಹೋಗೋ ರೋಡಲ್ಲಿ ಯಾರು ಇದ್ರೆ ಕರಿಯುವಂತ. ಅವನು ಹೋಗಿ ಅಯ್ಯೋ ಯಾರನ್ನ ಇದ್ರಾನ ಯಾ ಬಂದ್ರೆ ಯಾ ನನ್ನ ಮಗಳಿಗೆ ಆಗೈತೆ ಅಂತ ಬಡ್ಕೋತಾನೆ. ಬಟ್ ಯಾರು ಅಲ್ಲಿ ಬರಲ್ಲ. ಇವರು ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾರೆ ಹುಡುಗಿನ ಬದುಕಕ್ಕೆ. ಕೈ ಕಾಲ ಉಸ್ತಾರೆ, ಕೆನ್ನೆಲ್ಲ ಮುಟ್ ನೋಡ್ತಾರೆ. ನೋಡಿದ್ರೆ ಕಿವಿಯಲ್ಲಿ ರಕ್ತ ಬಂದಿದೆ. ಹಂಗೆ ಈ ಕಡೆ ತಿರುಗ್ತಾರೆ, ಕಾಲಲ್ಲಿ ಬೇರೆ ರಕ್ತ ಸೋರ್ತಾ ಇದೆ. ಅದನ್ನ ನೋಡಿ ಭಾಸ್ಕರ್ ಅವ್ರಿಗೆ ಸಖತ್ತಾಗಿ ಭಯ ಆಗುತ್ತೆ. ಸರಿ ಇನ್ನ ಇಲ್ಲಿದ್ರೆ ಆಗಲ್ಲ ಅಂತ ಹೇಳಿ ಹುಡುಗಿನ ಎತ್ಕೊಂಡು ಆಚೆ ಬರ್ತಾರೆ. ಅಲ್ಲಿಗೆ ಸಾಲಮನ್ನು ಬಂದ. ಡಾಕ್ಟ್ರೇ ಏನಾಯ್ತು ಡಾಕ್ಟ್ರೇ ಅಂತ ಕೇಳ್ತಾನೆ. ಏನೋ ಗಾಡಿನ ಸಿಕ್ತಾ ಇಲ್ಲ ಡಾಕ್ಟ್ರೇ ಅಂತಾನೆ. ನೋಡಿದ್ರೆ ಅವನು ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತು ಹೋದ. ಇನ್ನ ಭಾಸ್ಕರ್ ಸರ್ ಗುಡ್ಗುಡ ಅಂತ ಕೆಳಗೆ ಹೋಗಿ ನೋಡ್ತಾರೆ. ನೋಡಿದ್ರೆ ಅವನು ಸತ್ತು ಬಿದ್ದವನೆ. ಇವ್ರಿಗೆ ಕೈ ಓಡ್ತಲ್ಲ ಕಾಲು ಓಡ್ತಲ್ಲ. ಸೀದಾ ಮೇಲ್ಗಡೆ ಬಂದ್ರು. ಹುಡುಗಿ ಶರ್ಟ್ ಮೇಲೆ ಏನೋ ಮೆತ್ಕೊಂಡ್ರಂಗಿದೆ. ಅದೇ ಮೂಸ್ ನೋಡ್ತಾರೆ, ಒಂಥರ ಕೆಮಿಕಲ್ ವಾಸನೆ. ಭಾಸ್ಕರ್ ಸರ್ಗೆ ಏನ್ ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ. ಸರಿ ಅಂತ ಹೇಳಿ ಆ ಮನೆಯಲ್ಲಿ ನೀಟಾಗಿ ರಕ್ತ ಆಗಿರುತ್ತೆ. ಅದೇ ಹುಡುಗಿ ಕಾಲಿಂದ ಜಾರಿರುತ್ತಲ್ಲ ಆ ರಕ್ತನೆಲ್ಲ ಕ್ಲೀನ್ ಮಾಡಿ ಹುಡುಗಿ ನೀಟಾಗಿ ಸುತ್ತಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಕುಂತ್ಕೊಂಡವ್ರೆ. ಅವಾಗ ಆ ಲೇಡಿ ಬಂದು ಎಬ್ಬಿಸಿರೋದು. ಈ ಸ್ಟೋರಿ ಎಲ್ಲ ಹೇಳಿ ಮುಗಿಸ್ತಾರೆ ಆನಂದಿ ಹತ್ರ. ಅವಾಗ ಭಾಸ್ಕರ್ ಸರ್ ಒಂದು ಹೇಳ್ತಾರೆ, ಇಲ್ಲ ನಾನು ಕಂಪ್ಲೇಂಟ್ ಕೊಡೋಣ ಅವಾಗಲೇ ಅನ್ಕೊಂಡೆ. ಆಕ್ಚುಲಿ ಒಂದು ಯಂಗ್ಸ್ ಲೇಡಿ ಮಕ್ಕಳನ್ನ ಆಗ್ಲಿ ಕಣೆ, ಅವ್ರ ಅಮ್ಮ ಇರ್ಬೇಕಾದ್ರೆ ಟ್ರೀಟ್ಮೆಂಟ್ ಕೊಡಬಹುದು, ಯಾರು ಇಲ್ದಿರ್ಬೇಕಾದ್ರೆ ಟ್ರೀಟ್ಮೆಂಟ್ ಕೊಡಬಾರ್ದು. ಹಂಗೂ ನಾನು ಬೇಡ ಅಂತ ಹೇಳಿದೆ ಅವನಿಗೆ. ಬಟ್ ನಾನು ಮಾತು ಕೇಳಿಲ್ಲ. ಅವನು ಹೆಂಗೋ ಅಪ್ಪ ಏನಲ್ಲ ಸಾಕ್ಷಿ ಹೇಳ್ತಾನೆ ಬಿಡು ಅಂತ ಹುಡುಗಿಗೆ ಫಸ್ಟ್ ಏಡ್ ಮಾಡಿದೆ. ನೋಡಿದ್ರೆ ಅವ್ರ ಅಪ್ಪನ ಸತ್ತದ. ಇನ್ನು ನನ್ನ ಕೈರೇಗೆ ಎಲ್ಲ ಮಗಿ ಮೇಲೆ ಇರುತ್ತೆ. ಅಕಸ್ಮಾತ್ ನಾನು ಕಂಪ್ಲೇಂಟ್ ಕೊಟ್ಟರು ಆ ಕೇಸ್ ನನ್ನ ಮೇಲೆ ಆಗ್ತಾರೆ ಕಣೆ. ನನ್ನ ಮೇಲೆ ಏನ ಕೇಸ್ ಇದ್ರೆ ನಾನು ಹಾಸ್ಪಿಟಲ್ ಸರ್ವಿಸ್ ಮಾಡಿನಲ್ಲ, ರಿಟೈರ್ಡ್ ಅಮೌಂಟ್ ಬರಲ್ಲ. ಅದಕ್ಕಾಗಿ ಸತ್ತಿರೋ ಹುಡುಗಿನ ಬದುಕಿರೋ ಮೊಮ್ಮಗನ ಆಪರೇಷನ್ ಅಂತ ಅನ್ಕೊಂಡಾಗ ಮೊಮ್ಮಗನೇ ಕಣೆ ಬೇಕಾಗಿದ್ದು. ಅದಕ್ಕೆ ಆ ವಿಷಯನ ಯಾರು ಹೇಳಿಲ್ಲ ಅಂತ ಆನಂದಿ ಹತ್ರ ಹೇಳಿ ಮುಗಿಸ್ತಾರೆ ಭಾಸ್ಕರ್ ಅವರು. ಬಟ್ ಈಗ ಆನಂದಿ ಮಾತ್ರ ಅಳು ನಿಲ್ಲಿಸ್ತಲ್ಲ. ರೀ ಪಾಪರಿ ಎಸ್ತರು ಅಪ್ಪ ಅಪ್ಪ ಅಂತ ಬಾಯಿ ತುಂಬಾ ನಿಮ್ಮನ್ನ ಕರಿತಾಳೆ. ಇಷ್ಟು ದೊಡ್ಡ ಕೆಲಸ ಮಾಡಿದ್ರಲ್ರಿ ನೀವು ಅಂತ ಆನಂದಿ ಅವರು ಹೇಳ್ತಾರೆ. ಅದಕ್ಕೆ ಭಾಸ್ಕರ್ ಇಲ್ಲ ನನ್ನ ಮೊಮ್ಮಗನ ಆಪರೇಷನ್ ಆಗ್ಬಿಡಿ, ಇನ್ನು 2-3 ದಿವಸ ಅಷ್ಟೇ ದುಡ್ಡು ಬಂದ್ಬಿಡುತ್ತೆ. ಅವ್ನ ಆಪರೇಷನ್ ಆಗಿದ ತಕ್ಷಣ ನಾನೇ ಹೋಗಿ ಸರೆಂಡರ್ ಆಗ್ಬಿಡ್ತೀನಿ. ಯಾಕಂದ್ರೆ ನೀನು ತಪ್ಪು ಮಾಡಿಲ್ಲ ಕಣೆ, ಅರ್ಥ ಮಾಡ್ಕೋ ಪ್ಲೀಸ್ ಸುಮ್ಮನೆ ಇರು ಅಂತ ಆನಂದಿನ ಸಮಾಧಾನ ಮಾಡ್ಬಿಟ್ರು. ಇನ್ನ ಹುಡುಗಿ ಸತ್ತಿರೋ ವಿಷಯ ಇವಾಗ ಆನಂದಿಗೂ ಗೊತ್ತು. ಈ ಕಡೆಗೆ ಪೊಲೀಸ್ ಅವ್ರನ್ನ ತೋರಿಸಿದ್ರು. ಇವ್ರ ನಾವು ಕಾನ್ಸ್ಟೇಬಲ್ ಅಂತ ಹೇಳ್ಬಿಟ್ಟು ಫಸ್ಟ್ ಪಾರ್ಟ್ ಅಲ್ಲಿ ಇದರಲ್ಲಿ ರಮೇಶ್ ಅಣ್ಣ ಅಂತ ಕರೆಯೋಣ. ರಮೇಶ್ ಸರ್ ಆ ಕಡೆ ಹೇಳ್ತಾವ್ರೆ, ಏನ್ ಸರ್ DSP ಸರ್ ಏನ್ ಹೇಳಿದ್ರು, ಅವ್ರೇನ್ ಹೇಳ್ತಾರ ವೆಂಕಟ್ನ ಹಿಡಿದು ಅವ್ನ ಮೇಲೆ ಕೇಸ್ ಆಗ್ರಿ ಅಂತ ಹೇಳ್ತಾರಪ್ಪ. ಒಟ್ನಲ್ಲಿ DSP ಸರ್ ಹೇಳ್ದಂಗೆ ಆ ಕೇಸ್ನ ಆದಷ್ಟು ಬೇಗ ಮುಗಿಸ್ಬೇಕು ನಾವು. ಯಾಕಂದ್ರೆ ಆಲ್ರೆಡಿ 2 ಹುಡುಗಿ ಕಳೆದೋಗೋರೆ, ಇನ್ನೂ ಈ ಹುಡುಗಿನ ಕಂಡಿದ್ದಿಲ್ಲ ಅನ್ಕೋ, ನಮ್ ಕೆಲಸ ಎಲ್ಲ ನಾಮನೆ ಅಂತ ಹಿಂಗೆ ಮಾತಾಡ್ತಾ ಅವ್ರೆ. ಟಕ್ಕಂತ ಕಡೆ ಇನ್ನೊಬ್ರು ಪೊಲೀಸ್ ಅವರು, ಸರ್ ಅವನೇನಕ್ಕೆ ಜಾತ್ರೆಯಲ್ಲೇ ಹುಡುಗಿರನ್ನ ಎತ್ತಬೇಕು, ಜಾತ್ರೆಯಲ್ಲಿ ಎಲ್ಲ ಗುಂಪಾಗಿರ್ತಾರೆ, ಯಾರ ಮೇಲೆ ಡೌಟ್ ಆಗುತ್ತೆ ಅಂತ ರಮೇಶ್ ಸರ್ ಹೇಳ್ತಾರೆ. ಹಿಂದ್ಗಡೆ ಗೌತಮ್ ಸರ್ ಬಂದ್ರು ಅದೇ ರಿಪೋರ್ಟ್ ತಗೊಳಕ್ಕೆ. ಸರ್ ಅದೇ ಊರಲ್ಲಿ ಯಾರು ಇರಲ್ವಲ್ಲ ಆ ಟೈಮಲ್ಲಿ ಅವನಿಗೆ ಆರಾಮಾಗತ್ತಲ್ಲ ಸರ್, ಹುಡುಗಿ ಎತ್ತದು ಈಸಿ, ಊರಲ್ಲಿ ತಗೊಂಡಿರೋನು ಯಾರು ಇರಲ್ಲ, ಊರಲ್ಲಿ ಎಲ್ಲ ಜಾತ್ರೆ ಇರ್ತಾರೆ ಅಂತ ಗೌತಮ್ ಸರ್ ಹೇಳ್ತಾರೆ. ಟಕ್ಕಂತ ರಮೇಶ್ ಸರ್ ನೀನಾಗ ಬಂದೇಲೆ ನಡಿ ಆಚೆ ಅಂತ ಹೇಳ್ತಾರೆ. ಅದೇ ಸರ್ ಸಾಲಮನ್ ರಿಪೋರ್ಟ್ ಓಕೆ ಅಲ್ಲಿ ಆಚೆ ವೇಟ್ ಮಾಡ್ತಾರೋ ಕೊಡ್ತೀನಿ ಅಂತ ಹೇಳ್ತಾವ್ರೆ. ಈ ಕಡೆ ಒಬ್ಬರಿಗೆ ಫೋನ್ ಕಾಲ್ ಬಂತು. ಸರ್ ಈ ತರ ವೆಂಕಟ್ ಫೋನ್ ಸಿಗ್ನಲ್ ಬಂದೈತೆ ಬೇಗ ನಡೀರಿ ಸರ್ ಅಂತ. ಎಲ್ಲ ಪೊಲೀಸರು ಒಂದೊಂದು ಕಾರ್ ತಗೊಂಡು ಹೋಯ್ತಾರೆ. ಒಂದು ಕಾರ್ ಇದೆ ಅದಕ್ಕೆ ಡ್ರೈವರ್ ಇಲ್ಲ. ಟಕ್ಕಂತ ರಮೇಶ್ ಸರ್ ಲೋ ಗಾಡಿ ಎತ್ತೋ ನಿನಗೆ ಸ್ಪೆಷಲ್ ಆಗಿ ಹೇಳ್ಬೇಕಂತ ಹೇಳ್ತಾರೆ. ಆ ಕಡೆ ಕಾನ್ಸ್ಟೇಬಲ್ ಲೋ ಎತ್ತೋ ಗಾಡಿ ಇನ್ಮೇಲೆ ನಿನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಗೌತಮ್ ಸರ್ ಖುಷಿಯಾಗಿ ಗಾಡಿ ಎತ್ಕೊಂಡು ಹೋದ್ರು. ಇನ್ನ ವೆಂಕಟ್ ಮನೆಗೆ ಒಬ್ರು ಪೊಲೀಸರು ಹೋಗೋರೆ. ಎಲ್ಲಿ ನಿನ್ ಗಂಡನ ಫೋನ್ ಇವಾಗ ಆಯ್ತಲ್ಲ ನಿನಗೆ ಫೋನ್ ಮಾಡಿದ ಅಂತ ಅವ್ರ ಫೋನ್ ಇಸ್ಕೊಂಡು ಚೆಕ್ ಮಾಡ್ತಾರೆ. ನೋಡಿದ್ರೆ ಅವ್ರ ಗಂಡ ಇವರಿಗೆ ಫೋನ್ ಮಾಡಿಲ್ಲ. ಹಿಂಗೆ ಪೊಲೀಸ್ ಅವ್ರ ಎಂತಿನ ಎಂಕ್ವೈರಿ ಮಾಡ್ತಾರಲ್ಲ, ಇದ್ದಕ್ಕಿದ್ದಂಗೆ ಅವ್ರ ಎಂತಿ ಒಂದು ಕ್ಲೂ ಕೊಡ್ತಾರೆ. ಸರ್ ಅಲ್ಲಿ ದೂರದಲ್ಲಿ ಒಂದು ಕೆರೆ ಕಟ್ಟ ಇದೆ, ಇಲ್ಲಿ ಮನೇಲಿ ಇದ್ದಾಗ ಅವ್ರ ಫ್ರೆಂಡ್ ಜೊತೆ ಅಲ್ಲೇ ಕುಡ್ಕೊಂಡು ಬಿದ್ದಾನೆ ಸರ್, ನೀವ್ಯಾಕೆ ಅಲ್ಲೋಗಿ ನೋಡಬಾರ್ದು ಅಂತ ಆ ಲೇಡಿ ಹೇಳುತ್ತೆ. ಟಕ್ಕಂತ ಕಾನ್ಸ್ಟೇಬಲ್ ಅವರು ರಮೇಶ್ ನನಗೆ ಫೋನ್ ಮಾಡಿದ್ರು. ಸರ್ ಈ ತರ ದೂರದಲ್ಲಿ ಒಂದು ಕೆರೆ ಇದೆ ಅಂತೆ, ಅಲ್ಲಿ ಇರ್ತಾನೆ ಸರ್ ನೋಡಿ ಅಂತ. ತಿರ್ಸ ಗಾಡಿ ಕೆರೆಗೆ ಅಂತ ಹೇಳಿ ಗೌತಮ್ ಸರ್ ರಮೇಶ್ ಸರ್ ಇಬ್ರು ಕೆರೆ ಹತ್ರ ಹೋಯ್ತಾರೆ. ನೋಡಿದ್ರೆ ಟಾರ್ಚ್ ಲೈಟು ಇಲ್ಲ. ಹೆಂಗೋ ನಮ್ ಗೌತಮ್ ಸರ್ ಒಂದು ಟಾರ್ಚ್ ಲೈಟ್ ತಗೊಂಡಿರ್ತಾರೆ. ಅದರಲ್ಲೇ ಆ ಕಡೆ ಈ ಕಡೆ ಹಾಕಿ ನೋಡ್ತಾ ಅವ್ರೆ. ಅಲ್ಲಿ ದೂರದಲ್ಲಿ ಒಂದ್ ಕಡೆ ಬೆಂಕಿ ಉರಿತಾ ಇದೆ. ಸೀದಾ ಇಬ್ರು ಬೆಂಕಿ ಹತ್ರ ಹೋದ್ರು. ಬೆಂಕಿನ ಕೆದಕ್ತಾವ್ರೆ. ಅದರಲ್ಲಿ 2-3 ಈ ಚಿಕ್ಕ ಮಕ್ಕಳ ಹಾಕೊಂತಾರಲ್ಲ ಅದಿದೆ. ಅದನ್ನ ನೋಡಿದ ತಕ್ಷಣ ಇವ್ರ ಒಂಥರ ಶಾಕು. ಅದರಲ್ಲಿ ರಕ್ತನೂ ಇದೆ. ಇದೇನಪ್ಪ ಇದು, ಈ ಬಟ್ಟೆ ಹಿಂಗೆಲ್ ಬಂತು ಅಂತ ಹೇಳಿ ಆ ಬಟ್ಟೆನ ಎತ್ತಿಕೊಂತಾರೆ. ಹಂಗೆ ಈ ಕಡೆ ಭಾಸ್ಕರ್ ಮನೆನ ತೋರಿಸೋರು. ಎಸ್ತರು ಆಚೆ
ಬಂತು. ಅಪ್ಪ ಮಗಿ ಎಲ್ಲಪ್ಪ ಓದ್ಲು ಅವತ್ತು ಕತ್ತಲ್ಲಿ ನೋಡಿಲ್ವನಪ್ಪ ನೀವು ಅಲ್ಲಿ ಯಾರೋ ನೋಡ್ದೆ ಅಂತ ಹೇಳಿದ್ರೆ ಯಾಕಪ್ಪ ಪೊಲೀಸ್ ಹತ್ರ ಹೇಳಿಲ್ಲ, ನನ್ನ ಹತ್ರ ಯಾಕಪ್ಪ ಹೇಳಿಲ್ಲ ಹೇಳಪ್ಪ ಅಂತ ಹೇಳ್ತಾವ್ರೆ. ಕೆಳಗಡೆ ಆಂಬುಲೆನ್ಸ್ ಬಂದೇಟಿಗೆ ಆನಂದಿ ಅವರಿಗೆ ಸಖತ್ತು ಭಯ ಆಗ್ತಾ ಇದೆ. ಸೀದಾ ಬಂದ್ರು ಹೆಸರು ಬಾಮ ಸ್ಟೇಷನ್ ಹತ್ರ ಅಂತೇಳಿ ಎಸ್ತರ್ನ ಸ್ಟೇಷನ್ ಕರೆಸ್ತಾರೆ. ಆ ಬಟ್ಟೆನ ಒಂದು ತೋರಿಸ್ತಾರೆ. ಫಸ್ಟ್ ಆ ಬಟ್ಟೆ ಇರಲ್ಲ. ಇಲ್ಲ ಸರ್ ಇದು ನನ್ನ ಮಗಳದಲ್ಲ ಅಂತ ಎಸ್ತರ್ ಹೇಳ್ಬಿಡ್ತಾರೆ. ಸರಿ ಅಂತೇಳಿ ಇನ್ನೊಂದು ಬಟ್ಟೆ ತೋರಿಸ್ತಾರೆ. ಆ ಬಟ್ಟೆ ನೋಡಿದ ತಕ್ಷಣ ಎಸ್ತರು ಸಕ್ಕದಾಗ ಹತ್ಬಿಡ್ತಾರೆ. ಅಯ್ಯೋ ನನ್ನ ಮಗಳಿದೆ, ಏನಾಯ್ತು ನನ್ನ ಮಗಳಿಗೆ ಅಂತ ಕರಳು ಒಂಥರ ಚುರುಕು ಅಂದ್ಬಿಡ್ತಾರೆ ಅವ್ರಿಗೆ. ಈ ಕಡೆ ಗೌತಮ್ ಸರ್ನು ಅವ್ರ ಅಮ್ಮನ ಮುಖ ನೋಡಕ್ ಆಗ್ತಲ್ಲ, ಹಂಗೆ ಶಾಕ್ ಆಗಿ ನಿಂತವ್ರೆ. ಯಾಕಂದ್ರೆ ಇದೇ ವಯಸ್ಸು ಮಗಳು ಅವ್ರಿಗೂ ಒಂದೈತಲ್ಲ. ತಿರ್ಗಿ ಗೌತಮ್ ಸರ್ಗೆ ಒಂದು ಚಿಕ್ಕ ಫ್ಲಾಶ್ ಬೇಕು. ಇದೇ ತರ ಒಂದ್ ಲೇಡಿ ಅವ್ರ ಮುಂದೆ ಅಳೋತರ ಮನುಷ್ಯ ಹಂಗೆ ತಲೆ ಬಗ್ಗಿಸ್ಕೊಂಡ್ಬಿಡ್ತಾನ್ರಿ. ಈ ಕಡೆ ಹಂಗೆ ಭಾಸ್ಕರ್ ಸರ್ನ ತೋರಿಸಿದ್ರು. ಅವ್ರ ಮನೆ ಕೆಳಗಡೆ ಅಲ್ಲೊಂದು ತೋಟ ತರ ಇದೆ. ಅಲ್ಲ ನಿಂತ್ಕೊಂಡು ಇವ್ರ ಕಡೆ ನೋಡ್ತಾನೆ. ಏಯ್ ಯಾರದು ಅಂತ ಭಾಸ್ಕರ್ ಸರ್ ಟಾರ್ಚ್ ಲೈಟ್ ತಗೊಂಡು ಹಂಗೆ ಮುಂದೆ ಹೋಯ್ತಾರೆ. ನೋಡಿದ್ರೆ ಅವನು ಹೋಗ್ಬಿಡ್ತಾನೆ. ಆಮೇಲೆ ಇವರು ನಾಯಿನೆಲ್ಲ ಎಳ್ಕೊಂಡು ಹೋಯ್ತಾರೆ. ನಾಯಿ ಒಂದ್ ಕಡೆ ಓಡೋಗುತ್ತೆ. ಇವ್ರು ಹಂಗೆ ನೋಡ್ತಾವ್ರೆ. ಈ ಕಡೆ ಒಬ್ರು ಪೊಲೀಸ್ ಅವರು ಬಗ್ ನೋಡಿದ್ರು. ಏನಕ್ಕೆ ಹಿಂಗ್ ನೋಡ್ತಾರೆ ಅನ್ಕೊಂಡಿರಲ್ಲ. ಅಲ್ಲಿ ನೋಡ್ರಿ ವೆಂಕಟ್ ಬಂದ್ಬಿಟ್ಟ. ಯಾಕಂದ್ರೆ ವೆಂಕಟ್ ಅಲ್ವನ್ರಿ ಇವಾಗ ಕೊಲೆಗಾರ. ಅಪ್ಪನಿಗೂ ಲ್ಯಾಂಡ್ ಪ್ರಾಬ್ಲಮ್ ಆಗಿತ್ತು, ಅಪ್ಪನ ಜಗಳ ಆಗಿತ್ತು. ಹುಡುಗಿ ಬಟ್ಟೆ ಎಲ್ಲ ಇವನು ಅಡ್ಡಾಗ್ತಾನಲ್ಲ ಕೆರೆ ಅಲ್ಲೇ ಸುಟ್ಟಾಕವ್ರೆ. ಇನ್ನ ಪೊಲೀಸ್ ಅವರು ಹಂಗೆ ಮಡಿ ಅವನ್ನ ಕ್ಯಾಚ್ ಮಾಡ್ತಾರೆ. ಮನೆ ಒಳಗೆ ಬಂದ ಅವನು ಪೊಲೀಸ್ ಅವರು ಬಂದಿರೋ ವಿಷಯ ಗೊತ್ತಾಗಿ ಹಂಗೆ ಗುಡುಗುಡು ಅಂತ ಓಡ್ತಾ ಬಿದ್ದವನೆ. ಎಂತಿನೂ ಹೇಳ್ತಾವ್ರೆ ಲೋ ಓಡ್ಬೇಡ ಇರೋ, ಅವ್ರೇನು ಏನು ಮಾಡಲ್ಲ, ಏನೋ ಎಂಕ್ವೈರಿ ಮಾಡ್ಬೇಕಂತ ಇರೋ ಅಂತ ಹೇಳ್ತಾರೆ. ಬಟ್ ಕೇಳಲ್ಲ ಅವನು ಗುಡುಗುಡು ಅಂತ ಓಡ್ತಾನೆ. ಹೆಂಗೋ ಒಂದು 4 ದಾರಿಲಿ ತಗೊಳಕೊಂಡ ಸುತ್ತ ಪೊಲೀಸ್ ಹಂಗೆ ಮಾಡಿ ಅವನ ಲಾಕ್ ಮಾಡ್ತಾರೆ. ಹಂಗೆ ಎಪಿಸೋಡ್ ನ ಮುಗಿಸ್ತಾರೆ. ನೆಕ್ಸ್ಟ್ ಎಪಿಸೋಡ್ ನಾಳೆ ಇದೇ ಟೈಮ್ಗೆ. ಎಪಿಸೋಡ್ 2 ನೋಡಿದ್ವಲ್ಲ, ತುಂಬಾ ಚೆನ್ನಾಗಿದೆ ಸೀರೀಸ್. ಸರಿ ಬನ್ನಿ ಎಪಿಸೋಡ್ 3 ಹೋಗೋಣ. 1, 2 ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. ಇವಾಗ ಎಪಿಸೋಡ್ 3 ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಭಾಸ್ಕರ್ ಸರ್ ಎಂದಿ ಎದ್ರ ಸ್ಟೋರಿ ಹೇಳ್ತಾ ಇದ್ರಲ್ಲ, ಸ್ಟೋರಿ ಹೇಳಿ ಮುಗಿಸ್ತಾರೆ. ಭಾಸ್ಕರ್ ಸರ್ಗೆ ಒಂದು ಫೋನ್ ಕಾಲ್ ಬಂತು. ಮಾಡಿರೋದು ಹಾಸ್ಪಿಟಲ್ ಇಂದ. ಸರ್ ನಿಮ್ಮ ಮಗನ್ ರಿಪೋರ್ಟ್ ತಗೊಂಡು ಬೇಗ ಬನ್ನಿ ಅಂತ. ಸರಿ ಸರ್ 2 ನಿಮಿಷ ಬಂದೆ ಅಂತೇಳಿ ಬಟ್ಟೆ ಹಾಕೊಂಡು ಹೋಗಕ್ಕೆ ರೆಡಿ ಆಯ್ತವ್ರೆ. ಈ ಕಡೆ ಆನಂದಿನೋ ರೀ ನಾನು ಜೊತೆಲಿ ಬರ್ತೀನಿ ರೀ, ನಾನು ಒಬ್ಳೆ ಇರಕ್ಕಾಗಲ್ಲ, ನನಗೆ ತುಂಬಾ ಭಯ ಆಗುತ್ತೆ, ಹೇಳೋ ಮಾತು ಕೇಳ್ರಿ, ನನ್ನ ಕರ್ಕೊಂಡು ಹೋಗ್ರ ಜೊತೆಲಿ ಅಂತ ಆನಂದಿ ಅವರು ಕೇಳ್ತಾವ್ರೆ. ಭಾಸ್ಕರ್ ಸರ್ನು ಏಯ್ ನಿನಗೇನ್ ಬುದ್ಧಿ ಇದೆಯಾ, ಮೊಮ್ಮಗ ಬರ್ತಾನೆ, ಇಲ್ಲಿ ಬೇರೆ ಫ್ರಿಜ್ ಅಲ್ಲಿ ನಿನಗೆ ಗೊತ್ತಲ್ಲ, ಸೈಲೆಂಟ್ ಆಗಿ ಇಲ್ಲೇ ಇರು, ಹಿಂಗ್ ಬಂದ್ಬಿಡ್ತೀನಿ ಅಂತ ಭಾಸ್ಕರ್ ಸರ್ ಕಿಟಕಿ ಎಲ್ಲ ಮುಚ್ಚಿಬಿಟ್ಟು ಆಚೆ ಹೋಯ್ತಾರೆ. ಏನೋ ಒಂಥರ ದುರ್ವಾಸನೆ ಬರ್ತಾ ಇದೆ ಅವರಿಗೆ. ಸರಿ ಅಂತೇಳಿ ಭಾಸ್ಕರ್ ಸರ್ ಹೊಂಟದ್ರು. ಈ ಕಡೆ ಆನಂದಿ ಮುಖನ ತೋರಿಸ್ತಾರೆ. ಆನಂದಿ ಹಂಗೆ ಫ್ರಿಜ್ ಕಡೆ ನೋಡ್ತಾವ್ರೆ. ಅಷ್ಟು ಭಯ ಪಾಪ ಹೆಂಗ್ಸಿಗೆ. ಸೀದಾ ಹೋಗಿ ಕಿಟಕಿ ಎಲ್ಲ ಓಪನ್ ಮಾಡಿ ಬಿಡ್ತಾರೆ. ಕಿಟಕಿ ಓಪನ್ ಮಾಡಿ ಆಚೆ ಗಾಳಿ ಬರ್ತಾ ಇದ್ರು. ಶಕ್ಕೆ ನೋಡಿ ಹೆಂಗ್ ಕಿತ್ಕೊಂತ ಇದೆ ಅಂತ. ಸೀದಾ ಹೋದ್ರು. ಪಾಪ ದೇವ್ರು ಮುಗಿತಾವ್ರೆ. ಅಮ್ಮ ಕಾಪಾಡಮ್ಮ ತಾಯಿ ಅಂತ ಹಂಗೆ ಬಂದು ಕೂತ್ಕೊಂಡ್ರು. ತಿರ್ಗಾ ಟಿವಿ ಏನ್ ಮಾಡ್ತಾರೆ, ಅದ್ರಲ್ಲೂ ಹೆಂಗೋ ದೇವ್ರಾಡು ಓಡ್ತಾ ಇದೆ. ಹಿಂಗೆ ಆ ಫ್ರಿಜ್ ಕಡೆ ನೋಡ್ತಾ ನೋಡಿ ಟಮಾರ್ ಅಂತ ಕರೆಂಟ್ ಉಂಟಾಯ್ತು. ಇನ್ನು ಅವ್ರಿಗೆ ಎಷ್ಟು ಭಯ ಆಗುತ್ತೆ ಹೇಳಿ ಹಂಗೆ ಎದ್ದಿ ನಿಂತ್ಕೊಂತಾರೆ. ಡಮ ಅಂತ ಯಾರೋ ಬಾಗ್ಲನ್ನ ಬಡಿದ್ರು. ಹಂಗೆ ಈ ಕಡೆ ಭಾಸ್ಕರ್ ಸರ್ನ ತೋರಿಸ್ತಾರೆ. ಭಾಸ್ಕರ್ ಸರ್ನು ಸೀದಾ ಹಾಸ್ಪಿಟಲ್ ಹತ್ರ ಬಂದ್ರು. ಸರ್ ನಿಮ್ಮ ಮಗನಿಗೋಸ್ಕರ ಒಬ್ಬರ ಮಾತಾಡಿದೀನಿ, ಆದಷ್ಟು ಬೇಗ ಆ ಅಮೌಂಟ್ ಬಂದ್ರೆ ಬರುತ್ತೆ ಸರ್. ಯಾವ್ದು ಕೇಸ್ ಗೀಸ್ ತಲೆ ಮೇಲೆ ಹಾಕೊಂಡ್ಬಿಟ್ಟಿರಾ, ಯಾಕಂದ್ರೆ ಕೇಸ್ ಗೀಸ್ ಆಯ್ತು ನಿಮ್ ರಿಟೈರ್ಡ್ ಅಮೌಂಟ್ ಬರೋದಕ್ಕೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಮುಂಚೆ ಒಬ್ಬ ಗೋಪಾಲ್ ಅಂತ ಕೆಲಸ ಮಾಡ್ತಾನಲ್ಲ, ಅವನು ಹಂಗೇನೆ ಯಾವ್ದೋ ಒಂದು ಕೇಸ್ ಮಾಡ್ಕೊಂಡು ಕೊನೆಗೆ ಅವ್ನು ರಿಟೈರ್ಡ್ ಅಮೌಂಟ್ ಬಂದೇ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಸರ್ ಅಂತ ಹೇಳಿ ಅವಯ್ಯ ಭಾಸ್ಕರ್ ಸರ್ಗೆ ಹೇಳ್ತಾವನೆ. ಅವಾಗಲೇ ಯಾರೋ ಬಾಕ್ಲು ಬಿಡ್ತಾರಲ್ಲ, ಆನಂದಿನು ಡೋರ್ ಓಪನ್ ಮಾಡಿರ್ತಾರೆ. ಯಾರಪ್ಪ ಬಂದಿರೋದಂದ್ರೆ ಅಲ್ಲಿ ಒಬ್ರು ಫಾದರ್ ಒಂದು ಫ್ಯಾಮಿಲಿ ಕರ್ಕೊಂಡ್ ಬಂದವ್ರೆ. ಆಕ್ಚುಲಿ ಇವ್ರದ್ದು ಮಗು ಕಳೆದೋಗಿರುತ್ತಲ್ಲ, ಅವ್ರು ಬಂದು ಕೇಳ್ಕೊಂತವ್ರೆ, ಏನಮ್ಮ ಮಗು ಕಳೆದೋಯ್ತಲ್ಲ, ಏನಾದ್ರು ಕ್ಲೂ ಸಿಗ್ತಾ ಹೇಳಮ್ಮ ಪ್ಲೀಸ್ ಅಮ್ಮ, ಯಾಕಂದ್ರೆ ನನ್ನ ಮಕ್ಕಳು ಕಳೆದೋಯ್ತೆ ಅಂತ ಹಿಂಗೆ ಎಂಕ್ವೈರಿ ಮಾಡ್ತಾ ಇರ್ಬೇಕಾರೆ ಹಂಗೆ ಭಾಸ್ಕರ್ ಸರ್ನ ತೋರಿಸಿದ್ರು. ಮನೇಲೇನೋ ಆಚೆ ಕಡೆ ಬರ್ಬೇಕಾರೆ ವಾಸನೆ ಬಂತಲ್ಲ, ಅದಕ್ಕೆ ಯಾವ್ದೋ ಒಂದು ಕೆಮಿಕಲ್ ತಗೊಳಕ್ಕೆ ಹಾರ್ಡ್ವೇರ್ ಶಾಪ್ಗೆ ಹೋಗಿದ್ದಾರೆ. ಅಲ್ಲಿಗೆ ಗೌತಮ್ ಸರ್ ಬಂದ್ರು. ಗೌತಮ್ ಸರ್ ನೋಡಿದ ತಕ್ಷಣ ಭಾಸ್ಕರ್ ಸರ್ಗೆ ಒಂಥರ ಆಗೋಯ್ತು. ಇದೇನಪ್ಪ ಪೊಲೀಸರು ಬಂದ್ಬಿಡಲ್ಲ ಅಂತ. ಅವರು ಕೆಮಿಕಲ್ ತಗೊಂಡು ಸೀದಾ ಒಂಥರ ಗುರಾಯಿಸ್ಕೊಂಡು ಹೋಯ್ತಾವ್ರೆ. ಗೌತಮ್ ಸರ್ನು ಅವ್ರನ್ನ ಗುರಾಯಿಸ್ತಾವ್ರೆ. ಗೌತಮ್ ಸರ್ ಅಂಗಡಿ ಹತ್ರ ಕೇಳ್ತಾರೆ ಏನ ಯಾವುದು ಅಂತ. ಸರ್ ಅದು ಮನೆ ಕ್ಲೀನ್ ಮಾಡೋ ಕೆಮಿಕಲ್ ಸರ್ ಅಂತ ಅಂಗಡಿ ಅವನು ಹೇಳ್ತಾನೆ. ಹಂಗೆ ಈ ಕಡೆ ವೆಂಕಟ್ನ ತೋರಿಸಿದ್ರು. ಪೊಲೀಸ್ ಅವರು ಕೇಳ್ತಾವ್ರೆ, ಲೈ ನಿನ್ನ ಹೆಸರು ವೆಂಕಟ್, ಆದ್ರೆ ನಿಮ್ಮ ಅಣ್ಣನ ಹೆಸರು ಸಾಲಮನ್, ಅದಂಗೆ ನೀನು ಇಂಡಿಯನು ಅವನು ಕ್ರಿಸ್ಟಿಯನ್ ಅಂತ ಪೊಲೀಸ್ ಅವರು ಕೇಳ್ತಾವ್ರೆ. ಅದಕ್ಕೆ ವೆಂಕಟ್ ಸರ್ ಅವನು ಚಿಕ್ಕ ವಯಸ್ಸಲ್ಲೇ ಕುಡಿಯೋ ಅಭ್ಯಾಸ ಆಯ್ತು, ಅದಕ್ಕಾಗಿ ಅಮ್ಮ ಅವನ ಚರ್ಚ್ ಕರ್ಕೊಂಡು ಹೋಗಿರೋ ಸರ್, ಈಗ ಮಗ ಕುಡಿಯೋದು ಬಿಡ್ಲಿ ಅಂತ, ಬಟ್ ಅವನು ಕುಡಿಯೋದು ಬಿಟ್ಟಿಲ್ಲ ಅಂತ ವೆಂಕಟ್ ಹೇಳ್ತಾವನೆ. ಈ ಕಡೆ ಪೊಲೀಸ್ ಅವರು ಆ ಸುಟ್ಟೋಗಿರೋ ಬಟ್ಟೆಗಳನ್ನ ತೋರಿಸ್ತಾರೆ. ಸರ್ ನನಗೆ ಗೊತ್ತಿಲ್ಲ ಅಂತ ವೆಂಕಟ್ ಹೇಳ್ಬಿಡ್ತಾನೆ. ಆಚ ಕಡೆ ಇವನ ಹತ್ರ ವಿಚಾರಿಸೋದನ್ನ ಇನ್ಸ್ಪೆಕ್ಟರ್ ನೋಡ್ತಾರೆ. ಸೀದಾ ಒಳಗಡೆ ಬಂದ್ರು. ಏನ್ರಿ ಇವನ ಹತ್ರ ಗೆಂಜುತ್ತಾ ಇದೀರಾ ರೀ, ಒಂದ್ ಕೆಲಸ ಮಾಡ್ರಿ, ಹೆಂಗೂ ಇವ್ನು ಕೊಲೆ ಮಾಡಿರೋದಕ್ಕೆ 100% ಪ್ರೂಫ್ ಇದೆ ಆಯ್ತಾ. ಇವ್ನ ಮಗನಿಗೆ ಎಷ್ಟು ವಯಸ್ಸು, 14 ವಯಸ್ಸಾನೆ, ಅಪ್ಪ ಮಗ ಇಬ್ಬರನ್ನು ಜೈಲಿಗೆ ತಳ್ರಿ ಹೇಳ್ತೀನಿ. ಅವರಮ್ಮ ಇವನ್ನ ಹುಡುಕಿ ಅಲ್ಲಿಬೇಕಂಗೆ ಆ ತರ ಅಲಿಸ್ತೀನಿ ನನ್ನ ಮಗನೇ ಅಂತ ಪೊಲೀಸರು ವೆಂಕಟ್ಗೆ ವಾರ್ನಿಂಗ್ ಕೊಡ್ತಾವ್ರೆ. ಇನ್ನು ವೆಂಕಟ್ ಓಕೆ ಸುಮ್ಮನೆ ಆಗಲ್ಲ ಅಂತೇಳಿ ಇವಾಗ ನಿಜ ಹೇಳ್ತಾನೆ. ನೋಡಿ ಸರ್ ಅವನ ಹತ್ರ ಜಗಳ ಮಾಡಿದೇನೋ ನಿಜಾನೇ, ಬಟ್ ಕೊಲೆ ಮಾಡೋಷ್ಟು ಇದೆಲ್ಲ ಸರ್, ನಮ್ದೊಂದು ಜಮೀನಿತ್ತು, ಅದು ಅಮ್ಮನ ಹೆಸರಲ್ಲಿತ್ತು ಸರ್, ಅಮ್ಮನ ಹತ್ರ ಹಂಗೆ ಯಾಮಾರಿಸಿ ಸಿಗ್ನೇಚರ್ ತಗೊಂಡ್ಬಿಟ್ಟೆ, ಬಟ್ ತಮ್ಮಂದೊಂದು ಸಿಗ್ನೇಚರ್ ಬೇಕಲ್ಲ, ಅದಕ್ಕಾಗಿ ಅವನ ಹತ್ರ ತುಂಬಾ ಸರಿ ಕೇಳಿದೆ ಸರ್, ಬಟ್ ಅವನು ಸಿಗ್ನೇಚರ್ ಹಾಕಿಲ್ಲ, ಏನಪ್ಪಾ ಮಾಡೋದು ಅಂತ ಹಿಂಗೆ ಕುತ್ಕೊಂಡಿದ್ದೆ. ನನ್ನ ಫ್ರೆಂಡ್ ಬಂದ ಈ ತರ ವಶೀಕರಣ ಮಾಡಿದ್ರೆ ನಾವ್ ಹೇಳೋ ಮತ್ತು ಕೇಳ್ತಾರಂತೆ ಕಣೋ ಅಂತ ಹೇಳಿದ್ರು. ಅದಕ್ಕಾಗಿ ಅವ್ನ ಪಾದದ್ದು ಮಣ್ಣು ಮತ್ತೆ ಅವ್ನ ಕೂದಲು ಅವ್ನ ಬಟ್ಟೆ ಕೇಳಿದ್ರು ಸರ್. ನೈಟಲ್ಲಿ ಬಂದೆ, ಯಾವ ಬಟ್ಟೆ ಎತ್ಕೊಂಡು ನನಗೂ ಗೊತ್ತಿಲ್ಲ ಸರ್ ಸರಿಯಾಗಿ, ಅದು ತಗೊಂಡೋಗಿ ಸುಟ್ಟಾಕ್ದೆ ಅಂತ ವೆಂಕಟ್ ಹೇಳ್ತಾವನೆ. ಈ ಕಡೆ ಪೊಲೀಸರು ಓಕೆ ಅದ್ರಲ್ಲಿ ಇದ್ದಿದ್ದು ರಕ್ತ ಇತ್ತಲ್ಲ ಅದರಲ್ಲಿ ಅಂತ ಪೊಲೀಸರು ಕೇಳ್ತಾರೆ. ಅದಕ್ಕೆ ವೆಂಕಟ್ ಸರ್ ಈ ತರ ವಶೀಕರಣ ಮಾಡ್ಬೇಕಾದ್ರೆ ನಮ್ ರಕ್ತ ಕೊಡ್ಬೇಕಂತೆ, ಅದಕ್ಕಾಗಿ ನನ್ನ ಕೈನ ಕುಯ್ಕೊಂಡು ರಕ್ತ ಕೊಟ್ಟೆ ಸರ್ ಅಂತ ಅವ್ನ ಕೈನ ತೋರ್ಸಾನೆ. ಹಂಗಂದ್ರೆ ಆ ಬಟ್ಟೆಲಿ ಇದ್ದು ಮಕ್ಳು ರಕ್ತ ಅಲ್ಲ ಇವನ್ ರಕ್ತ. ಅದನ್ನ ಕೇಳಿದ ತಕ್ಷಣ ಇನ್ಸ್ಪೆಕ್ಟರ್ಗೆ ಇನ್ನ ತಲೆ ಕೆಟ್ಟೋಯ್ತು. ಹಂಗೆ ಇನ್ಸ್ಪೆಕ್ಟರ್ ಫೀಲಿಂಗ್ ಅಲ್ಲಿ ಆಚೆ ಬಂದ್ರು. ಇನ್ನೊಬ್ರು ರಮೇಶ್ ಅಣ್ಣ ಬಂದು ಕೇಳ್ತಾರೆ, ಸರ್ ಏನ್ ಸರ್ ಮಾಡೋಣ ಇವಾಗ ಅಂತ. ಆ ಇನ್ಸ್ಪೆಕ್ಟರ್ ವೆಂಕಟ್ ಹತ್ರ ಕೇಳ್ತಾರೆ, ಲೈ ಜಾತ್ರೆ ದಿನ ಎಲ್ಲೋ ಇದೆ ನೀನು ಅಂತ. ಸರ್ ಅವತ್ತು ನಾನು ಊರಲ್ಲೇ ಇಲ್ಲ ಅಂತ ವೆಂಕಟ್ ಹೇಳ್ಬಿಡ್ತಾನೆ. ಹಂಗೆ ಈ ಕಡೆ ಎದುರುಗಾನು ಭಾಸ್ಕರ್ ಸರ್ ಮನೇನ ತೋರಿಸಿದ್ರು. ಫಾದರ್ ಬಂದಲ್ಲಿ ಮಾಡ್ತಾ ಇರಲ್ಲ ಟಕ್ ಅಂತ ಭಾಸ್ಕರ್ ಸರ್ ಬಂದ್ರು. ಅವ್ರ ಹತ್ರ ಆ ಫ್ಯಾಮಿಲಿನೂ ಕೇಳ್ಕೊಂತ ಇದೆ, ಸರ್ ನಿಮ್ಗೆ ಏನೋ ಗೊತ್ತಾರೆ ಹೇಳಿ ಸರ್ ಪ್ಲೀಸ್ ಅಂತ. ನಮ್ಗೇನು ಗೊತ್ತಿಲ್ಲ, ನಾವೇ ಮೊಮ್ಮಗನ್ ಟೆನ್ಷನ್ ಇದ್ದೀವಿ, ಇದು ಬೇರೆನಾ ಫಾದರ್, ನೆಕ್ಸ್ಟ್ ಟೈಮ್ ಇತ್ರ ಯಾರನ್ನು ಕರ್ಕೊಂಡ್ ಬರ್ಬೇಡಿ ಅಂತ ಅವ್ರನ್ನ ಆಚೆ ಕಳಿಸ್ಬಿಡ್ತಾರೆ ಭಾಸ್ಕರ್ ಸರ್. ಈ ಕಡೆಗೆ ಗೌತಮ್ ಸರ್ನ ತೋರಿಸಿದ್ರು. ಮಗುನ ಪಿಕಪ್ ಮಾಡಕ್ ಬಂದವ್ರೆ. ಆ ಮಗಿ ಎಲ್ಲಾದ್ರ ಹೇಳ್ಕೊಂಡಿದ್ದಾಳೆ, ಏನ್ ತಲೆ ಕೆಡಿಸ್ಕೊಂಡ್ಬಿಟ್ಟಿ ಕಣೆ, ನಮ್ಮಪ್ಪ ಹೆಂಗಾರು ಮಾಡಿ ನಮ್ಮ ಫ್ರೆಂಡ್ ನ ಕಾಪಾಡ್ಬಿಡ್ತಾಳೆ ಅಂತ. ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಅಂಕಲ್ ನೀವು ಕಾಪಾಡ್ಬಿಡ್ತೀರಾ ಅಂತ. ನಮ್ಮ ನಾನು ಕಾಪಾಡ್ಕೊಡ್ತೀನಿ ಅಂತ ಮಕ್ಕಳಿಗೆ ಗೌತಮ್ ಸರ್ ಸಮಾಧಾನ ಮಾಡ್ತಾವ್ರೆ. ಹಂಗೆ ಈ ಕಡೆ ಆನಂದಿನ ತೋರಿಸಿದ್ರು. ಅಲ್ಲಿ ಬಾಲ್ಕನಿ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಅವ್ರೆ. ಕೆಳಗಡೆ ಒಂದು ಬೈಕ್ ಸೌಂಡ್ ನೋಡಿದ್ರೆ ಪೊಲೀಸರು ಬಂದವ್ರೆ. ಆ ಪೊಲೀಸ್ ನೋಡಿದ ತಕ್ಷಣ ಆನಂದಿಗೆ ಸಖತ್ ಭಯ ಆಗೋಗುತ್ತೆ. ಆ ಪೊಲೀಸ್ ಸೀದಾ ಭಾಸ್ಕರ್ ಹತ್ರ ಬಂದು ಮಾತಾಡ್ತಾವನೆ. ಸರ್ ಈ ತರ ಅಜ್ಜಿಗೆ ಮಂಡಿ ನೋವು, ಸ್ವಲ್ಪ ಬಂದು ಸಹಾಯ
ಸಹಾಯ ಮಾಡ್ತೀರಾ ಅಂತ ಇವರು ಇದರ ಚೋಟ ಮೋಟ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಎಲ್ಲರಿಗೂ. ಹೋಗ್ಬಿಟ್ಟು ಅಜ್ಜಿಗೆ ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಆ ಪೊಲೀಸರು ಇಂತಿನೂ ಕೇಳ್ತಾವ್ರೆ, ಅಲ್ಲ ಮನೆ ಕೊಲೆ ಆಯ್ತಲ್ಲ ಅವ್ರ ಮನೆ ಮೇಲೆ ತಾನೇ ಇರೋದು, ಇವ್ರನ್ನ ಕರ್ಕೊಂಡ್ ಬಂದ್ರಿ ಅಂತ ಹಿಂದ್ಗಡೆ ಮಾತಾಡ್ತಾವ್ರೆ. ಅದನ್ನ ಭಾಸ್ಕರ್ ಸರ್ ಕೇಳ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಈ ಕಡೆ ಹಂಗೆ ಎಸ್ತರ್ನ ತೋರಿಸಿದ್ರು. ಅದೇ ಈ ಫ್ಯಾಮಿಲಿ ಬಂದು ಹೋಗಿತ್ತಲ್ಲ ಮನೆಗೆ, ಏನು ವಿಚಾರಿಸಕ್ ಹೋದ್ರಲ್ಲ, ಏನ್ ಸಮಾಚಾರ ಅಂತ ಕೇಳಕ್ ಬಂದವ್ರೆ. ಅವರು ನೋಡಮ್ಮ ಎಷ್ಟು ಪಿಟಿಷನ್ ಕೊಟ್ಟಿದ್ವಿ ಅಂತ, ಈ ನನ್ನ ಮಗಳು ಸಿಕ್ಕಿಲ್ಲ, ನೀನ್ ಹಿಂಗೇದ್ರೆ ಆಗಲ್ಲ, ಬೇಕಾದ್ರೆ ದೊಡ್ಡದಿಗೆ ಹತ್ರ ಹೋಗು ಅಂತ ಆ ಫ್ಯಾಮಿಲಿನೂ ಹೇಳ್ತಾ ಇದೆ. ಈ ಕಡೆ ಹಂಗೆ ಗೌತಮ್ ಸರ್ನ ತೋರಿಸಿದ್ರು. ಕಾನ್ಸ್ಟೇಬಲ್ಗೆ ಕೈಯಲ್ಲಿ ಏನೋ ಏಟಾಗೈತೆ, ಅದಕ್ಕೆ ಒಂದು ಬ್ಯಾಂಡೇಜ್ ಸುತ್ತಾವ್ರೆ. ಈ ಕಡೆ ಭಾಸ್ಕರ್ ಸರ್ನ ತೋರಿಸಿದ್ರು. ಆನಂದಿ ಅವರಿಗೆ ಬುದ್ಧಿ ಹೇಳ್ತಾವ್ರೆ. ಅಲ್ಲ ಕಣೆ, ರೋಡಲ್ಲಿ ಬಿಸಿಲು ಒಳ್ಳೆ ದೆವ್ವ ನಿಂತ್ಕೊಂಡಿದ್ದಂತಲ್ಲ, ಅಕ್ಕಪಕ್ಕದ ಮನೆಯವರ ಹೇಳ್ತಾವ್ರೆ ಯಾಕೆ ಅಂತ ಹಿಂಗೆ ಮಾತಾಡ್ತಾವ್ರೆ. ಇದಕ್ಕಿದ್ದಾಗೆ ಮೊಮ್ಮಗ ತಲೆ ತಿರುಗಿ ಕೆಳಗಡೆ ಬಿದ್ದ. ಹಂಗೆ ಈ ಕಡೆ ಎಸ್ತರ ಮನೆನ ತೋರಿಸ್ತಾರೆ. ಅಪ್ಪ ಅಮ್ಮ ಅಡ್ವೈಸ್ ಮಾಡ್ತಾವ್ರೆ, ಸರಿ ಕಣೆ ಆಗಿದ್ದಾಯ್ತು, ಊಟನೂ ಮಾಡದೇ ನಿನ್ನ ಆರೋಗ್ಯನ ಹಾಳಾಗೋದು ಅಂತ ಹೇಳ್ತಾವ್ರೆ. ಅದಕ್ಕೆ ಎಸ್ತರು ಇಲ್ಲಿಂದ ನೀವು ಇಬ್ರು ಸುಮ್ಮನೆ ಹೋಗ್ಬಿಟ್ರೆ ಸಾಕು ಅಂತ ಹೇಳಿ ಅಪ್ಪ ಅಮ್ಮನ ಬೈದು ಆಚೆ ತಳ್ಬಿಡ್ತಾರೆ. ಅದನ್ನ ಭಾಸ್ಕರ್ ಸರ್ನು ಅಲ್ಲಿ ನಿಂತ್ಕೊಂಡು ನೋಡ್ತಾವ್ರೆ. ಹಂಗೆ ಬೆಳಗ್ಗೆ ಆಯ್ತು. ಈ ಕಡೆ ಭಾಸ್ಕರ್ ಸರ್ನು ಆನಂದಿ ನಿಂತ್ಕೊಂಡು ಮಾತಾಡ್ತಾವ್ರೆ. ಇದಕ್ಕಿದ್ದಂಗೆ ಆ ಫ್ರಿಡ್ಜ್ ಇಂದ ನೀರು ಸೋರ್ತಾ ಇದೆ. ಭಾಸ್ಕರ್ ಸರ್ಗೂ ಸಖತ್ತು ಭಯ ಆಗೋಯ್ತು. ಹಿಂದೆಲ್ಲ ಹೋಗಿ ನೋಡ್ತಾರೆ, ನೋಡಿದ್ರೆ ಆ ಫ್ರಿಡ್ಜ್ ಕೆಲಸ ಮಾಡ್ತಾ ಇಲ್ಲ. ಇವಾಗ ಸರಿ ಫ್ರಿಡ್ಜ್ ರಿಪೇರಿ ಮಾಡೋನಿಗೆ ಫೋನ್ ಮಾಡ್ತಾರೆ. ಲೋ ಇದರ ಫ್ರಿಡ್ಜ್ ರಿಪೇರಿ ಆಗೋಯ್ತು, ಬೇಗ ಬಾರು ಅಂತ. ಅವನು ಅಣ್ಣ ನಾನು ಸಿಟಿಲಿದ್ದೀನಿ, ಇವಾಗ ಹೋಗ್ತಾ ಇದ್ದೀನಿ. ಸರಿ ಸರಿ ಆಯ್ತು 5 ನಿಮಿಷ ಬಂದೆ ಅಂತ ಹೇಳಿ ಫ್ರಿಡ್ಜ್ ಅವನು ಮನೆಗೆ ಬಂದ. ಇವರು ಆ ಫ್ರಿಡ್ಜ್ ನ ಡೋರ್ ಧರನೇ ಇಕ್ಕವ್ರೆ. ಅವನು ಕೇಳ್ತಾವನೆ, ಇದೇನು ಫ್ರಿಡ್ಜ್ ತಗೊಂಡು ಇಲ್ಲಿ ಕುಡಿದ್ರಲ್ಲ, ಏನ್ ಸಮಾಚಾರ ಅಂತ ಹೇಳಿ ಚೆಕ್ ಮಾಡ್ತಾನೆ. ನೋಡಿದ್ರಲ್ಲಿ ಗ್ಯಾಸ್ ಖಾಲಿ ಆಗಿರುತ್ತೆ. ಅಣ್ಣ ಗ್ಯಾಸ್ ಖಾಲಿ ಆಗಿದೆ, ನಾನು ಹಿಂಗೂ ಸಿಟಿ ಕಡೆ ಹೋಗ್ತಾ ಇದೀನಿ, ಬರ್ತಾ ಸಾಯಂಕಾಲ ತಗೊಂಡ್ಬರ್ತೀನಿ ಅಂತ ಫ್ರಿಡ್ಜ್ ಅವನು ಹೇಳ್ತಾನೆ. ಅದಕ್ಕೆ ಭಾಸ್ಕರ್ ಸರ್ನು ಏನೋ ಸಾಯಂಕಾಲನ, ಇಲ್ಲಪ್ಪ ನನಗೆ ಇವಾಗಲೇ ಬೇಕು, ಅರ್ಜೆಂಟ್ ಕಣೋ, ಪ್ಲೀಸ್ ಬೇಕಾದ್ರೆ ರೆಡಿ ನಾನು ಬರ್ತೀನಿ, ಹೋಗಿ ತಗೊಂಡ್ಬಿಡೋಣ ಗ್ಯಾಸ್ ಅಂತ ಫ್ರಿಡ್ಜ್ ಅವ್ನಿಗೆ ಹೇಳ್ತಾವ್ರೆ. ಈ ಕಡೆ ಆನಂದಿಗೆ ಸಖತ್ತು ಭಯ, ಏನೋ ತಿರ್ಗಾ ಒಬ್ಬಳೆ ಬಿಟ್ಟು ಹೋಯ್ತೀರಾ ಅಂತ. ಇರಮ್ಮ ಒಂದ್ 2 ನಿಮಿಷ ಬಂದ್ಬಿಡ್ತೀವಿ ಅಂತ ಭಾಸ್ಕರ್ ಸರ್ ಫ್ರಿಡ್ಜ್ ರಿಪೇರಿ ಮಾಡೋಣ ಕರ್ಕೊಂಡು ಆಚೆ ಹೋಯ್ತಾರೆ. ಆನಂದಿ ಅವರು ಹಂಗೆ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಅವ್ರೆ. ಇದ್ದಕ್ಕಿದ್ದಾಗೆ ಮನೆಯೊಳಗಡೆ ಎಸ್ತರ್ ಬಂದ್ಬಿಡದ. ಎಸ್ತರ್ ಬಂದು ಆ ಕಿಚನ್ ಕೂತ್ಕೊಂಡು ಪಾಪ ಗೊಳು ಅಂತ ಹೇಳ್ತಾರೆ. ಅಮ್ಮ ಮಗಿ ಎಲ್ಲಮ್ಮ ಓದ್ಲು, ನನಗೆ ಇರದೆ ಅವಳು ಒಬ್ಳೆ ಅಲ್ಲಮ್ಮ, ಎಲ್ಲಮ್ಮ ಓದ್ಲು ಅಂತ ಪಾಪ ಅಮ್ಮ ಎದ್ದೆ ಹೊಡ್ಕೊಂಡು ಅಳ್ತಾ ಇದೆ. ಈ ಕಡೆ ಆನಂದಿನ ಪಾಪ ಸಮಾಧಾನ ಮಾಡ್ತಾ ಅವ್ರೆ. ಹಂಗೆ ಎಸ್ತರ್ ಜಾಕೆಟ್ ಮೇಲೆ ಒಂದನಿ ನೀರ್ ಬಿತ್ತು. ಏನಪ್ಪಾ ಅಂತ ಆನಂದಿ ಹಂಗೆ ತಲೆ ಎತ್ತಿ ನೋಡ್ತಾರೆ. ಆ ಹುಡುಗಿ ಬಾಡಿನ ಅಲ್ಲೇ ಸಜ್ಜಾ ಮೇಲೆ ಇಕ್ಕಿದಾರೆ ಅವರು. ತಿರ್ಗಾ ಇನ್ನೊಂದನಿ ಬೀಳ್ತಾ ಇದೆ, ಆ ಕಡೆಯಿಂದ ಬರ್ತಾ ಇದೆ. ಅದನ್ನ ಆನಂದಿ ನೋಡ್ಬಿಟ್ಟು ತಿರ್ಗಾ ಇವಳ ಮೇಲೆ ಬಿದ್ರೆ ಡೌಟ್ ಬರುತ್ತೆ ಅಂತ ಬಾಮ ಈ ಕಡೆ ಹೇಳಿತಾರೆ. ಬಟ್ ಎಸ್ತರ್ ಈ ಕಡೆ ಬರದೇ ಇಲ್ಲ. ಪ್ಲೀಸ್ ಬಾಮ ಅರ್ಥ ಮಾಡ್ಕೊಂತ ಆನಂದಿ ಅಷ್ಟೊಂದು ಭಯ ಪಡ್ತಾವ್ರೆ. ಇನ್ನೊಂದನಿ ಬೀಳ್ಬೇಕು ಟಕ್ಕಂತ ಎಸ್ತರು ಈ ಕಡೆ ಬಂದ್ರು. ಹೆಂಗೋ ಅನಿ ಕೆಳಗಡೆ ಬಿತ್ತು. ಅದೇ ತಿರ್ಗಾ ಅವ್ರ ಜಾಕೆಟ್ ಮೇಲೆ ಬಿದ್ದಿದ್ರೆ ಪಕ್ಕ ಗೊತ್ತಾಗ್ಬಿಡಲ್ಲ ಅವ್ರಿಗೆ. ಹೆಂಗೋ ಅಲ್ಲಿಗೆ ಭಾಸ್ಕರ್ ಸರ್ ಬಂದ್ರು. ಏನಮ್ಮ ಏನಾಯ್ತು, ಆದಷ್ಟು ಬೇಗ ಕಂಡುಬಿಡ್ತೀನಮ್ಮ, ನಾನು ಎಲ್ಲ ಕಡೆ ಹುಡುಕ್ತಾ ಅಂತ ಭಾಸ್ಕರ್ ಸರ್ ಒಂಥರ ಫೀಲಿಂಗ್ ಎಲ್ಲ ಹೇಳ್ತಾರೆ. ಅವರು ಅವ್ರ ಪರಿಸ್ಥಿತಿ ಹೆಂಗೈತೆ ನೋಡಿ. ಹಂಗೆ ಮಾಡಿ ಎಸ್ತರ್ನ ಆಚೆ ಕಳಿಸಿದ್ರು. ಹುಡುಗರು ಬಂದು ಅದಕ್ಕೆ ಗ್ಯಾಸ್ ತುಂಬ ಸರಿ ವರ್ಕ್ ಆಗುತ್ತೆ, ಎಲ್ಲಿಗೆ ಬೇಕು ಅಂತ ಕೇಳ್ತಾನೆ. ಐ ಬಡಪ್ಪ ನಾವೆಲ್ಲ ಇತ್ತೀವಲ್ಲ ಕ್ಲೀನ್ ಮಾಡ್ಬಿಟ್ಟು ನೀನು ಕಾಸು ತಗೊಂಡು ಹೋಗು ಅಂತ ಕಳಿಸ್ಬಿಡ್ತಾರೆ. ಈ ಕಡೆ ಆನಂದಿ ಗೊಳು ಅಂತ ಅಳ್ತಾವ್ರೆ. ರೀ ಎಂತ ಪಾಪ ಮಾಡ್ತಾ ಇದೀವಿ ನಾವು, ಪಾಪ ರೀ ಅವಳು ಅಮ್ಮ ಮಗಳನ್ನ ದೂರ ಮಾಡೋದು ಎಷ್ಟು ದೊಡ್ಡ ತಪ್ಪು ಗೊತ್ತಾ, ನಮಗೊಂದು ಮೊಮ್ಮಗ ಇದಾರೆ ಅಂತ ಅಳ್ತಾವ್ರೆ. ಅದಕ್ಕೆ ಭಾಸ್ಕರ್ ಸರ್ನು ಅರ್ಥ ಮಾಡ್ಕೊಳಮ್ಮ, ದುಡ್ಡು ಬರಬೇಕು, ಇಲ್ಲಾಂದ್ರೆ ನಾನೇನೋ ಕಟ್ಕ ಅಲ್ಲ, ಆದಷ್ಟು ಬೇಗ ಎಲ್ಲ ಒಳ್ಳೇದಾಗುತ್ತೆ, ಸ್ವಲ್ಪ ಈ ಫ್ರಿಡ್ಜ್ ನ ಕಡೆ ತಳ್ಬಿಡೋಣ ಅಂತ ಆನಂದಿನ ಕರೀತಾನೆ. ನಾನು ಬರಲ್ಲ ಹೋಗಯ್ಯ ಅಂತ ಆ ಅಮ್ಮನು ಹೇಳ್ತಾ ಇದೆ. ಹಂಗೆ ಈ ಕಡೆ ಗೌತಮ್ ಸರ್ನ ತೋರಿಸಿದ್ರು. ಕಾನ್ಸ್ಟೇಬಲ್ ಬೆರಳಿಗೆ ಏಟಾಯ್ತಲ್ಲ, ಹಾಸ್ಪಿಟಲ್ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ದಾರೆ. ಅದಕ್ಕೆ ನರ್ಸಮ್ಮನು ಹೇಳ್ತಾ ಇದೆ, ಸರ್ ಬ್ಲಡ್ ಬೇಕು, ಅಲ್ಲಿ ಬ್ಲಡ್ ಬುಕ್ ಇದೆ, ಎಲ್ಲಾದ್ರೂ 4 ನಂಬರ್ ಇರುತ್ತೆ, ಹೋಗಿ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ಈ ಗ್ರೂಪ್ ನ ಬ್ಲಡ್ ಯಾರನ್ನ ಇದ್ರೆ ಕರೀರಿ ಸರ್ ಅಂತ ಹೇಳ್ತಾರೆ. ಇವರು ಸೀದಾ ಅಲ್ಲಿಗೆ ಹೋಯ್ತಾರೆ. ಅಲ್ಲಿ ಹೋಗಿ ಡೈರೆಲ್ಲ ಚೆಕ್ ಮಾಡ್ತಾರೆ. ಒಂದು ನಂಬರ್ ಸಿಗುತ್ತೆ, ಆ ನಂಬರ್ಗೆ ಫೋನ್ ಮಾಡಿ ಕೇಳ್ತಾರೆ. ಸರಿ ಸರ್ ಆದಷ್ಟು ಬೇಗ ಬರ್ತೀನಿ ಅಂತ ಆ ಕಡೆ ನಾನು ಹೇಳಿದ್ರು. ಹಂಗೆ ಆ ಬುಕ್ ನ ತಿರುಗಿಸ್ತಾವ್ರೆ. ನೋಡಿದ್ರೆ ಅಲ್ಲಿ ಭಾಸ್ಕರ್ ಸರ್ ಹೆಸರಿದೆ. ಆ ನರ್ಸಮ್ಮನ ಹತ್ರ ಕೇಳ್ತಾರೆ, ನರ್ಸಮ್ಮ ಇದು ಯಾರ ಹೆಸರು ಸರ್? ಇದು ಭಾಸ್ಕರ್ ಸರ್, ಡಾಕ್ಟರ್ ಅವರು. ಹೌದಾ, ಅಲ್ಲಮ್ಮ ಏಜ್ 60 ಅಂತ ಆಗಿದೆ, ಬ್ಲಡ್ ಕೊಡಬಹುದು 60 ವಯಸ್ಸು ಅವರು ಸರ್. ಒಂದು ಪ್ರೆಗ್ನೆಂಟ್ ಲೇಡಿ ಸರ್, ಎಮರ್ಜೆನ್ಸಿ ಬೇಕಾಗಿತ್ತು, ಕೊಟ್ಟರು ಅಂತ ಆ ನರ್ಸಮ್ಮ ಹೇಳ್ತಾ ಇದೆ. ಗೌತಮ್ ಸರ್ಗೆ ಸ್ವಲ್ಪ ಡೌಟ್ ಆಯ್ತು. ಏನಕ್ಕಪ್ಪ ಡೌಟ್ ಅಂತೀರಾ? ಎಪಿಸೋಡ್ 1 ನೋಡಿದ್ರಲ್ಲ, ಅದರಲ್ಲಿ ಆ ಪೊಲೀಸ್ ಅವರು ಬಂದು ಕಂಪ್ಲೇಂಟ್ ಬರ್ಕೊಬಿಟ್ಟು ಹೋಗ ಹೇಳಿರ್ತಾರೆ. ಕಾನ್ಸ್ಟೇಬಲ್ ಅದೇ ರಮೇಶ್ ಅಣ್ಣ ಕೇಳಿರ್ತಾರೆ, ಏನಯ್ಯ ಮನೆ ಕಡೆ ಬಿದ್ದವನೆ ನೀನ್ ನೋಡಿದ್ರೆ ಕೇಳಿಸಿಲ್ಲ ಅಂತ ಹೇಳ್ತಿಲ್ಲ ಅಂತ ರಮೇಶ್ ಸರ್ ಕೇಳಿರ್ತಾರೆ. ಅದಕ್ಕೆ ಭಾಸ್ಕರ್ ಸರ್ ಅವ ಸ್ವಲ್ಪ ನಾನು ಎಣ್ಣೆ ಹಾಕ್ಬಿಟ್ಟಿದೆ ಸರ್ ಅಂತ ಹೇಳಿರ್ತಾರೆ. ಗ್ಯಾಪ್ ಇದೆಯಾ? ಎಣ್ಣೆ ಹಾಕಿದವರು ರಕ್ತ ಹೆಂಗ್ ಕೊಡಕ್ಕಾಗುತ್ತೆ ಅಂತ ಗೌತಮ್ ಸರ್ಗೆ ಸ್ಟ್ರೈಕ್ ಆಗಿರೋದು. ಇವಾಗ ಏನ್ ಮಾಡ್ತಾರೆ ಗೌತಮ್ ಸರ್, ಸೀದಾ ಭಾಸ್ಕರ್ ಅವ್ರ ಮನೆಗೆ ಹೋದ್ರು. ಈ ಕಡೆ ಭಾಸ್ಕರ್ ಅವ್ರಿಗೂ ಸಖತ್ತು ಶಾಕು, ಇದೇನಪ್ಪ ಪೊಲೀಸರು ಬರ್ತಾರೆ ಮನೆಗೆ ಅಂತ. ಸರಿ ಬಾಕಲ್ ತೆಗೆದ್ರು, ಒಳಗಡೆ ಕುಂಡ್ರಿಸಿದ್ರು. ಏನ್ ಸರ್ ಚೆನ್ನಾಗಿದ್ದೀರಾ? ಏನಿಲ್ಲ ಸರ್, ನಮ್ಮ ಕಾನ್ಸ್ಟೇಬಲ್ ಒಬ್ಬರಿಗೆ ರಕ್ತ ಬೇಕಂತೆ, ನಿಮ್ದು ಅವ್ರದ್ದು ಒಂದೇ ಗ್ರೂಪ್, ಸ್ವಲ್ಪ ಬಂದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಕೇಳ್ತಾರೆ. ಇಲ್ಲ ಸರ್ ನನಗೆ 60 ವಯಸ್ಸಾಗಿದೆ. ಏನು 60 ವಯಸ್ಸಾ ಸರ್? ಏನ್ ಸರ್ ನೀವು ಎಣ್ಣೆ ಎಲ್ಲ ಹೊಡ್ಕೊಂಡು ರಕ್ತ ಕೊಡ್ತೀರಾ? 60 ವಯಸ್ಸಾನೆ, ಪರವಾಗಿಲ್ಲ ಬನ್ನಿ ಸರ್ ಅಂತ ಕರೀತಾರೆ. ಇದ್ದಕ್ಕಿದ್ದಂಗೆ ಆ ಕಡೆ ಮಿಷಿನ್ ಸ್ಟಾಪ್ ಆಯ್ತು. ಏನ್ ಮಿಷಿನ್? ಆನಂದಿ ಅವರು ಬಟ್ಟೆ ಹೊಡೆದಿರ್ತಾರೆ ಆ ಮಿಷಿನ್. ಏನ್ ಸರ್ ವಿಷಯ ನಿಮ್ಮ ಹತ್ರನೇ ಗೊತ್ತಿರೋದಾ ಇಲ್ಲ ಅವ್ರಿಗೂ ಗೊತ್ತಾ? ಏನಕ್ಕೆ ಸರ್ ಸುಳ್ಳೇನು ಕೇಳಿದ್ರಿ, ಯಾಕೆಲ್ಲ ಮುಚ್ಚಿಟ್ಟಿದ್ದೀರಾ ನನ್ನ ಹೇಳಿ ಅಂತ ಗೌತಮ್ ಸರ್ ಕೇಳ್ತಾರೆ. ಅದಕ್ಕೆ ಭಾಸ್ಕರ್ ಸರ್ ಏನ್ ಸರ್ ಹೇಳಬೇಕು, ಎಲ್ಲ ಆಲ್ರೆಡಿ ನಾನು ಕಂಪ್ಲೇಂಟ್ ಬಂದು ಕೊಟ್ಟಿದ್ದೀನಿ, ಪ್ಲೀಸ್ ಸರ್ ಇಲ್ಲಿಂದ ಹೋದ್ರೆ ಒಳ್ಳೇದು, ಆಲ್ರೆಡಿ ನಾವೇ ಬಲೆ ಟೆನ್ಷನ್ ಇದೀವಿ, ಹೇಳೋ ಮಾತು ಕೇಳಿ ಸರ್ ಅಂತ ಭಾಸ್ಕರ್ ಸರ್ ಹೇಳ್ತಾರೆ. ಬಟ್ ಗೌತಮ್ ಸರ್ ಬಿಡಂಗಿಲ್ಲ, ಇಲ್ಲ ನೀವು ಹೇಳಲೇಬೇಕು ಅಂತ ಅವರಿಗೆ ಸ್ವಲ್ಪ ಹಿಂಸೆ ಮಾಡ್ತಾವ್ರೆ. ಅವರು ಅಲ್ಲಿ ಫೋನ್ ರಿಂಗ್ ಆಯ್ತು ಅಂತ ಒಳಗಡೆ ಹೋದ್ರು. ಈ ಕಡೆ ಗೌತಮ್ ಸರ್ ಬಂದ್ಬಿಟ್ಟು ಡಬ್ಬ ಇದೆ ಅದನ್ನ ನೋಡ್ತಾ ಅವ್ರೆ. ಇದ್ದಕ್ಕಿದ್ದಂಗೆ ಹುಡುಗ ತಲೆ ತಿರುಗಿ ಕೆಳಗಡೆ ಬಿದ್ದ. ಇನ್ನ ಭಾಸ್ಕರ್ ಸರ್ ಏನ್ ಸರ್ ಇಷ್ಟೊತ್ತು ಬಂದಿಂಗ್ ಮಾಡ್ತಾ ಇರಂತ ಮಗಿನ ಎತ್ಕೊಂಡು ಹಿಂಗ ಆಚೆ ಬರ್ತಾರೆ. ಅಲ್ಲೊಂದು ಟೇಬಲ್ ಬಿದ್ದೋಗುತ್ತೆ. ಆ ಟೇಬಲ್ ಕೆಳಗಡೆ ನೋಡ್ತಾರ ರಕ್ತ. ಅದನ್ನ ನೋಡಿದ ತಕ್ಷಣ ಗೌತಮ್ ಸರ್ಗೆ ಡೌಟ್ ಬರುತ್ತೆ. ಇನ್ನೇನು ಈ ಎಪಿಸೋಡ್ ನ ಹಂಗೆ ಮುಗಿಸ್ತಾರೆ. ನೆಕ್ಸ್ಟ್ ಎಪಿಸೋಡ್ ನಾಳೆ. ಬಾಯ್. ನೋಡೋಣ. ಎಪಿಸೋಡ್ 3 ಮಗು ಕೆಳಗಡೆ ಬಿತ್ತಲ್ಲ, ಆ ಮಗುನ ಎತ್ಕೊಂಡು ಭಾಸ್ಕರ್ ಸರ್ ಸೀದಾ ಹಾಸ್ಪಿಟಲ್ ಕಡೆಗೆ ಹೋದ್ರು. ಡಾಕ್ಟರ್ ಮಗುನ ಚೆಕ್ ಮಾಡಿ ನೋಡ್ತಾರೆ. ಆಚೆನೂ ಬಂದ್ರು. ಸರ್ ಮಗನಿಗೆ ಆಪರೇಷನ್ ಮಾಡಲೇಬೇಕು, ದುಡ್ಡು ರೆಡಿ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ಬಿಡ್ತಾರೆ. ಇವ್ರಿಗೆ ಬೇರೆ ಸರ್ವಿಸ್ ಅಮೌಂಟೇ ಬಂದಿಲ್ಲ, ಏನಪ್ಪ ಮಾಡೋದು ಅಂತ ನಮ್ಮ ತರನೇ ಸಾಲ ಕೇಳಕ್ಕೆ ಹೋಯ್ತಾರೆ. ಎಲ್ಲ 2-3 ಕಡೆ ಕೇಳ್ತಾರೆ. ಪಾಪ ಅವರಿಗೆ ಸಾಲನೇ ಸಿಗಲ್ಲ. ಅದೇ ಟೈಮ್ಗೆ ಆನಂದಿನ ಫೋನ್ ಮಾಡ್ತಾರೆ. ರೀ ಡಾಕ್ಟರ್ ಬಂದಿದ್ರು ರೀ, ಮಗಿಗೆ ಆಪರೇಷನ್ ಮಾಡಲೇಬೇಕಂತೆ, ದುಡ್ಡೇನೋ ರೆಡಿ ಆಯ್ತಾ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಬಂದಿದ್ದೀನಮ್ಮ, ಹುಡುಕ್ತಾ ಇದೀನಿ, ನಾನೇ ಫೋನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ಗೌತಮ್ ಸರ್ನ ತೋರಿಸಿದ್ರು. ಫ್ಯಾಮಿಲಿ ಟ್ರಿಪ್ ಹೋಗೋರೆ, ಬಟ್ ಇವ್ರ ಫ್ಯಾಮಿಲಿ ಇಲ್ಲ, ಅದು ಇನ್ಸ್ಪೆಕ್ಟರ್ ಫ್ಯಾಮಿಲಿ. ಅಲ್ಲಿ ಯಾರಿಗೊಬ್ಬರಿಗೆ ಫೋನ್ ಮಾಡಿದ್ರು, ಮಚ್ಚ ನಾನು ಕೇಳಿದ ಐಟಮ್ ಸಿಗ್ತಾ, ನಮಗೆ ಸಾಯಂಕಾಲದಷ್ಟಲ್ಲಿ ಬೇಕೇ ಬೇಕಣೋ, ಮಿಸ್ ಮಾಡಬೇಡ ಅಂತ ಹೇಳ್ತಾರೆ. ಈ ಕಡೆ ಭಾಸ್ಕರ್ ಸರ್ ಆ ಸ್ಕೂಲ್ ಟ್ಯೂಷನ್ ಮಾಡ್ತಿದ್ರಲ್ಲ, ಅವ್ರ ಹೋಗಿ ಎಲ್ಲಿ ಕೇಳ್ತಾರೆ, ಏನೋ ದುಡ್ಡಿದ್ರೆ ಕೊಡಪ್ಪ ಅಂತ. ಸರ್ ಅಷ್ಟೊಂದು ದುಡ್ಡು ನನ್ನ ಸರ್ ಇದೆ, ಏನು ಬೇಜಾರು ಮಾಡ್ಕೊಂಬಿಡಿ ಸರ್ ಅಂತ ಸ್ಕೂಲ್ ಟೀಚರ್ ಭಾಸ್ಕರ್ ಸರ್ ಹೇಳ್ತಾರೆ. ಈ ಕಡೆ ಒಂದಿಬ್ರು ಪೊಲೀಸ್ ಒಂದು ಡಾಕ್ಟರ್ ಹತ್ರ ಬಂದವರೆ. ನೋಡಯ್ಯ ನಿನ್ ಮಗಳು ಕೇಸ್ ಬೇರೆ, ಈ ಹುಡುಗಿ ಕೇಸ್ ಬೇರೆ, ಸುಮ್ಮನೆ ಅವಾಗ
ಹೋಗಿ ಅವರಿಗೆ ತಲೆ ತಿಂತಾರಬೇಡ ಅಂತ ಆ ಡಾಕ್ಟರ್ಗೆ ಈ ಪೊಲೀಸರು ವಾರ್ನಿಂಗ್ ಕೊಡ್ತಾರೆ. ಗೌತಮ್ ಸರನು ಸೀದಾ ಮನೆಗೆ ಬಂದ್ರು. ಮಗಳು ಕೇಳ್ತಾವಳೆ, ಅಪ್ಪ ಏನಪ್ಪ ನನ್ನ ಫ್ರೆಂಡ್ ನಿನ್ನ ಕಂಡಿದ್ದೀವಲ್ಲ, ನಾನು ಬೇರೆ ಸ್ಕೂಲ್ಗೆಲ್ಲ ಹೇಳಿದನಪ್ಪ, ಎಲ್ಲ ಫ್ರೆಂಡ್ಸ್ ಎಲ್ಲ ಕೇಳ್ತಾವ್ರೆ ಏನಾಯ್ತು ಅಂತ ಗೌತಮ್ ಸರ್ನ ಮಗಳು ಕೇಳ್ತಾ ಇದೆ. ಅದಕ್ಕೆ ಗೌತಮ್ ಸರ್ನು ನೀನು ಅನ್ಕೊಂಡಂಗೆ ನಾನು ದುಡ್ಡು ಪೊಲೀಸ್ ಅಲ್ಲಮ್ಮ, ನಾನು ಅಲ್ಲಿ ಜೀಪ್ ಡ್ರೈವರ್, ತರಕಾರಿ ತಗೊಂಡ್ಬರ್ಬೇಕು, ಅವ್ರ ಮನೆ ಕೆಲಸ ಮಾಡಬೇಕು, ಹಿಂಗ್ ಮಾಡಿ ಅಂತ ಗೌತಮ್ ಸರ್ ಹೇಳ್ತಾರೆ. ಬಟ್ ಮಗಳು ಕೇಳ್ತಾ ಇಲ್ಲ. ಹೆಂಗೋ ಅಮ್ಮನೇ ಸ್ವಲ್ಪ ಸಮಾಧಾನ ಮಾಡಿ ಮಗಳನ್ನ ಸುಮ್ಮನೆ ಇರಿಸ್ತಾರೆ. ಈ ಕಡೆಗೆ ಭಾಸ್ಕರ್ ಸರ್ನ ತೋರಿಸಿದ್ರು. ಎಲ್ಲ ಕಡೆ ಪಾಪ ದುಡ್ಡು ಕೇಳಿ ಎಲ್ಲೂ ಸಿಕ್ಕಿಲ್ಲ, ಕುತ್ಕೊಂಡಿದ್ದಾರೆ. ಅವ್ರಿಗೊಂದು ಫೋನ್ ಕಾಲ್ ಬಂತು. ಆ ಕಡೆಯಿಂದ ಒಬ್ಬ ಮಾತಾಡ್ತಾನೆ, ಏನ್ ಭಾಸ್ಕರ್ ಚೆನ್ನಾಗಿದ್ಯಾ, ಮೊಮ್ಮಗನಿಗೆ ಆಪರೇಷನ್ ದುಡ್ಡು ರೆಡಿ ಆಯ್ತಾ ಅಂತ ಕೇಳ್ತಾರೆ. ಭಾಸ್ಕರ್ ಸರ್ನು ಸರ್ ನೀವು ಯಾರು ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಅದಿರ್ಲಿ ಬಿಡು, ನಾನು ಹೇಳೋ ಕೆಲಸ ಮಾಡು, ನಿಮಗೆ ದುಡ್ಡು ಅರೇಂಜ್ ಆಗುತ್ತೆ ಅಂತ ಆ ಕಡೆಯಿಂದ ಫೋನಲ್ಲಿ ಹೇಳ್ತಾನೆ. ಆ ಕಡೆ ಏನೋ ಸೌಂಡ್ ಆಯ್ತು. ಸರಿ ಹೋಗಿ ನೋಡ್ತಾರೆ. ನೋಡಿದಲ್ಲಿ ಒಂದು ಕಟ್ಟು ದುಡ್ಡಿದೆ. ಯಾರಪ್ಪ ಇದು ಅಂತ ಅವ್ರಿಗೆ ಅರ್ಥ ಆಗ್ತಲ್ಲ. ತಿರ್ಗಾ ಬಂದು ಕುತ್ಕೊಂಡ್ರು. ತಿರ್ಗಾ ಫೋನ್ ಕಾಲ್ ಬಂತು. ಹಲೋ ನೀವು ಯಾರು ಅಂತ ಭಾಸ್ಕರ್ ಸರ್ ಕೇಳ್ತಾರೆ. ನಾನು ಹೇಳ್ತೀನಿ ಬಿಡು, ಒಂದು ಕೆಲಸ ಮಾಡು, ಆ ಹುಡುಗಿ ಬಡಿ ತಗೊಂಡೋಗಿ ಸುಟ್ಟಾಕ್ಬಿಡಪ್ಪ ಅಂತ ಹೇಳ್ತಾರೆ. ಭಾಸ್ಕರ್ ಸರ್ ಹಂಗೆ ಶಾಕು. ತಿರ್ಗಾ ಭಾಸ್ಕರ್ ಸರ್ ಫೋನ್ ಕಟ್ ಮಾಡ್ಬಿಟ್ರು. ತಿರ್ಗಾ 5 ನಿಮಿಷ ಬಿಟ್ಟು ಅವನೇ ಫೋನ್ ಮಾಡ್ತಾನೆ. ನೋಡಪ್ಪ ಇವಾಗ ಮಾತಾಡೋ ಟೈಮ್ ಇಲ್ಲ, ಯೋಚನೆ ಮಾಡು, ಬಾಡಿ ಸುಟ್ಟಾಕದ ಇಲ್ಲ ನಿನ್ನ ಮಗನ ಜೀವನ ಕಾಪಾಡದ ಅಂತ. ಇವಾಗ ಇವರಿಗೆ ದುಡ್ಡು ಬೇರೆ ಬೇಕು. ಯೋಚನೆ ಮಾಡ್ಬಿಟ್ಟು ಸೀದಾ ಎಸ್ತರ್ ಮನೆ ಕಡೆ ಹೋಯ್ತಾರೆ. ಎಸ್ತರು ಮಗಿ ಫೋಟೋ ಇಟ್ಕೊಂಡು ಅಳ್ತಾವಳೆ. ಏನಮ್ಮ ಊಟ ಗಿಟ ಮಾಡ್ತಾ ಇಲ್ವಾ ಅಂತ ಭಾಸ್ಕರ್ ಸರ್ ಕೇಳ್ತಾರೆ. ಎಲ್ಲಪ್ಪ ಊಟ, ಮಗಿ ಎಲ್ಲಪ್ಪ ಓದ್ಲು ಅಂತ ಎಸ್ತರು. ಸರಿ ಇರೋ ಗ್ಲೂಕೋಸ್ ತಗೊಂಡ್ಬರ್ತೀನಿ ಅಂತ ಹೇಳಿ ಸೀದಾ ಮನೆಗೆ ಬರ್ತಾರೆ. ಯಾವುದೋ ಒಂದು ಮೆಡಿಸಿನ್ ಹಾಕಿ ಅದನ್ನ ಮಿಕ್ಸ್ ಮಾಡಿ ತಗೊಂಡೋಗಿ ಎಸ್ತರ್ ಕೊಡ್ತಾರೆ. ಕುಡ್ಕೊಳಮ್ಮ ಕುಡ್ಕೋ ಸ್ವಲ್ಪ ಶಕ್ತಿ ಬರುತ್ತೆ ಅಂತ. ಎಸ್ತರ್ ಅನ್ನೋದನ್ನ ನೀಟಾಗಿ ಕುಡ್ಕೊಂಡ್ರು. ಭಾಸ್ಕರ್ ಸರ್ ಮನೆ ಬಂದು ಕುತ್ಕೋತಾರೆ. ಒಂದು 5 ನಿಮಿಷ ಬಿಟ್ಟು ವಾಪಸ್ ಹೋಗಿ ನೋಡ್ತಾರೆ. ಅಲ್ಲಿ ಎಸ್ತರ್ ಇಲ್ಲ. ಎಸ್ತರ್ ಎಲ್ಲಮ್ಮ ಹೋದೆ ಅಂತ ಆಚೆ ಬಂದು ನೋಡ್ತಾರೆ. ಅಲ್ಲಿ ಎಸ್ತರ್ ಮೈನ್ ರೋಡ್ ನಡ್ಕೊಂಡು ಹೋಯ್ತಾವಳೆ. ಹಿಂಗೆ ಕರೀತಾರೆ. ಇದಕ್ಕಿದಂಗೆ ಎಸ್ತರು ತಲೆ ತಿರುಗಿ ಕೆಳಗಡೆ ಬಿದ್ದೋಗ್ಬಿಡದ. ಇವರು ಹೋಗ್ಬಿಟ್ಟು ಎಬ್ಬರಿಸ್ತಾರೆ. ಎದೊಳಲ್ಲ ಪಕ್ಕದ ಮನೆ ಹಿಡಿದು ಆಟೋಲಿ ಹಾಸ್ಪಿಟಲ್ ಕಳಿಸ್ತಾರೆ. ಹಂಗೆ ಇವ್ರು 2 ವೀಲರ್ ತಗೊಂಡು ಹಾಸ್ಪಿಟಲ್ ಕಡೆ ಬಂದ್ರು. ಅಲ್ಲಿ ನರ್ಸಮ್ಮನು ಕೇಳ್ತಾ ಇದೆ, ಸರ್ ಯಾರು ಸರ್ ನೀವು ಅಂತ. ಭಾಸ್ಕರ್ ಸರ್ ಮುಖ ನೋಡಿದ ತಕ್ಷಣ ಅಮ್ಮ ಸುಮ್ಮನೆ ಆಗೋಯ್ತು. ಏನಮ್ಮ ಏನ್ ಪ್ರಾಬ್ಲಮ್ ಹುಡುಗಿಗೆ ಅಂತ ಭಾಸ್ಕರ್ ಸರ್ ಕೇಳ್ತಾರೆ. ಏನಿಲ್ಲ ಸರ್, ಹುಡುಗಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ, ಅದಕ್ಕೆ ತಲೆ ತಿರುಗಿ ಬಿದ್ದವಳೆ. ಗ್ಲೂಕೋಸ್ ಹಾಕಿದೀವಿ ಸರ್, ಒಂದು 2 ಅವರು ಎದ್ದು ಬಿಡ್ತಾಳೆ ಅಂತ ನರ್ಸಮ್ಮ ಹೇಳ್ತಾ ಇದೆ. ಸರಿ ಹುಷಾರ್ ನೋಡ್ಕೊಳ್ಳಿ, ಹಿಂಗೋಗಿ ಬಂದ್ಬಿಡ್ತೀನಿ ಅಂತ ಭಾಸ್ಕರ್ ಸರ್ ಅಲ್ಲಿ ಬಂದ್ರೆ ಡ್ರಾಪ್ ತಗೊಂತಾರೆ. ಯಾಕಂದ್ರೆ 2 ವೀಲರ್ ಇದೆ. ಡ್ರಾಪ್ ಏನಕ್ಕೆ ಸೀದಾ ಒಂದು ಟ್ರಾವೆಲ್ಸ್ ಕಡೆ ಹೋದ್ರು. ಅಲ್ಲಿ ಒಂದು ಕಾರ್ ತಗೊಂಡ್ರಿ. ಕಾರ್ ತಗೊಂಡು ಹಾಸ್ಪಿಟಲ್ ಬಿಟ್ಬಿಟ್ಟು 2 ವೀಲರ್ ತಗೊಂಡು ಸೀದಾ ಮನೆಗೆ ಹೋಗ್ತಾರೆ. ಫ್ರಿಡ್ಜ್ ಮುಂದೆ ಕುತ್ಕೊಂಡು ಗೊಳೋ ಅಂತ ಹತ್ಕೊಂತಾರೆ. ಇನ್ನು ಹುಡುಗಿನ ಎತ್ತಿ ಒಂದು ಬ್ಯಾಗ್ ಹಾಕೊಂಡು 2 ವೀಲರ್ ಇಟ್ಕೊಂಡು ಇವ್ರ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಹುಡುಗಿನ ಸುಡಾಗ ಹೋಯ್ತಾವ್ರೆ. ಇವಾಗ ಹಂಗೆ ಹೋಯ್ತಾವ್ರೆ. ಸೆಂಟ್ರಲ್ಲಿ ಟ್ಯೂಷನ್ ಮಾಸ್ಟರ್ ಸಿಗ್ತಾ. ಸರ್ ಯಾಕಡೆ ಹೋಗ್ತಾ ನಾನು ಸ್ವಲ್ಪ ಮೇಲ್ ಹೋಗಬೇಕು ಪ್ಲೀಸ್ ಸರ್ ಡ್ರಾಪ್ ಮಾಡಿ ಅಂತ ನಮ್ಮ ಭಾಸ್ಕರ್ ಸರ್ ಜೊತೆ ಅವನು ಬರ್ತಾವನೆ. ಹಂಗೆ ಅರ್ಧ ದಾರಿಗೆ ಬರ್ತಾ ಇದ್ದಾರೆ. ಇದಕ್ಕಿದಂಗೆ ಆ ಟ್ಯೂಷನ್ ಮಾಸ್ಟರ್ ಸರ್ ಗಾಡಿ ನಿಲ್ಲಿಸಿ ಪ್ಲೀಸ್ ಸರ್ ಬೇಗ ನಿಲ್ಲಿಸಿ ಅಂತವನೆ. ಭಾಸ್ಕರ್ ಸರ್ ಯಾಕೆ ಏನಾಯ್ತು ಸರ್ ನಿಲ್ಲಿಸಿ ಸರ್ ಹೇಳ್ತೀನಿ ಅಂತ ಹೇಳಿ ಗಾಡಿ ನಿಲ್ಲಿಸ್ತಾರೆ. ಅವ್ನ ಆ ಕಡೆ ಹೋಗಿ ಚೆಕ್ ಮಾಡ್ತಾವನೆ. ಸರ್ ಆ ಸೌಂಡ್ ನಿಮ್ಗೆ ಕೇಳಿಸ್ತಾ ಅಂತ ಕೇಳ್ತಾವನೆ. ಭಾಸ್ಕರ್ ಸರ್ ಇಲ್ವಲ್ಲ, ಯಾವ್ದು ಸೌಂಡ್ ಕೇಳಿಸಿಲ್ವಲ್ಲ ಅಂತವ್ರೆ. ಇಲ್ಲ ಸರ್ ತಿರ್ಗಾ ಬರುತ್ತೆ ಸೌಂಡ್. ಅದು ಅವಾಗ ಒಂದು 2 ವೀಲರ್ ಹೊಂಟೋಗೋದಲ್ಲಿ ಅದು ಸೌಂಡ್ ಜೊತೆ ಅದು ಕೇಳಿಸಲ್ಲ. ತಿರ್ಗಾ ಹಂಗೆ ಹತ್ರ ಬರ್ತಾನವನು. ಆ ಸೌಂಡ್ ಬರ್ತಾರದು ಬ್ಯಾಗಿಂದ. ತಿರ್ಗಾ ಸೌಂಡ್ ಬಂತು. ಸರ್ ಈ ಸೌಂಡ್ ಸರ್ ಕೇಳಿದ್ರೆ ಇದನ್ನ ಎಲ್ಲರೂ. ಸರ್ ಇದು ಆ ಹುಡುಗಿ ವಾಚ್ ಸೌಂಡ್ ಸರ್ ಅಂತ ಭಾಸ್ಕರ್ ಸರ್ಗೆ ಗೊತ್ತಾಗೋಯ್ತು. ವಾಚ್ ಅದು ಅಂತ. ಯಾಕಂದ್ರೆ ಇವರು ಫ್ರಿಜ್ ಅಲ್ಲಿ ಹುಡುಗಿನ ಹಾಕ್ಬೇಕಾದ್ರೆ ವಾಚ್ ಸಮೇತ ಕೊಡ್ತಾರೆ. ತಿರ್ಗಾ ಸೌಂಡ್ ಬರುತ್ತೆ. ಈ ಸಲ ಭಾಸ್ಕರ್ ಸರ್ ಕೇಳ್ತಾರೆ, ನೋಡಪ್ಪ ಈ ಸೌಂಡ್ ನೋಡು ಅಂತ. ಹ್ಞೂ ಸರ್ ಈ ಸೌಂಡ್ ಸರ್. ಸರ್ ಇದು ಹುಡುಗಿ ವಾಚ್ ಇಂದ ಬರುತ್ತೆ ಸರ್ ಸೌಂಡ್ ಅಂತ. ಹೂನಪ್ಪ ಹುಡುಗಿಗೆ ಬರ್ತಡೆಗೆ ನಾನೇ ವಾಚ್ ಕೊಡಿಸಿದ್ದು. ಅದೇ ತರ ರಾಹುಲ್ಗೂ ಒಂದು ವಾಚ್ ಕೊಡ್ತೀನಿ, ಅದೇ ಮೊಮ್ಮಗನಿಗೆ ಬೇಕಾದ್ರೆ ತೋರಿಸೋಣಪ್ಪ ಅಂತಾರೆ. ಸರ್ ಇಲ್ಲ ಬಿಡಿ ಸರ್ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ. ತಿರ್ಗಾ ಅವನ ಕರ್ಕೊಂಡು ಡ್ರಾಪ್ ಮಾಡಿ ಭಾಸ್ಕರ್ ಸರ್ ಬಾಡಿ ತಗೊಂಡಂಗೆ ಮುಂದೆ ಹೋಯ್ತಾವ್ರೆ. ಹಂಗೆ ಈ ಕಡೆ ಗೌತಮ್ ಸರ್ನ ತೋರಿಸಿದ್ರು. ಅವ್ರ ಫ್ರೆಂಡ್ ಹತ್ರ ಏನೋ ಐಟಮ್ ಕೇಳಿರಲ್ಲ, ಆ ಐಟಮ್ ತಗೊಂಡು ಸೀದಾ ನಮ್ಮ ಭಾಸ್ಕರ್ ಸರ್ ಮನೆಗೆ ಬರ್ತಾರೆ. ಭಾಸ್ಕರ್ ಸರ್ ಮನೆ ಒಳಗೆ ಬಂದ್ಬಿಟ್ರು. ಆ ನಾಯಿ ಬೇರೆ ಹಂಗೆ ನೋಡ್ತಾ ಇದೆ. ಈ ಕಡೆ ಭಾಸ್ಕರ್ ಸರ್ನ ತೋರಿಸ್ತಾರೆ. ಆ ಹುಡುಗಿನ ಹಂಗೆ ಮಾಡಿ ಕಾರ್ ಡಿಕ್ಕಿಯಲ್ಲಿ ಹಾಕೊಂತಾರೆ. ಈ ಕಡೆ ಗೌತಮ್ ಸರ್ ಒಂದು ಲೈಸರ್ ಲೈಟ್ ಆನ್ ಮಾಡಿದ್ರು. ಅದ್ರಲ್ಲಿ ಒಂಥರ ಡಾರ್ಕ್ ತರ ಕಾಣ್ತಾ ಇದೆ. ಅದರಲ್ಲಿ ಒಂದು ಕಡ್ಡಿ ಹಾಕ್ಬಿಟ್ಟು ಆ ರಕ್ತನ ಎತ್ಕೊಂತಾರೆ. ಯಾಕಂದ್ರೆ ಎಪಿಸೋಡ್ 3 ಆ ಟೇಬಲ್ ಬಿದ್ದು ರಕ್ತ ನೋಡಿದ್ವಲ್ಲ, ಅದನ್ನ ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ಕೊಂಡ್ರು. ಈ ಕಡೆ ಗೌತಮ್ ಸರ್, ಈ ಕಡೆ ಭಾಸ್ಕರ್ ಸರ್ ಆ ಡೆಡ್ ಬಾಡಿನ ಕಾರ್ ಹಾಕೊಂಡು ಹಂಗೆ ರಿವರ್ಸ್ ಬರ್ತಾರೆ. ಈ ಕಡೆ ಗೌತಮ್ ಸರ್ ಮನೆ ಡೋರ್ ಹಾಕೊಂಡು 2 ವೀಲರ್ ತಗೊಂಡು ಹಂಗೆ ಒಂದ್ ಕಡೆ ಹೋಯ್ತಾವ್ರೆ. ಭಾಸ್ಕರ್ ಸರ್ ಹೋಯ್ತಾ ಇರಲ್ಲ, ಅವ್ರಿಗೊಂದು ಫೋನ್ ಕಾಲ್ ಬಂತು. ಲೆಫ್ಟ್ ಎತ್ಕೋ ರೈಟ್ ಎತ್ಕೋ ಸ್ಟ್ರೈಟ್ ಆಗೋ ಅಂತ ಒಂದು ಕಾರ್ ಒಳಗೆ ಹೋಗಿ ಹೇಳ್ತಾನೆ. ಅಲ್ಲಿ ಒಂದ್ ಕಡೆ ಕಾರ್ ಇಳಿಸ್ತಾರೆ. ಸರ್ ಹೆಂಗ್ ಹೋಗ್ಬೇಕು ಈ ಕಡೆಯಿಂದ ಅಂತ. ಅಲ್ಲಿ ನೋಡಿದ್ರೆ ಒಂದು ಎಣ ಸುಡ್ತೀವಲ್ಲ ಆ ತರ ಮರಲ್ಲ ಹಾಕಿ ರೆಡಿ ಮಾಡಿ ಇಟ್ಟವ್ರೆ. ಭಾಸ್ಕರ್ ಸರ್ ಹೋದ್ರು. ಆ ಹುಡುಗಿನ ಅದ್ರ ಮೇಲೆ ಇಟ್ಟರು. ಅವ್ನು ವಿಡಿಯೋ ಕಾಲ್ ಮಾಡ್ತಾನೆ. ಓಕೆ ಇನ್ನ ಬೆಂಕಿ ಇಡುವಂತಾರೆ. ಭಾಸ್ಕರ್ ಸರ್ ಬೆಂಕಿ ಇಟ್ಬಿಟ್ರು. ಇನ್ನ ನೀನು ಹೋಗ್ಬೋದು ಅಂತ ಅವನು ವಿಡಿಯೋ ಕಟ್ ಮಾಡ್ತಾನೆ. ಭಾಸ್ಕರ್ ಸರ್ ಸೀದಾ ಮನೆಗೆ ಬಂದ್ರು. ಅಲ್ಲೊಂದು ದುಡ್ಡೆಲ್ಲ ಬಿದ್ದೈತೆ. ಆ ಕವರೆಲ್ಲ ಎತ್ತಿ ಹಾಸ್ಪಿಟಲ್ಗೆ ತಗೊಂಡ್ಬಂದು ಕೊಡ್ತಾರೆ. ಇನ್ನ ಮೊಮ್ಮಗನ ಟ್ರೀಟ್ಮೆಂಟ್ ಆಪರೇಷನ್ ಎಲ್ಲ ಸಕ್ಸಸ್ಫುಲ್ ಆಗುತ್ತೆ. ಡಾಕ್ಟರ್ ಬರ್ತಾರೆ. ಓಕೆ ಸರ್ ಆಪರೇಷನ್ ಚೆನ್ನಾಗಿ ಮಾಡಿದೀವಿ, ಹೆಂಗೋ ಒಂದು 2-3 ದಿವಸದಲ್ಲಿ ಕಂಡುಬಿಡ್ತಾನೆ ಹುಡುಗ ಅಂತ ಡಾಕ್ಟರ್ ಹೇಳ್ತಾರೆ. ಹೆಂಗೋ ಸ್ವಲ್ಪ ಸಮಾಧಾನ ಆಯ್ತು ಇವರಿಗೆ. ಈ ಕಡೆ ಗೌತಮ್ ಸರ್ ಮನೆಗೆ ಬಂದ್ರು. ಆ ಬ್ಲಡ್ ಸ್ಯಾಂಪಲ್ ಇತ್ತಲ್ಲ ಅದನ್ನ ತಗೊಂಡ್ರು. ಮಗಳು ಸ್ಕೂಲ್ ಬ್ಯಾಗ್ ನ ನೋಡ್ತಾವ್ರೆ. ಅದ್ರಲ್ಲಿ ಒಂದು ಪೆನ್ಸಿಲ್ ಇದೆ. ಪೆನ್ಸಿಲ್ ಇಂದ ಯಾರೋ ಕಚ್ಚಿಕವ್ರೆ. ಅಮ್ಮ ಮಗಳ ಹತ್ರ ಕೇಳ್ತಾರೆ, ಏನೇ ಪೆನ್ಸಿಲ್ ನ ಹಿಂಗ್ ಕಚ್ಚಿಕಿದ್ಯಾ ಅಂತ. ಅದಕ್ಕೆ ಮಗಳು, ಅಮ್ಮ ಆ ಪೆನ್ಸಿಲ್ ಅಂದಲ್ಲಮ್ಮ ಮೆರ್ಸಿದು, ಅದೇ ಇವಾಗ ಸತತಲ್ಲ ಹುಡುಗಿ ಸುಟ್ಟಾಗಲ್ಲ ಆ ಹುಡುಗಿ ಕಚ್ಚಿಕಿರೋದನ್ನ ಅದೆರಡು ತಗೊಂಡೋಗಿ ತೆಗಿಯೋ DNA ಟೆಸ್ಟ್ ಅಂತ ಗೌತಮ್ ಸರ್ ಅವ್ರ ಫ್ರೆಂಡ್ ಹತ್ರ ಕೊಡ್ತಾರೆ. ಕೊಟ್ಬಿಟ್ಟು ಸೀದಾ ಡ್ಯೂಟಿಗೆ ಬಂದ್ರು. ಆ ಪೊಲೀಸರು ಬಾಯಿಗೆ ಬಂದಂಗೆ ಬೈತವ್ರೆ. 2 ದಿವಸದಿಂದ ಎಲ್ಲೋ ಹೋಗಿದೆ ಅಂತ. ಅದಕ್ಕೆ ಗೌತಮ್ ಸರ್ ಅದೇ ಆ ಮೆರ್ಸಿ ಕೇಸ್ನ ಚೆಕ್ ಮಾಡ್ತಾರೆ ಸರ್ ಅಂತ ಹೇಳ್ತಾರೆ. ಏನೋ ಕೇಸ್ ಫೈಲ್ ನಿನ್ನೆ ಯಾವ ನೋಡಕ್ಕೆ ಹೇಳಿದ್ದು ಅಂತ ಇನ್ನ ಬೈತಾರ ಅವರು. ಆ ಪಕ್ಕದಲ್ಲಿರೋನು ಯಾಕೋ ಸಾರ್ ಫೋನ್ ಎತ್ತಿಲ್ಲ ಅಂತ ಅವ್ರು ಕೇಳ್ತಾರೆ. ತಿರ್ಗಾ ದೊಡ್ಡ ಪೊಲೀಸ್ ಲವ್ ಇವ್ನು ಯಾವತ್ತೋ ಆಚೆ ಹೋಗಬೇಕಾಗಿತ್ತು ಕಣೋ, ಹುಡುಗಿನ ಜೊತೆ ಕಳಿಸಿದ್ರೆ ಕರೆಕ್ಟ್ ನೋಡ್ಕೊಂಡಿಲ್ಲ. ಆಪೋಸಿಟ್ ಗ್ಯಾಂಗ್ ಅವರು ಬಂದು ಹುಡುಗಿನ ಸಾಯಿಸ್ಬಿಟ್ರು. ಹಂಗೂ ಇವನ್ನ ಓದಲೇ ಅಂತ ನಾನು ಕಾಪಾಡಿಕೊಂಡಿದ್ದೀನಿ. ಇವ್ ನೋಡು ನೀ ಹೆಂಗ್ ತೋರ್ಸಾನೆ ಅಂತ ಆ ದೊಡ್ಡದಿಕಾರಿ ನಮ್ಮ ಗೌತಮ್ ಸರ್ಗೆ ಬೈತಾವ್ರೆ. ಹಂಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಪೊಲೀಸಲ್ಲೇ. ಅವತ್ತು ಆ ಲೇಡೀಸ್ ಏನು ಸತ್ರ ಗೊತ್ತಾ, ಇನ್ನೊಬ್ರು ಪೊಲೀಸರು ಹೇಳ್ತಾರೆ, ಸರ್ ಇವ್ರನ್ನ ಹಾಳು ಮಾಡಿರೋ ಬಂದಿ ದೊಡ್ಡ ಕೈ ಸರ್, ದೊಡ್ಡ ತಲೆಗಳಿದೆ, ಇವ್ರನ್ನ ಕೋರ್ಟ್ ಕರ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ ಗೊತ್ತಿಲ್ಲ ಸರ್ ಅಂತ ಆ ಪೊಲೀಸರು ಹೇಳ್ತಾರೆ. ಅದಕ್ಕೆ ದೊಡ್ಡದಿಕಾರಿ ಯಾರನ್ನಪ್ಪ ಬಲಿ ಕೊಡೋದು, ಒಂದು ಕೆಲಸ ಮಾಡು ಗೌತಮ್ನ ಕರಿ, ಅವ್ನು ಇದ್ರೆ ಏನೋ ಹೋದ್ರೆ ಏನು ಅಂತ ಪಾಪ ಅವ್ರನ್ನ ಕಳಿಸೋ ಜೊತೆಲಿ ಅವತ್ತು ಅವರು ಅಟ್ಯಾಕ್ ಮಾಡಿದ್ದಾರೆ. ಈಗ ಗೌತಮ್ ಸರ್ ತಪ್ಪಿಸ್ಕೊಂಡ್ಬಿಟ್ರು. ಹಂಗೆ ಗೌತಮ್ ಸರ್ ಅವ್ರ ಮುಖನೇ ನೋಡ್ತಾವ್ರೆ. ತಿರ್ಗಾ ಈ ಕಡೆ ಹಾಸ್ಪಿಟಲ್ ಅಲ್ಲಿ ಭಾಸ್ಕರ್ ಸರ್ನ ತೋರಿಸಿದ್ರು. ಭಾಸ್ಕರ್ ಸರ್ ಬಾಯಿಗೆ ಬಂದಂಗೆ ಬೈತಾವ್ರೆ ಡಾಕ್ಟರ್ಗೆ. ಏನಪ್ಪ ವಿಷಯ ಅಂದ್ರೆ ಆಪರೇಷನ್ ಸಕ್ಸಸ್ ಆಗಿಲ್ಲ, ಹುಡುಗ ಕೋಮಾ ಉಂಟವನೆ. ಅವ್ರನ್ನು ಸಮಾಧಾನ ಮಾಡ್ತಾವ್ರೆ. ಏನ್ ಸರ್ ಇದೆಲ್ಲ ಹೆಂಗ್ ಸರ್ ಆಯ್ತು ಅಂತ. ಅದಕ್ಕೆ ಭಾಸ್ಕರ್ ಸರ್ ಬಿಡ್ತಾರ ಬೈತಾನೆ ಅವರೇ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಸರ್ 1000 ಆಪರೇಷನ್ ಮಾಡಿದೀವಿ ಬಟ್ ಈ ತರ ಆಗಿಲ್ಲ, ನಿಮ್ಮ ಮೊಮ್ಮಗನ್ ಏನಾಗಲ್ಲ ಸರ್, ಯಾವಾಗಂದ್ರೆ ಗೆದ್ದು ಬಿಡ್ತಾನೆ, ಪ್ಲೀಸ್ ಸುಮ್ಮನೆ ಇರಿ ಹೇಳ್ತಾರೆ. ಬಟ್ ಭಾಸ್ಕರ್ ಸರ್ ಕೇಳ್ತಾ ಇಲ್ಲ. ಮೊಮ್ಮಗನ್ಗೋಸ್ಕರ ಇವರು ಎಷ್ಟೆಲ್ಲ ಕಷ್ಟ ಬಿದ್ರಲ್ಲ ಪಾಪ. ಹುಡುಗಿ ಬಾಡಿ ಬಚ್ಚಿಕೆ ಎಸ್ತಾರು ಗೋಳಾಟ ಕೇಳಿ ಇದೆಲ್ಲ ಇಷ್ಟು ಕಟಕನಾಗಿದ್ದು ಏನಕ್ಕೆ ಇವರು ಮೊಮ್ಮಗನ್ ಆಪರೇಷನ್ಗೋಸ್ಕರ. ಇವಾಗ ಆಪರೇಷನ್ ಮುಗಿತು, ಮೊಮ್ಮಗ ಇದ್ದಿಲ್ಲ ಅಂದ್ರೆ ನಮಗೆ ಹೆಂಗಾಗುತ್ತೆ ಹೇಳಿ. ಇನ್ನ ಭಾಸ್ಕರ್ಗೆ ಹೆಂಗಾಗಬೇಕು ನೋಡೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅಂತ ಹೇಳ್ತಾ ಬಾಯ್. ಇನ್ನ ತಡ ಮಾಡಲ್ಲ, ಬೇರೆ ಮೂವಿನ ಹಾಕಲ್ಲ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಕಾಪಿಟೇಷನ್ ಪ್ರಾಬ್ಲಮ್. ನಾಳೆ ನೋಡೋಣ ಬಿಡಿ ಓಕೆನಾ. ಎಪಿಸೋಡ್ 1, 2, 3, 4 ನೋಡಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಂಬಿಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಲ್ಲಿ ಟಚ್ ಮಾಡಿ ನೋಡ್ಕೊಳ್ಳಿ. ಹಂಗಿಲ್ಲ ಒಂದು ಪ್ಲೇ ಲಿಸ್ಟ್ ಇದೆ, ಅದನ್ನ ಟಚ್ ಮಾಡಿದ್ರೆ ಒಂದೊಂದು ಎಪಿಸೋಡ್ನೇ ಲೈನ್ ಆಗಿ ಬರುತ್ತೆ. ನೀವೇನು ಕೈ ಹಾಕಂಗೆ ಇಲ್ಲ ಅದಕ್ಕೆ. ಎಪಿಸೋಡ್ 5 ಸ್ಟಾರ್ಟಿಂಗ್ ಸೀನಲ್ಲಿ ಎಪಿಸೋಡ್ 4 ಅಲ್ಲಿ ಭಾಸ್ಕರ್ ಸರ್ ಅವ್ರಿಗಿನ ತಗೊಂಡೋಗಿ ಸುಟ್ಟಾಗಿರ್ತಾರ. ಹಂಗೆ ಬೆಳಗ್ಗೆ ಆಯ್ತು, ಅದೇ ಜಾಗದಲ್ಲಿ ಒಬ್ಬ ಸೌದೆ ಕಡಿತ ಅವನೇ. ಇದ್ದಕ್ಕಿದ್ದಂಗೆ ಅವನಿಗೆ ಸ್ವಲ್ಪ ವಾಸನೆ ಬಂದಂಗೆ ಆಯ್ತು. ಇದೇನಪ್ಪ ವಾಸನೆ ಅಂತ ತಿರುಗಿ ನೋಡ್ತಾನೆ. ನೋಡಿದ ತಕ್ಷಣ ಫುಲ್ ಶಾಕ್ ಆಗ್ಬಿಡ್ತಾನೆ. ಕೆಳಗಡೆ ಕೂಡ ಬಿದ್ದೋಗ್ಬಿಡ್ತಾನೆ. ಯಾಕಂದ್ರೆ
ಯಾಕಂದ್ರೆ ನೆನ್ನೆ ನೈಟು ಸುಟ್ಟಾಕಿದ್ದು ಬಾಡಿ ಎಲ್ಲ ಮೂಳೆ ಎಲ್ಲ ಬರ್ನ್ ಆಗಿ ಕೆಳಗಡೆ ಬಿದ್ದಿದೆ. ಇನ್ನ ಪೊಲೀಸ್ ಅವರು ಬಂದ್ರು, ಆ ಮೂಳೆಲ್ಲ ಚೆಕ್ ಮಾಡ್ತಾವ್ರೆ ಡಾಕ್ಟರ್ಗಳು. ಈ ಕಡೆ ಅದೇ ಜಾಗಕ್ಕೆ ಎಸ್ತರು ಬಂದವ್ರೆ. ಪೊಲೀಸ್ ಅವರೇ ಎಸ್ತರ್ನ ಕರೆಸಿರೋದು. ಯಾಕಂದ್ರೆ ಹುಡುಗಿನು ಚಿಕ್ಕ ಹುಡುಗಿ ತರ ಇದೆ, ಯಾಕಂದ್ರೆ ಬುಡ್ಡೆ ಚಿಕ್ಕದಾಗಿತ್ತಲ್ಲ, ಅದಕ್ಕೆ ಯಾವ್ದಕ್ಕೆ ಒಂದ್ಸಲಿ ಬಾಮ ಅಂತ ನಮ್ಮ ರಮೇಶ್ ಅಣ್ಣ ಎಸ್ತರ್ನ ಇಲ್ಲಿಗೆ ಕರ್ಸವ್ರೆ. ಎಸ್ತರು ಬಂದು ನೋಡ್ತಾರೆ, ಪಾಪ ನೋಡಿ ಶಾಕ್ ಆಗ್ತಾರೆ ಅವರು. ಈ ಕಡೆ ರಮೇಶ್ ಅಣ್ಣ ಸರ್ ಯಾವ್ದು ಬೇಕೋ ಬೇಗ ತಗೊಳ್ಳಿ, ಆ ಹುಡುಗಿ ಮೂಳೆ ತಗೊಂಡೋಗಿ ಸ್ವಲ್ಪ DNA ಟೆಸ್ಟ್ ತೆಗೀರಿ ಸರ್ ಅಂತ ರಮೇಶ್ ಅಣ್ಣ ಹೇಳ್ತಾರೆ. ಹಂಗೆ ಈ ಕಡೆ ಭಾಸ್ಕರ್ ಸರ್ನ ತೋರಿಸಿದ್ರು. ಭಾಸ್ಕರ್ ಸರ್ ಹಾಸ್ಪಿಟಲ್ ಕೂತವ್ರೆ. ಏನಪ್ಪ ಇಷ್ಟೆಲ್ಲ ಮಾಡಿ ಮಗ ಇನ್ನು ಕೋಮಾಯಿಂದ ಆಚೆ ಬಂದಿಲ್ವಲ್ಲ ಅಂತ. ಆನಂದಿ ಅವರು ಪಕ್ಕದಲ್ಲಿ ಕೂತ್ಕೊಂಡು ನೀರು ಕುಡಿತಾವ್ರೆ. ಆನಂದಿಗೆ ಹಿಂಗಡೆ ವಾರ್ತೆ ಬರಂಗಾಯ್ತು. ಇದೇನಪ್ಪ ಏನೋ ವಾರ್ತೆ ಬರ್ತಾ ಅಂತ ತಿರುಗಿ ನೋಡ್ತಾರೆ. ಆ ವಾರ್ತೆಯಲ್ಲಿ ಆ ಹುಡುಗಿನ ಸುಟ್ಟಾಗಿರೋ ನ್ಯೂಸ್ ಬರ್ತಾ ಇದೆ. ಆನಂದಿನ ಹೋಗ್ಬಿಟ್ಟು ಶಾಕ್ ಆಗಿ ನೋಡ್ತಾವ್ರೆ. ಹಂಗೆ ಭಾಸ್ಕರ್ ಸರ್ ಕಡೆ ತಿರುಗ್ತಾರೆ. ಭಾಸ್ಕರ್ ಸರ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗಿಲ್ಲ. ಹಂಗೆ ಈ ಕಡೆ ತಿರ್ಗ ಎಸ್ತರ್ನ ತೋರಿಸಿದ್ರು. ಅಲ್ಲಿ ಆ ಬಾಡಿ ನೋಡ್ಕೊಂಡು ಮನೆಗೆ ಬಂದ್ರಲ್ಲ, ಏಸತ್ರ ನಿಂತ್ಕೊಂಡು ಅಳ್ತಾವ್ರೆ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಏನಾಯ್ತು, ಪ್ಲೀಸ್ ಅಪ್ಪ ದೇವ್ರೆ, ನನ್ನ ಮಗಳನ್ನ ಹೆಂಗಾರು ಮಾಡಿ ವಾಪಸ್ ಕೊಟ್ಬಿಡು ಅಂತ ದೇವ್ರ ಹತ್ರ ಎಸ್ತರು ಬೇಡ್ಕೊಂತಾವ್ರೆ. ಈ ಕಡೆ ಗೌತಮ್ ಸರ್ನ ತೋರಿಸಿದ್ರು. ರೀ ಏನಕ್ರಿ ಹತ್ರ ಬಯಸ್ಕೊಂಡಿರೋರಲ್ಲ, ಆ ಕೆಲಸ ಇದ್ರೆ ಏನು ಹೋದ್ರೇನು, ಬೇಕಾದ್ರೆ ಬಿಟ್ಬಿಡ್ರಿ ಕೆಲಸನ ಅಂತ ಎಂತಿ ಸಮಾಧಾನ ಮಾಡ್ತಾವ್ರೆ ಗೌತಮ್ ಸರ್ನ. ಯಾಕಂದ್ರೆ ಇನ್ಸ್ಪೆಕ್ಟರ್ ಬೈದ್ರಲ್ಲ ಅದಕ್ಕೆ. ಹಂಗೆ ನೈಟ್ ಆಯ್ತು. ಭಾಸ್ಕರ್ ಸರ್ ಬಾಡಿ ಮೇಲೆ ಎತ್ಕೊಂಡು ದಮ್ಮೇನೋ ಹೊಡಿತಾರಂಗ ಅವ್ರೆ. ಕೈ ಸುಟ್ಟಾಯ್ತು. ಪಾಪ ಯೋಚನೆ ಮಾಡ್ತಾವ್ರೆ ಇವರು. ಈ ಕಡೆ ತಿರ್ತಾರಲ್ಲ ನೋಡ್ಬಿಟ್ಟು ಭಯ ಬಿದ್ಬಿಡ್ತಾರೆ. ಯಾಕಪ್ಪ ಅಂದ್ರೆ ಎಸ್ತರು ನಾನು ಇರೋ ಬದಲು ಸಾಯದೆ ಮೇಲೆ ಅಂತ ಆ ಬಿಲ್ಡಿಂಗ್ ಮೇಲೆ ಎತ್ಕೊಂಡು ಸಾಯಕ್ಕೆ ಟ್ರೈ ಮಾಡ್ತಾವ್ರೆ. ಹೆಂಗೋ ಸದ್ಯ ಭಾಸ್ಕರ್ ಸರ್ ಹುಡುಗಿನ ಇಳಿಸ್ಬಿಟ್ಟು ಬೈತಾವ್ರೆ. ಅಲ್ಲಮ್ಮ ನಿನ್ಗೇನು ಬುದ್ಧಿ ಇದೆಯಾ ಏನು, ಏನ್ ಕೆಲಸ ಮಾಡ್ತಾ ಏನು ಅಂತ. ಅವರು ಅಪ್ಪ ನಾನು ನಿನಕಪ್ಪ ಬದುಕಿರಬೇಕು, ನಾನು ಯಾಕಪ್ಪ ಬದುಕಿರಬೇಕು, ನನ್ನ ಮಗಳಿಂದ ಪ್ರಪಂಚದಲ್ಲಿ ನನ್ಕಪ್ಪ ಇರಬೇಕು ಅಂತ ಹಂಗೆ ಹೇಳ್ತಾರೆ ಅವರು. ಅದನ್ನ ಭಾಸ್ಕರ್ ಸರ್ ನೋಡ್ಬಿಟ್ಟು ಅವ್ರ ಮನಸ್ಸಲ್ಲಿ ಒಂಥರ ಚುಚ್ಚುತ್ತಾ ಇದೆ ಪಾಪ ಮನುಷ್ಯನಿಗೆ. ಹಂಗೆ ಬೆಳಗ್ಗೆ ಆಯ್ತು. ಮೊಮ್ಮಗನ ನೋಡಕ್ ಬಂದ್ರು. ಮೊಮ್ಮಗ ನೋಡಿ ಅಲ್ಪ ಬೆಡ್ ಮೇಲೆ ಮಲಗವನೆ. ಇಬ್ರು ಯೋಚನೆ ಮಾಡ್ಕೊಂಡು ಕುಂತವ್ರೆ. ಡಾಕ್ಟರ್ ಕದ್ರು. ಸರ್ ಇಲ್ಲಿದ್ರೆ ಸುಮ್ಮನೆ ಬೆಡ್ ಚಾರ್ಜ್ ಜಾಸ್ತಿ ಆಗ್ತಾ ಇದೆ, ಯಾವ್ದಕ್ಕೂ ನಿಮ್ಮ ಮೊಮ್ಮಗನ ಮನೆ ಕರ್ಕೊಂಡು ಮಾಡ್ಕೊಳ್ಳಿ ಸರ್. ಯಾವಾಗ ಎದ್ದೇಳ್ತಾನೆ ಗೊತ್ತಿಲ್ಲ, ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾನೆ. ಇನ್ನು ಮೊಮ್ಮಗನ ಇವ್ರ ಮನೆಗೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ಬಂದು ಹಿಂಗೆ ಮೊಮ್ಮಗನ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಎಸ್ತರ್ ಬರ್ತಾರೆ. ಅಪ್ಪ ಅಮ್ಮ ಮಗಿಗೆ ಏನು ಆಗಲ್ಲಮ್ಮ, ಅವ್ನಿಗೆ ಒಳ್ಳೇದಾಗುತ್ತೆ ಅಂತ ಮಗಿ ಬಗ್ಗೆ ಮಾತಾಡ್ತಾವ್ರೆ. ಹಂಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ಮಗಿ ಅಲ್ಲಿ ಆಟಾಡ್ತಾ ಇರ್ತಾನೆ. ಅಲ್ಲೊಬ್ಬ ಅಲ್ಲಿ ನಿನಗೇನೋ ರೋಗ ಇದೆ ಕಣೋ, ನಮ್ಮ ಜೊತೆ ಆಡಕ್ ಬರಬೇಡ ಅಂತ ಆ ಮಗನಿಗೆ ಹೇಳ್ಬಿಡ್ತಾನೆ. ಅವ್ನು ಅದನ್ನ ತಗೊಂಡ್ಬಂದು ಅಜ್ಜಿ ಹೇಳ್ತಾನೆ. ಯಾರೋ ಹಂಗೆ ಹೇಳಿದಂತ ಎಸ್ತರು ಆ ಹುಡುಗರೆಲ್ಲ ಬೈತಾವ್ರೆ. ಆ ಮಗುಗೆ ಎಸ್ತರೇ ಸಮಾಧಾನ ಮಾಡ್ತಾರೆ. ನಿನ್ಗೆ ಯಾಕೋ ನಾನಿಲ್ವಾ, ಅಕ್ಕ ಇಲ್ವಾ, ಅಜ್ಜಿ ಇಲ್ವಾ, ತಾತ ಇಲ್ವಾ, ನಿನ್ಗೆ ಏನು ಆಗಲ್ಲ ಮಗನೇ, ನಾನು ಇದೀನಲ್ಲ ಅಂತ ಆ ಮಗಿಗೆ ಸಮಾಧಾನ ಮಾಡಿರ್ತಾರೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಎಸ್ತರು ಇಲ್ಲಿ ತೋರಿಸ್ತಾರೆ. ಮಗಿಗೆ ಆ ದೇವ್ರ ನೆನ್ಸ್ಕೊಂಡು ಪೂಜೆ ಮಾಡ್ತಾವ್ರೆ. ಹಂಗೆ ಆಚೆ ಬರ್ತಾರೆ. ಅವ್ರ ಕೈಲಿ ದುಡ್ಡು ಕೊಡ್ತಾರೆ. ಅಪ್ಪ ನೀವು ತುಂಬಾ ಕಡೆ ಸಾಲ ಮಾಡಿರಂತಲ್ಲಪ್ಪ ಮಗಿಗೆ ಆಪರೇಷನ್ಗೋಸ್ಕರ, ತಗೊಳಪ್ಪ ನನ್ನ ಸ್ವಲ್ಪ ದುಡ್ಡಿದೆ, ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೇಳ್ತಾರೆ. ಮನುಷ್ಯನಿಗೆ ಮನಸ್ಸಂಗೆ ಚೂರ್ ಆಗೋದ್ರಿ. ಎಂತ ಕೆಲಸ ಮಾಡಿದೆ ನೀವಯ್ಯ. ಪಾಪ ಅವನಿಗೋಸ್ಕರ ಮಾಡ್ಕೊಂಡಿಲ್ಲ, ಮಗುನ್ ಆಪರೇಷನ್ಗೋಸ್ಕರ ಮಾಡಿದ್ದು. ಬಟ್ ಆ ದುಡ್ಡನ್ನ ಇವಾಗ ಎಸ್ತರೇ ಕೊಡ್ತಾಳಲ್ಲ, ಹೆಂಗಿರ್ಬೇಕು ಹೇಳಿ ಅವನಿಗೆ. ಈ ಕಡೆ ಆನಂದಿನು ಹಂಗೆ ಅಳ್ನಾರ್ದೆ ಅಳ್ತಾವ್ರೆ. ತಿರ್ಗಾ ಎಸ್ತರು ಒಂದು ದೇವ್ರ ಚೀಟಿ ಕೊಟ್ಟರು. ಅಪ್ಪ ಅವನ ಹೆಸರಲ್ಲಿ ಅರ್ಚನೆ ಮಾಡ್ತಿದ್ದೀನಿ, ಏನಾಗಲ್ಲ ಒಳ್ಳೇದಾಗುತ್ತೆ ಅಂತೇಳಿ ಮನೆಗೆ ಹೋಯ್ತಾರೆ. ಹಂಗೆ ಈ ಕಡೆ ಗೌತಮ್ ಸರ್ನ ತೋರಿಸರು. ಈ ಬಸ್ರಿದರೆಲ್ಲ ತಲೆ ಕಟ್ಕೋತಾರಲ್ಲ ಬಟ್ಟೆ, ಅದನ್ನ ಇಟ್ಕೊಂಡು ನೋಡ್ತಾವ್ರೆ. ಹಂಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ಅವತ್ತು ಹುಡುಗಿ ಸತ್ಲಲ್ಲ, ಅವ್ರ ಮನೇಲಿ ಅವ್ರಿಗೆ ಬಂದೋಬಸ್ಗೆ ಕಳಿಸಿರ್ತಾರೆ. ಇವ್ರು ಬಂದೋಬಸ್ತ್ ಮಾಡ್ಬೇಕಲ್ಲ, ಆಚೆನೇ ಇರಬೇಕು ಇವರು. ಅದಕ್ಕೆ ಹುಡುಗಿ ಅಣ್ಣ ನಮ್ಮ ಮನೇಲಿ ಜಾಗ ಅಷ್ಟೊಂದಿಲ್ಲ ಅಣ್ಣ, ಏನು ಅನ್ಕೊಂಬೇಡಿ ಅಣ್ಣ, ಇದು ತಗೋಣ, ಇದು ಕಟ್ಕೋ, ಗಾಳಿ ಅಷ್ಟೊಂದು ಬರಲ್ಲ ಅಂತ ಆ ಹುಡುಗಿ ಹೇಳಿರುತ್ತೆ. ಪರವಾಗಿಲ್ಲ ಬಿಡಮ್ಮ, ನನಗೇನು ಚಳಿ ಆಗಲ್ಲ ಅಂತ ಆ ಬಟ್ಟೆನ ಕೊಟ್ಕೊಂಡು ಅಮ್ಮ ಹೋಗಿ ಮಲಿಕೋ, ಬೆಳಗ್ಗೆ ಕೋರ್ಟ್ಗೆ ಹೋಗಬೇಕು ಅಂತ ಗೌತಮ್ ಸರ್ ಆ ಹುಡುಗಿ ಹತ್ರ ಹೇಳಿರ್ತಾರೆ. ಸರಿ ಆಯ್ತು ಅಂದ್ಬಿಟ್ಟು ಹುಡುಗಿನ ಮನೆ ಒಳಗೆ ಹೋಗಿರುತ್ತೆ. ಇದನ್ನ ನೆನೆಸ್ಕೊಂಡು ಆ ಬಟ್ಟೆ ನೋಡ್ಕೊಂಡು ಪಾಪ ಅವರು ಒಂದ್ ಕಡೆ ಫೀಲ್ ಮಾಡ್ಕೋತಾವ್ರೆ. ಅವ್ರಿಗೂ ಮನಸ್ಸಲ್ಲಿ ಒಂಥರ ಫೀಲಿಂಗ್, ಆ ಹುಡುಗಿನ ನಾನು ಅವತ್ತು ಕಾಪಾಡಕ್ಕಾಗಿಲ್ವಲ್ಲ ಅಂತ. ಹಂಗೆ ಈ ಕಡೆ ಭಾಸ್ಕರ್ ಸರ್ನ ತೋರಿಸಿದ್ರು. ಕೈಯಲ್ಲಿ ಅದರದ್ದು ಒಂದು ಕಂಬಿ ತಗೊಂಡು ಹಂಗೆ ಕಣ್ಣಿಗೆ ಚುಚ್ಚುತ್ತಾವ್ರಿ. ರಕ್ತ ಸೋರ್ತಾ ಇದೆ. ಹೆಂಗೋ ಸದ್ಯ ಅಲ್ಲಿಗೆ ಆನಂದಿ ಬಂದ್ರು. ರೀ ಏನ್ರಿ ಮಾಡ್ತಾ ಇದೀರಾ? ಇಲ್ಲಮ್ಮ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ರೆ ಎಸ್ತರ್ನ ನೋಡ್ತಾ ಹಂಗೆ ಕತ್ತು ಕುಯ್ಕೊಂಡು ಸತ್ತೋಗ್ಬಿಡೋಣ ಅನ್ಸಾಯ್ತು ನನಗೆ. ಅವಳು ಮಾತಾಡೋದು, ಅವಳು ನಡ್ಕೊಳ್ಳೋದು, ಬಾಯ್ ತುಂಬಾ ಅಪ್ಪ ಅಂತ ಕರಿತಾಳೆ. ನಾನು ಎಷ್ಟು ದೊಡ್ಡ ಪಾಪ ಮಾಡಿದೀನಿ ಅಂತ ಫೀಲ್ ಮಾಡ್ಕೊಂತಾವ್ರೆ ಭಾಸ್ಕರ್. ಅದಕ್ಕೆ ಆನಂದಿನೋ ರೀ ಹಂಗೆಲ್ಲ ಏನು ಇಲ್ಲ ರೀ, ಆ ಜಾಗದಲ್ಲಿ ಯಾರಿರೋ ಅದೇ ಕೆಲಸ ಮಾಡ್ತಾ ಇರೋ, ಪ್ಲೀಸ್ ರೀ ಏನಾಗಲ್ಲ, ಎಲ್ಲ ಒಳ್ಳೇದಾಗುತ್ತೆ ಸುಮ್ಮನೆ ಅಂತ ಆನಂದಿ ಅವರು ಸ್ವಲ್ಪ ಸಮಾಧಾನ ಮಾಡ್ತಾರೆ. ಈ ಕಡೆ ಎಸ್ತರನು ಬಂದು ಆ ಮಗುನ ನೋಡ್ಕೊಂತಾವ್ರೆ ಅವಾಗ. ಹಂಗೆ ಭಾಸ್ಕರ್ ಸರ್ ನಾಯಿ ಜೊತೆ ನಿಂತ್ಕೊಂಡು ದಮ್ ಹೊಡಿತಾ ಅವ್ರೆ. ಆ ನಾಯಿ ಇದ್ದಕ್ಕಿದ್ದಂಗೆ ಪಡ್ಕೊಂತಾ ಇದಾರೆ. ಸರಿ ಅಂತ ಹಿಂದೆ ಹೋಯ್ತಾರೆ. ಅಲ್ಲಿ ಒಂದು ಡೆಡ್ ಬಾಡಿನ ಮಲಗಿಸವ್ರೆ. ನೋಡ್ರಿ ಅವ್ರ ಮಗಳು, ಅಪ್ಪ ನನ್ನ ಮಗನ ಕಾಪಾಡ್ಬಿಡ್ತೀಯಪ್ಪ, ಅಪ್ಪ ನನ್ನ ಮಗನ ಕಾಪಾಡ್ಬಿಡ್ತೀಯಪ್ಪ ಅಂತ ಪಡ್ಕೊಂತಾ ಇದೆ. ಈ ಕಡೆ ತಿರುಗ್ತಾರೆ. ಟಕ್ಕಂತ ಎಸ್ತರ ಬಂದ್ಬಿಡದ, ಅಪ್ಪ ನನ್ನ ಮಗಳಿಗೆ ಏನಪ್ಪ ಆಯ್ತು, ಅಪ್ಪ ನನ್ನ ಮಗಳಿಲ್ಲಪ್ಪ ಅಂತ ಠಮಾರ್ ಅಂತ ಕಂಡ್ಬಿಡ್ತಾರೆ. ಇದೊಂದು ಕನಸು. ಹಂಗೆ ಈ ಕಡೆ ಪೊಲೀಸ್ ಸ್ಟೇಷನ್ ತೋರಿಸೋರು. ಇನ್ಸ್ಪೆಕ್ಟರ್ ರಮೇಶ್ ನನಗೆ ಬೈತಾವ್ರೆ. ಏನಯ್ಯ ಮಾಡ್ತಾ ಇರಾ, ಕೆಟ್ಟ ಮತ್ತೆ ಬೈತಾರೆ. ಹಂಗೆ ಆಚೆ ಕಡೆ ಗೌತಮ್ ಸರ್ಗೆ ಒಂದು ಫೋನ್ ಕಾಲ್ ಬಂತು. ಹೆಂಗೋ ಆ ಬ್ಲಡ್ ತೆಗೆದು ಸ್ಯಾಂಪಲ್ ಕಳಿಸಿರಲ್ಲ, ಆ ಕಡೆಯಿಂದ ಇವ್ರ ಫ್ರೆಂಡ್ ಮಚಾ ಇದೆರಡು ಒಂದೇ ಬ್ಲಡ್ ಗಳು ಒಂದೇ ಗ್ರೂಪ್ ಅಂತ ಹೇಳ್ಬಿಡ್ತಾರೆ. ಇನ್ನ ಗೌತಮ್ ಸರ್ಗೆ ಭಾಸ್ಕರ್ ಸರ್ ಮೇಲೆ ಡೌಟ್ ಆಗೋಯ್ತು. ಫೋನ್ ಕಟ್ ಮಾಡ್ತಾರೆ. ಮುಂದೆ ನೋಡಿದ್ರೆ ಭಾಸ್ಕರ್ ಸರ್ ಪೊಲೀಸ್ ಸ್ಟೇಷನ್ ಕಡೆಗೆ ಬರ್ತಾವ್ರೆ. ಅಲ್ಲಿ ಗೌತಮ್ ಸರ್ ಹೋದ್ರು. ಏನು ಈ ಕಡೆ ಅಷ್ಟೊಂದು ಫಾಸ್ಟ್ ಹೋಗ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ಭಾಸ್ಕರ್ ಸರ್ ಇಲ್ಲ ಸರ್, ಸ್ವಲ್ಪ ನಾನು ಪೊಲೀಸ್ ಹತ್ರ ಮಾತಾಡಬೇಕು ಅಂತಾರೆ. ಯಾಕೆ ನಮ್ಮ ನೋಡಿದ್ರೆ ಪೊಲೀಸ್ ಸರ್ ಇಲ್ವಾ, ಏನು ವಿಷಯ ಹೇಳ್ರಿ ಅಂತ ಕೇಳ್ತಾರೆ. ಇವಾಗ ಗೌತಮ್ ಸರ್ ಹತ್ರ ಭಾಸ್ಕರ್ ಸರ್ ನಡೆದಿದ್ದ ಎಲ್ಲ ವಿಷಯ ಹೇಳ್ತಾರೆ. ಸರ್ ಅವತ್ತು ಜಾತ್ರೆ ಮುಗಿಸ್ಕೊಂಡ್ ಬಂದಿದ್ದೆ, ಅವತ್ತು ಆ ಹುಡುಗಿ ನನಗೆ ಸಿಕ್ಕಿಲ್ಲ ಸರ್. ಮನೆಗೆ ಬಂದೆ, ಅವ್ರ ಅಪ್ಪ ಮಗಿನ ಎತ್ಕೊಂಡ್ ಬಂದ. ನಾನು ಎಷ್ಟೋ ಹೇಳಿದೆ ಬೇಡ ಬೇಡ ಅಂತ, ಬಟ್ ಅವನೇ ಕೇಳಿಲ್ಲ ಸರ್. ನಾನು ಕೇಳಿ ಕೊಟ್ಬಿಟ್ಟ. ಆ ಹುಡುಗಿ ಕಳತ್ರ ರಕ್ತ ಬಂತು ಸರ್. ಅವಾಗಲೇ ಅರ್ಥ ಮಾಡ್ಕೊಂಡೆ ಆ ಹುಡುಗಿನ ಯಾರೋ ಬಲಾತ್ಕಾರ ಮಾಡಿದ್ದಾರೆ ಅಂತ. ಹಂಗೆ ಹುಡುಗಿ ಶರ್ಟ್ ಮೇಲೆ ಮೆತ್ಕೊಂಡಿದ್ದು ಸರ್. ಏನಂತ ಮೂಸ್ ನೋಡಿದ್ರೆ ಅದೊಂದು ತಲೆ ತಿರುಗುವಂತ ಮೆಡಿಸಿನ್ ಸರ್. ಅದನ್ನ ಕುಡಿದ್ರೆ ಎಂತರಿಗೂ ನಿದ್ದೆ ಬರುತ್ತೆ, ಸಾರಾಯ ಕೊಡೋ ತರ ಆಡ್ತಾರೆ ಅಂತ ಆ ವಿಷಯ ಎಲ್ಲ ನಮ್ಮ ಗೌತಮ್ ಸರ್ ಹತ್ರ ಹೇಳ್ತಾರೆ ಭಾಸ್ಕರ್ ಸರ್. ಅದನ್ನ ಕೇಳಿ ಗೌತಮ್ ಸರ್ಗೆ ಸಖತ್ತು ಶಾಕು. ನೀವ್ ಯಾಕೆ ಅವತ್ತೇ ಕಂಪ್ಲೇಂಟ್ ಕೊಡಿಲ್ಲ ಅಂತ ಗೌತಮ್ ಸರ್ ಕೇಳ್ತಾರೆ. ಇಲ್ಲ ಸರ್, ನನ್ನ ಮೊಮ್ಮಗನಿಗೆ ಈ ತರ ಪ್ರಾಬ್ಲಮ್ ಆಯ್ತು, ಅವ್ನಿಗೆ ಆಪರೇಷನ್ ಮಾಡ್ಬೇಕಾಯ್ತು ಸರ್, ಅದಕ್ಕೋಸ್ಕರ ನಾನು ಮಾಡಿಲ್ಲ. ಆ ವಿಷಯ ಹೇಳಿ ಮುಗಿಸ್ತಾರೆ ಗೌತಮ್ ಸರ್ ಹತ್ರ ಭಾಸ್ಕರ್ ಸರ್. ಸರಿ ಸರ್ ನಾನೆಲ್ಲ ಹೇಳ್ಬಿಡ್ತೀರಿ ಅಂತ ಭಾಸ್ಕರ್ ಸರ್ ಹೋಗ್ತಾರೆ. ಗೌತಮ್ ಸರ್ ಕೈ ಹಿಡ್ಕೊಂಡ್ರು. ಯಾಕಂದ್ರೆ ಗೌತಮ್ ಸರ್ ಮಾಡಿದನು ತಪ್ಪೇ ಅಲ್ವಾ, ಹುಡುಗಿನ ಸಹಾಯಕ್ ಬಿಟ್ರಲ್ಲ, ಅದು ಬೇಕು ಬೇಕಂತ ಬಿಟ್ಟಿಲ್ಲ. ಅದನ್ನ ಸ್ವಲ್ಪ ಯೋಚನೆ ಮಾಡ್ತಾನ್ರಿ ಮನುಷ್ಯ. ಇವರು ಏನು ತಪ್ಪು ಮಾಡಿಲ್ಲ, ಬೇಕು ಅಂತ ಮಾಡಿಲ್ಲ, ಮೊಮ್ಮಗನ್ ಆಪರೇಷನ್ಗೋಸ್ಕರ ಮಾಡಿದಾರಲ್ಲ ಅಂತ ಗೌತಮ್ ಸರ್ಗೆ ಅವರು ಬಿಡ್ತಾ ಇಲ್ಲ ಸರ್ ನಾನು ಹೋಯ್ತೀನಿ ಬಿಡಿ ಅಂತ ಕೈ ಬಿಡಿಸ್ಕೊಂತಾರೆ. ಅವಾಗ ಟಕ್ಕಂತ ಗೌತಮ್ ಸರ್ ಇವಾಗ ನೀವು ಹೋದ್ರೆ ನೀವು ಹತ್ರ ಕೇಳಲ್ಲ ಸ್ಟೋರಿ, ಅದೆಲ್ಲ ಅಲ್ಲಿ ಹೊರಗಡೆ ಕೇಳಲ್ಲ. ಅವ್ರು ಯಾರನ್ನ ಸಿಕ್ಕರೆ ಸಾಕು, ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಎಸ್ಕೇಪ್ ಆಗೋಣ ಅಂತ ಹೊರಗಡೆ ಮೀಟಿಂಗ್ ನಡೀತಾ ಇದೆ. ಅದ್ರ ಮೇಲೆ ನಿಮ್ಮ ಇಷ್ಟ ಅಂತ ಹೇಳ್ತಾರೆ. ಭಾಸ್ಕರ್ ಸರ್ ಸರ್ ಒಬ್ಬ ನನಗೆ ಫೋನ್ ಮಾಡ್ದ ಸರ್, ಅವ್ರಿಗೆ ತಗೊಂಡೋಗಿ ಸುಟ್ಟಾಕ್ಬಿಡು ಅಂತ, ಅವನೇ ಆಪರೇಷನ್ ಕಾಸು ಕೊಟ್ಟ ಸರ್ ಅಂತ ಹಿಂಗೆ ಅವ್ನು ಫೋನ್ ಮಾಡಿದ ಒಬ್ಬ ಆ ಕೊಲೆಗಾರನ ಬಗ್ಗೆ ಮಾತಾಡ್ತಾವ್ರೆ. ಈ ಕಡೆ ಗೌತಮ್ ಸರ್ನು ಅವ್ನ ನಂಬರ್ ಗೊತ್ತಂತ ಕೇಳ್ತಾರೆ. ಅದಕ್ಕೆ ಭಾಸ್ಕರ್ ಸರ್ ಇಲ್ಲ ಸರ್ ಅದೇನೋ ಪ್ರೈವೇಟ್ ನಂಬರ್ ಅಂತ ಬಂತು ಅಂತ ಹಿಂಗೆ ಮಾಡ್ತಾರೆ. ಗೌತಮ್ ಸರ್ಗೆ ಒಂದು ಫೋನ್ ಬರುತ್ತೆ. ಎಲ್ಲೋ ಇದೆಯಾ ಸಾಯಂಕಾಲ 3 ಗಂಟೆಗೆ ಸಿಗುವಂತ. ಸರಿ ಸರ್ ನೀವು ಹೋಗಿ ಸಾಯಂಕಾಲ 3 ಗಂಟೆಗೆ ಸಿಕ್ಕಿ ಅಂತ ಇಬ್ರು ಮನೆಗೆ ಹೋಯ್ತಾರೆ. ಈ ಕಡೆ ಭಾಸ್ಕರ್ ಸರ್ ಎಂತಿ ಬೈತಾವ್ರೆ. ಏನ್ರಿ ಏನಕ್ಕೆ ಅವ್ರು ಹೇಳಕ್ ಹೋದ್ರಿ, ನೀವು ಸುಮ್ಮನೆ ಇರಕ್ಕಾಗಲ್ವಾ, ನಮ್ಗೆ
ಇವಾಗಲೇ ನೀವು ಬೇಕಾಗಿರೋದು ಅಂತ ಎಂತಿ ಬೈತಾ ಬಿದ್ದವ್ರೆ. ಅದಕ್ಕೆ ಭಾಸ್ಕರ್ ಸರ್ ನೋಡಮ್ಮ ಹುಡುಗಿ ಬಾಡಿ ಸಿಗೋವರೆಗೂ ಪೊಲೀಸು ನನ್ನ ಏನು ಮಾಡಕ್ಕಾಗಲ್ಲ, ನೀನು ಅದಕ್ಕೂ ತಲೆ ಕೆಡಿಸ್ಕೊಂಬೇಡ ಸುಮ್ಮನೆ ಇರು ಅಂತ ಹೇಳಿ ಸಾಯಂಕಾಲ ಒಂದು 3-3:30 ಹಂಗೆ ಗೌತಮ್ ಸರ್ ಭಾಸ್ಕರ್ ಸರ್ ಒಂದು ಕಡೆ ಹೋಯ್ತಾರೆ. ಅವನು ಎಲ್ಲ ನಂಬರ್ ಟ್ರಾಕ್ ಮಾಡಿ ಹೇಳೋನು ಇವ್ರ ನಂಬರ್ ಬಂತಲ್ಲ ಅದು ಯಾರ ಹೆಸರಲ್ಲಿದೆ ಅಂದ್ಬಿಟ್ಟು ಸೀದಾ ಅವ್ರ ಮನೆಗೆ ಹೋಯ್ತಾರೆ. ಅವರು ಇಲ್ಲ ಸರ್ ಹುಡುಗಿ ಮನೆ ಖಾಲಿ ಮಾಡ್ಬಿಟ್ಲು ಇಲ್ಲೊಂದು ಕಾಲೇಜಲ್ಲಿ ಓದ್ತಾ ಇದ್ಲು ಅಂತ ಅವ್ರು ಹೇಳ್ತಾರೆ. ಆ ಕಾಲೇಜ್ಗೆ ಹೋಯ್ತಾರೆ. ಅಲ್ಲಿ ಆ ವಾರ್ಡನಮ್ಮ ಹೇಳ್ತಾ ಇದೆ ಸರ್ ಒಂದು ಅರ್ಧ ಗಂಟೆ ವೇಟ್ ಮಾಡಿ ಎತ್ಕೊಡ್ತೀನಿ ಅಂತ. ಸರ್ ಹುಡುಗಿ ಅಡ್ರೆಸ್ ಫೋನ್ ನಂಬರ್ ಇಲ್ಲ, ಬಟ್ ಹುಡುಗಿನ ಬಂದು ಒಬ್ಬರು ನೋಡ್ತಾ ಇರು ಸರ್, ಅವ್ರ ನಂಬರ್ ತಗೊಳ್ಳಿ ಅಂತ ಅವ್ರ ನಂಬರ್ ಅವ್ರ ಹೆಸರು ಕೊಡ್ತಾರೆ. ಅಲ್ಲೊಂದು ಸೈನ್ ಹಾಕಿದ್ದಾರೆ, ಅದನ್ನ ಗ್ಯಾಪ್ ಇಟ್ಕೊಳ್ಳಿ. ಇದು ಯಾರು ಸೈನ್ ಇರ್ಬೋದು, ನಮ್ಮೂರ್ದೇ ಇರ್ಬೋದು, ಹೆಂಗೋ ನಮ್ಮ ಚರ್ಚ್ ಫಾದರ್ಗೆ ಎಲ್ಲ ಗೊತ್ತಿರುತ್ತೆ, ಅವ್ರ ತರ ಕೇಳೋಣ ಬಿಡು ಅಂತ ಇಬ್ರು ಚರ್ಚ್ಗೆ ಬರ್ತಾರೆ. ಅಲ್ಲಿ ಚರ್ಚ್ ಫಾದರ್ ಮಕ್ಕಳು ಎಲ್ಲ ಬುದ್ಧಿ ಹೇಳ್ಕೊಡ್ತಾವ್ರೆ. ತಿರ್ಗಾ ಆಫೀಸ್ ರೂಮ್ಗೆ ಚರ್ಚ್ ಫಾದರ್ ಬಂದ್ರು. ಅವಾಗ ಆ ನಂಬರ್ನ ಆ ಹುಡುಗಿನ ಬಂದು ನೋಡೋಣ ಫಾದರ್ ಹತ್ರ ಎಂಕ್ವೈರಿ ಮಾಡ್ತಾವ್ರೆ. ಹೌದು ಹುಡುಗಿ ಇದ್ಲು, ಬಟ್ ಹುಡುಗಿ ಹೋಗಿ ಒಂದು 2-3 ವರ್ಷ ಆಯ್ತು, ತಿರ್ಗಾ ಪೋಪ ಫೋನೇ ಮಾಡಿಲ್ಲ ಅಂತ ಚರ್ಚ್ ಫಾದರ್ ಹಿಂಗೆ ಹೇಳ್ತಾವ್ರೆ. ಅವ್ರಿಗೆ ಫೋನ್ ರಿಂಗ್ ಆಯ್ತು. ಟಕ್ಕಂತ ಫೋನ್ ನ ಸೈಲೆಂಟ್ ಮಾಡ್ತಾರೆ ಚರ್ಚ್ ಫಾದರ್. ಗೌತಮ್ ಸರ್ಗೆ ಸ್ವಲ್ಪ ಡೌಟ್ ಆಯ್ತು, ಕೇಳೇ ಬಿಡ್ತಾರೆ ಏನ್ ಸರ್ 2 ಫೋನ್ ಯೂಸ್ ಮಾಡ್ತೀರಾ ಅಂತ. ಅದಕ್ಕೆ ಫಾದರ್ ಹ್ಞೂ ಸರ್ ಅದು ಪರ್ಸನಲ್, ಅದಕ್ಕೆ ಇದು ಅನ್ಕೊಂಬೇಡಿ ಅಂತ ಹಿಂಗೆ ಮಾತಾಡ್ತಾವ್ರೆ. ಸರಿ ಸರ್ ಏನಾದ್ರು ಕ್ಲೂ ಸಿಕ್ಕಿದ್ರೆ ನಾನು ಹೇಳ್ತೀನಿ ಬಿಡಿ ಅಂತ ಚರ್ಚ್ ಫಾದರ್ ಹೇಳಿದ್ರು. ಅಲ್ಲಿ ಒಂದು ಲೇಡಿ ಬಂತು, ಸರ್ ಇದಕ್ಕೊಂದು ಸೈನ್ ಅಂತ ಮಾಡಿ ಸರ್ ಅರ್ಜೆಂಟ್ ಆಗಿ ಅಂತ. ಅವರು ಸೈನ್ ಮಾಡ್ತಾರೆ. ಗೌತಮ್ ಸರ್ ಆ ಸೈನ್ ಅಬ್ಸರ್ವ್ ಮಾಡಿದ್ರು. ಇದೇ ತರ ಸೈನ್ ಆ ವಾಸ್ಟೆಲ್ಲೂ ಇತ್ತು ಅಂತ. ಅಂದ್ರೆ ಆ ಹುಡುಗಿನ ನೋಡಕ್ ಹೋಗಿರೋದು ಈ ಚರ್ಚ್ ಫಾದರ್. ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋರೆ. ಇಬ್ರು ಹಂಗೆ ಆಚೆ ಬರ್ತಾರೆ. ನಮ್ಮ ಭಾಸ್ಕರ್ ಸರ್ ಆ ಮೆಡಿಸಿನ್ ಬಾಟಲ್ ನೋಡೋದ ಅದನ್ನ ಗೌತಮ್ ಸರ್ಗೂ ತೋರಿಸ್ತಾರೆ. ಇನ್ನ ಗೌತಮ್ ಸರ್ ಬಿಡ್ತಾರ ಹಂಗೆ ಬಂದು ಚರ್ಚ್ ಫಾದರ್ ಕತ್ತಿನ ಪಟ್ಟ ಹಿಡಿದು ಎತ್ತು ಬಿಡ್ತಾರೆ. ಹೇಳೋ ಹುಡುಗಿ ಏನೋ ಮಾಡಿದೆ, ಹೇಳೋ ನೀನೆಲ್ಲ ಫಾದರ್ ಅಂತ ಬೈಕ್ ಬಂದಂಗೆ ಬೈತಾವ್ರೆ ನಮ್ಮ ಗೌತಮ್ ಸರ್. ಆ ಚರ್ಚ್ ಫಾದರ್ ಇಲ್ಲ ಸರ್ ನಿದ್ದೆ ಬಂದಿಲ್ಲ, ಮೈ ಕೈ ನೋವು, ಅದಕ್ಕೆ ಎಣ್ಣೆ ಹೊಡೆದ್ರೆ ವಾಸನೆ ಬರ್ತದೆ ಅಂತ ಈ ಮೆಡಿಸಿನ್ ಕುಡಿತಾ ಇದೀನಿ ಸರ್ ಅಂತ ಫಾದರ್ ಹಿಂಗೆ ಹೇಳ್ತಾರೆ. ಇನ್ನ ನಮ್ಮ ಪೊಲೀಸ್ ಅವರಿಗೆ ಭಾಸ್ಕರ್ ಸರ್ಗೆ ತಲೆ ಕೆಡ್ತಾ ಇದೆ, ಇವನು ಅಲ್ವಾ ಅಂತ ಕತ್ತಿನ ಪಟ್ಟ ಹೆಂಗೋ ಬಿಡ್ತಾರೆ. ಹಂಗೆ ಯೋಚನೆ ಮಾಡ್ತಾ ಅವ್ರೆ. ಈಗ ಫಾದರ್ ಹೇಳ್ತಾರೆ, ಸರ್ ಈ ಮೆಡಿಸಿನ್ ಒಬ್ಬ ಕೊಡ್ತಾ ಇದ್ದ, ನಾನು ಅವನ ತುಂಬಾ ದಿವಸ ತಗೊಂತಾ ಇದೆ, ಒಂದಿನ ಮೆಡಿಸಿನ್ ಕುಡಿತಾ ಇದೆ ಸರ್, ಅವತ್ತು ನೈಟ್ ನೀವು ಹೇಳಿರಲ್ಲ ಜಾತ್ರೆ ದಿವಸ ಅವತ್ತು ಅವ್ರ ಮನೆಯಿಂದ ಒಬ್ಬ ಹುಡುಗ ಬರ್ತಾ ಇದೆ ಸರ್ ಅಂತ ಹೇಳ್ತಾರೆ. ಟಕ್ಕಂತ ಕಡೆ ಗೌತಮ್ ಸರ್ ಹೋಗ್ಬಿಟ್ಟು ಪೊಲೀಸ್ ಹತ್ರ ಹೇಳ್ತಾರೆ ಈ ಕಡೆ ಬೇಗ ಬನ್ನಿ ಅಣ್ಣ ಅಂತ. ತಿರ್ಗಾ ಫಾದರ್ ಈ ಕಡೆ ತೋರಿಸ್ತಾರೆ. ಯಾರು ಗೊತ್ತಾ ಆ ಸ್ಕೂಲು ಟೀಚರ್ ಅದೇ ಟ್ಯೂಷನ್ ಮಾಡ್ತಾ ಇದ್ದಲ್ಲ ಅವನಲ್ಲಿ ಪಾಠ ಮಾಡ್ತಾವನೆ. ಇನ್ ಎಲ್ಲ ಪೊಲೀಸನು ಅವನ ತಗೊಂಬಂದಿ ಒದ್ದು ಒಳಗಡೆ ಹಾಕ್ತಾರೆ. ಈ ಕಡೆ ರಮೇಶ್ ಅಣ್ಣನು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳ್ತಾವ್ರೆ, ಸರ್ ಅವತ್ ನೈಟು ಇವನೇ ಅಂತೆ ಸರ್ ಮನೆಯಿಂದ ಓಡೋಗಿದ್ದು. ಆ ಚರ್ಚ್ ಫಾದರ್ ಅದನ್ನ ನೋಡಿದ್ದಾರೆ. ಇನ್ನೊಂದು ವಿಷಯ ಸರ್ ಆ ಹುಡುಗಿ ಫೋಟೋ ಫುಲ್ ಇವ್ನ ಫೋನ್ ಇದೆ ಸರ್ ಅಂತ ರಮೇಶ್ ಅಣ್ಣ ಹೇಳ್ತಾವ್ರೆ. ಅವನ ಹಂಗೆ ಇಟ್ಕೋ ಬರ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾವ್ರೆ. ಇನ್ನ ಇನ್ಸ್ಪೆಕ್ಟರ್ ಬರ್ತಾರೆ. ಎಪಿಸೋಡ್ 6 ಅಲ್ಲಿ ಬಾಯ್ ಚೆನ್ನಾಗಿದ್ರೆ ಗೊತ್ತಲ್ಲ, ಜೊತೆಲೇ ಪ್ಲೇ ಲಿಸ್ಟ್ ಮರಿಬೇಡಿ, ಒಂದೇ ಕ್ಲಿಕ್ ಎಲ್ಲ ವಿಡಿಯೋ ಬರ್ತದೆ ಲೈನ್ ಆಗಿ. ಎಪಿಸೋಡ್ 6 ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಎಪಿಸೋಡ್ 5 ಅಲ್ಲಿ ಸ್ಕೂಲ್ ಟ್ಯೂಷನ್ ಮಾಸ್ಟರ್ ತಗೊಂಬಂದು ಟೇಷನ್ ಆಗಿದ್ರಲ್ಲ, ಅದಕ್ಕೆ ಊರ್ ಜನರೆಲ್ಲ ಬಡ್ಕೊಂತವ್ರೆ. ಅವ್ನ ಆಚೆ ಕಳಿಸಿ ನಾವು ಕಲ್ಲಲ್ಲಿ ಹೊಡೆದೇ ಸಾಯಿಸ್ತೀವಿ ಅಂತ. ಬಟ್ ಪೊಲೀಸ್ ಅವರು ಬಿಡ್ತಾರ. ಅವಾಗ ಆ ಟ್ಯೂಷನ್ ಮಾಸ್ಟರ್ ಆ ಮಕ್ಕಳ ಹತ್ರ ಹೆಂಗಿದ್ದ ಅಂತ ತೋರಿಸ್ತಾರೆ. ಅಲ್ಲಿ ನೋಡ್ರಿ ಫೋಟೋ ತೆಗಿತಾವನೆ, ಆ ಮಕ್ಕಳನ್ನ ಹಂಗೆ ಗುರಾಯಿಸ್ತಾವನೆ. ಆ ಹುಡುಗಿ ಬಂತು ಕೈ ಏನೋ ಏಟ್ ಬಿದ್ದಂಗೈತೆ, ಆ ಕೈನ ಹಂಗೆ ಸೌರ್ತಾವನ್ರಿ. ಹುಡುಗಿ ಚೆನ್ನಾಗಿ ಓದಿ ಪಾಸ್ ಆಗಿರುತ್ತೆ, ಹಂಗೆ ಭುಜನ ಹಂಗೆ ಯಾಕೆ ಇಸುಕ್ತಾವನೆ. ಹಿಂಗೆ ಹುಡುಗಿನ ನೋಡ್ತಾವನಲ್ಲ ಇವನು. ಊರೆಲ್ಲ ಸೇರಿ ಆ ಟ್ಯೂಷನ್ ಮಾಡ್ತಾನಲ್ಲ, ಆ ಟ್ಯೂಷನ್ ಸ್ಕೂಲ್ ಎಲ್ಲ ಹೊಡೆದಾಕ್ತಾರೆ. ಈ ಕಡೆ ಊರ್ ಜನರೆಲ್ಲ ಹೆಂಗಸರೆಲ್ಲ ಹೇಳ್ತಾವ್ರೆ, ಎಂತ ಟ್ಯೂಷನ್ ಮಾಸ್ಟರ್ ಅವನು ಮಕ್ಕಳ ಹತ್ರ ಏನೇನ್ ಮಾಡೋದು ಗೊತ್ತಿರಲ್ಲ ಅಂತ. ಆದ್ರೆ ಎಸ್ತರ್ ಮಾತ್ರ ಏನೋ ಯೋಚನೆ ಮಾಡ್ಕೊಂಡು ಕುಂತವ್ರ ಪಾಪ. ಈ ಕಡೆ ಭಾಸ್ಕರ್ ಸರ್ನು ಮನೆ ಖಾಲಿ ಮಾಡ್ತಾರೆ. ಎಸ್ತರ್ ಬಂದು ಕೇಳ್ತಾರೆ, ಏನಪ್ಪ ಇವಾಗಲೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ ಅಂತ. ಭಾಸ್ಕರ್ನು ಇಲ್ಲಮ್ಮ ಅವ್ನು ಅವಾಗ ತಿಳಿಸಕ್ ಆಗ್ತಾ ಇಲ್ಲ, ಅವಾಗ ಅವನ ಚಕ್ಕ ಬೇರೆ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೇನಮ್ಮ ಇಲ್ಲೇ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದೀವಿ, ನೀವು ಯಾವಾಗ ಬರ್ಬೋದು ಅಂತ ಭಾಸ್ಕರ್ ಸರ್ ಹೇಳ್ಬಿಟ್ಟು ಹೊಂಟೈತಾರೆ. ಈ ಕಡೆ ಗೌತಮ್ ಸರ್ನ ತೋರಿಸ್ತಾರೆ. ಮಗಳು ಫೀಲಿಂಗ್ ಅಲ್ಲಿ ಕುತ್ಕೊಂಡಿದೆ. ಯಾಕೆ ಮಗನೇ ಅಪ್ಪನ ಕೆಲಸ ನೋಡಿ ನಿನಗೂ ಬೇಜಾರಾಯ್ತಾ, ಅಪ್ಪ ನೀನು ಒಳ್ಳೆ ತನಪ್ಪ ಮಾಡ್ತೀಯಾ, ಏನಕ್ಕಪ್ಪ ಅವ್ರಿಗೆ ಹಂಗೆ ಬೈತಾರೆ ಅಂತ ಮಗನು ಕೇಳ್ತಾ ಇದೆ. ಏನ್ ಮಾಡೋದಮ್ಮ ಕೆಲಸ ಮಾಡ್ಲೇಬೇಕು, ನಿನ್ನ ಸಾಕ್ಬೇಕಲ್ಲ ಅಂತ ಹೇಳ್ತಾರೆ. ಮಗಿನ ಸ್ವಲ್ಪ ಬೇಜಾರು ಮಾಡ್ಕೊಂಡು ಒಳಗಡೆ ಹೋಗುತ್ತೆ. ಈ ಕಡೆ ಭಾಸ್ಕರ್ ಸರ್ನ ತೋರಿಸ್ತಾರೆ. ಭಾಸ್ಕರ್ ಸರ್ ನೋಡಕ್ಕೆ ಎಸ್ತರ್ ಅವರು ಮನೆಗೆ ಬಂದವ್ರೆ. ಹಂಗೆ ಈ ಕಡೆ ಗೌತಮ್ ಸರ್ನ ತೋರಿಸ್ತಾರೆ. ಗೌತಮ್ ಸರ್ ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದ್ರು. ಆ ಕಾನ್ಸ್ಟೇಬಲ್ ಹತ್ರ ಕೇಳ್ತಾವ್ರೆ, ಸರ್ ಒಂದ್ 2 ನಿಮಿಷ ನನ್ನ ಮಗನ ಹತ್ರ ಮಾತಾಡಬಹುದಾ ಅಂತ. ಅದೇ ಆ ಸ್ಕೂಲ್ ಟೀಚರ್ ಹತ್ರ. ಈ ಕಡೆ ಎಸ್ತರನು ಬಂದು ನಮ್ಮ ಭಾಸ್ಕರ್ ಸರ್ ಹತ್ರ ಕುತ್ಕೊಂತಾರೆ. ಅಪ್ಪ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಪ್ಪ, ಇದನ್ನ ಹೆಂಗ್ ಹೇಳದಂತ ಗೊತ್ತಿಲ್ಲ ಅಂತ ಎಸ್ತರ್ ಹೇಳ್ತಾವ್ರೆ. ಈ ಕಡೆ ಗೌತಮ್ ಸರ್ನು ಲೈ ಆ ಮಗಿನ ಮಾಡಕ್ಕೆ ಹೆಂಗಾರ ಮನಸ್ಸು ಬಂದ ನಿನಗೆ, ನೀನೆಲ್ಲ ಮನುಷ್ಯ ನಾನು ಹಂಗೆ ಅಂತ ಅವನಿಗೆ ಬಾಯಿ ಬಂದಂಗೆ ಬೈತಾವ್ರೆ ಗೌತಮ್ ಸರ್. ಈ ಕಡೆ ಭಾಸ್ಕರ್ ಸರ್ನು ಎಸ್ತರ್ನ ಕುಂಡ್ರಿಸ್ಕೊಂಡ್ರು. ಭಯ ಬಿಡ್ಬೇಡ ಹೇಳಮ್ಮ ಏನಮ್ಮ ಆಯ್ತು ಅಂತ. ಅಪ್ಪ ನಾನು ಹೆಂಗಪ್ಪ ಅದನ್ನ ಹೇಳಿ ಅಂತ ಹೇಳಿ ಇವಾಗ ಎಸ್ತರ್ ಅವರು ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ಆ ಸ್ಕೂಲ್ ಟೀಚರ್ ಬೇರೆ ಯಾರು ಅಲ್ಲ ರೀ, ನಮ್ ಎಸ್ತರ್ ಎಕ್ಸ್ ಲವರ್ ಅವನು. ಇಬ್ರು ಹಿಂಗೆ ಮಸ್ತಾಗಿ ಲವ್ ಮಾಡ್ತಾ ಇದಾರೆ. ಮನೇಲಿ ಒಪ್ತಾ ಇಲ್ಲ, ಅದಕ್ಕಾಗಿ ಎಸ್ತರ್ ನಾನು ಬಂದ್ಬಿಡ್ತೀನಿ ಕಣ, ನನ್ನ ಮದುವೆ ಮಾಡ್ಕೊ ಅಂತ ಕುತ್ಕೊಂಡು ಹೇಳ್ತಾವ್ರೆ. ಮದುವೆನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಇವ್ರಿಬ್ಬರಲ್ಲಿ ಮುಗಿದೋಗೈತೆ. ಹೊಸದಾಗಿ ಒಂದ್ ಮನೆಗೆ ಬಂದವ್ರೆ. ಅಲ್ಲಿ ಸ್ಕೂಲ್ ಟೀಚರ್ ಹೇಳ್ತಾವನೆ, ಒಂದ್ 2 ವರ್ಷ ಅಡ್ಜಸ್ಟ್ ಮಾಡ್ಕೋ, ನಾನು ಹೆಂಗಾರು ಮಾಡಿ ದೊಡ್ಡ ಮನೆ ಮಾಡ್ತೀನಿ ಅಂತ. ಸರಿ ಬಿಡ್ರಿ ಇದೇ ಇರ್ಲಿ ಅಂತ ಎಸ್ತರನು ಹೇಳ್ತಾವ್ರೆ. ಡಮಾರ್ ಅಂತ ಹುಡುಗನಿಗೆ ಏಟ್ ಬಿತ್ತು. ಯಾರಪ್ಪ ಅಂದ್ರೆ ಎಸ್ತರ್ ಅವರಪ್ಪ ಹುಡುಗನ ಹೊಡೆದಾಕ್ಬಿಟ್ಟು ಎಸ್ತರ್ನ ಆಚೆ ಕರ್ಕೊಂಡ್ ಬಂದ್ಬಿಟ್ರು. ಇನ್ನ ಹುಡುಗ ಅಲ್ಲಿ ಒಂಟಿ ಆಗೋದ. ಹಂಗ್ ಕರ್ಕೊಂಡ್ ಬಂದು ಎಸ್ತರ್ನ ಸಾಲಮನ್ಗೆ ಮದುವೆ ಮಾಡ್ಸಿರೋದು. ಸರಿ ಇಷ್ಟ ಇಲ್ಲದ್ರೂ ಹೆಂಗೋ ಗಂಡ ಆದ ಅಂತ ಸಾಲಮನ್ ಹತ್ರ ಎಸ್ತರ್ ಹೆಂಗೋ ಸಂಸಾರ ಮಾಡ್ಕೊಂಡು ಹೋಯ್ತಾವ್ರೆ. ಆದ್ರೆ ಸಾಲಮನು ಸುಮ್ಮನೆ ಕುಡ್ಕೊಂಬಂದು ಎಂತಿನ ಹೊಡೆದು ತುಂಬಾ ಚಿತ್ರ ಹಿಂಸೆ ಕೊಡ್ತಾವನೆ. ಒಂದಿನ ಹಿಂಗೆ ತಲೆ ತಿರುಗ್ಬಿಡ್ತದೆ. ಎಸ್ತರ್ಗೆ ಹಾಸ್ಪಿಟಲ್ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ತಾರೆ. ಅವಾಗ ಆ ಡಾಕ್ಟರ್ ಏನ್ ಹೇಳ್ತಾರೆ ಗೊತ್ತಾ, ಎಸ್ತರ್ ಒಂದು ಖುಷಿ ಸುದ್ದಿ, ಒಂದು ದುಃಖವಾದ ಸುದ್ದಿ, ಇದ್ರೆ ಹೆಂಗ್ ಹೇಳದಂತ ಗೊತ್ತಿಲ್ಲಮ್ಮ ಅಂತ ಹೇಳ್ತಾವ್ರೆ. ಏನ್ ಮೇಡಮ್ ಅಂತ ಹೇಳಿದ್ರೆ, ನೀನು ಪ್ರೆಗ್ನೆಂಟ್ ಆಗಿದ್ಯಮ್ಮ. ಇನ್ನೊಂದ್ ಕಡೆ ಅವನು ಗಂಡಸೇ ಅಲ್ಲ, ಯಾರು ಸಾಲಮನ್. ಅದನ್ನ ಕೇಳಿ ಶಾಕ್ ಆಗೋಗುತ್ತೆ ಎಸ್ತರ್ಗೆ. ಯಾಕಂದ್ರೆ ಹುಟ್ಟಿರೋದು ಮಗು ಆ ಸ್ಕೂಲ್ ಟೀಚರ್ಗೆ. ಹಂಗೆ ಈ ಕಡೆ ಗೌತಮ್ ಸರ್ ಅವನಿಗೆ ಬೈತಾ ಇರಲ್ಲ. ಅವನೇನಂತ ಗೊತ್ತಾ, ಸರ್ ನಾನು ಹಿಂಗ್ ಸರ್ ಮಾಡ್ಲಿ ಸರ್, ಅವಳು ನನ್ನ ಮಗಳು ಸರ್ ಅಂತ ಗೋಳೋ ಅಂತ ಹತ್ಕೋತಾನ್ರಿ ಅವನು. ಇವ್ರಿಗೆ ಒಂಥರ ಶಾಕು, ಏನೋ ಹೇಳ್ತಾ ಇದೆಯಾ ಲವ್ ನಿಜಾನ ನಾನು ಹೇಳ್ತಾ ಇರೋದು ಅಂತ. ಹೌದು ನಿಜಾನೇ ಅವ್ನು ಹೇಳ್ತಾ ಇರೋದು. ಹಂಗೆ ಇವ್ನು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಎಲ್ಲ ಜಗಳ ಆದ್ಮೇಲೆ ಇವನು ಊರಿಗೆ ಬಂದವನೆ. ಅಲ್ಲಿ ಎಸ್ತರ್ನು ನೋಡಿರ್ತಾನೆ. ಎಸ್ತರ್ ಚೆನ್ನಾಗಿದ್ಯಾ, ನಿನ್ ಗಂಡ ತುಂಬಾ ಕುಡ್ಕಂತೆ, ತುಂಬಾ ನಿನ್ನ ಹಿಂಸೆ ಮಾಡ್ತಾನಂತೆ, ಹೆಂಗಿದೆ ಎಸ್ತರ್ ಅಂತ ಅವನು ಕೇಳ್ತಾನೆ. ಅದಕ್ಕೆ ಎಸ್ತರ್ ನೋಡಪ್ಪ ಈ ತರ ಬಂದು ಮಾತಾಡಲ್ಲ ಇಟ್ಕೊಂಬೇಡ, ನಾನು ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದೀನಿ, ಯಾವ್ದಕ್ಕೂ ಸ್ವಲ್ಪ ದೂರ ಇರುವಂತ ಆ ಸ್ಕೂಲ್ ಟೀಚರ್ಗೆ ಎಸ್ತರು ಹೇಳ್ಬಿಡ್ತಾರೆ. ಬಟ್ ಸ್ಕೂಲ್ ಟೀಚರ್ಗೆ ದೂರ ಹೋಗಕ್ಕೆ ಇಷ್ಟ ಇಲ್ಲ. ಎಸ್ತರ ಮಗಳು ನೋಡಿದಾಗಲ್ಲ ಇವ್ನ ಮಗಳು ನೋಡ್ದಂಗೆ ಇವನಿಗೆ ಜ್ಞಾಪಕ. ಅದಕ್ಕೆ ಸ್ವಂತ ಮಗಳು ರೀತಿ ಆ ಮಗಿನ ಹಂಗ್ ನೋಡಿರೋದು, ಆ ಮಗಿ ಕೈನ ಅವ್ನು ಸರಿರೋದು, ಆ ಮಗಿ ಭುಜನ ಹಂಗಿಡಿದಿರೋದು. ಅವಲೇ ಒಂದ್ ನೋಡ್ದಲ್ಲಿ ನಾವು ನೋಡಿದ್ವಿ, ಅದು ತಪ್ಪಾಗಿತ್ತು. ಇವಾಗ ಇವನು ಮಗಳನ್ನ ನೋಟದಲ್ಲಿ ನೋಡಿದ್ರೆ ಕರೆಕ್ಟ್ ಆಗಿ ಇದೆಯಲ್ಲ. ಈ ಸ್ಟೋರಿನ ಹೇಳಿ ಮುಗಿಸ್ತಾನೆ ಗೌತಮ್ ಸರ್ ಹತ್ರ. ಗೌತಮ್ ಸರ್ ತಿರ್ಗಾ ಹಂಗೆ ನೋಡ್ತಾವ್ರೆ. ಒಂದಿನ ಎಸ್ತರು ಮನೆಗೆ ಬಂದಿಲ್ಲ ಸರ್, ನಾನು ಕೇಳಿದೆ ಅವಳು
ಅವಳು ಫೀಸ್ ಕೊಡಕ್ಕೆ ಬಂದಿದ್ಲು, ಸ್ಕೂಲ್ ಫೀಸ್ ಕೊಡಕ್ಕೆ ಬಂದವಳೆ. ಸರ್ ತಗೊಳ್ಳಿ ಸ್ಕೂಲ್ ಫೀಸ್ ಅಂತ. ಅದಕ್ಕೆ ಇವನು ಹೇಳ್ತಾನೆ ಎಸ್ತರ ಹತ್ರ, ನಮ್ಮ ಮಗಳು ಫೀಸು ನಾನೇ ತಗೊಬೇಕಾ, ಚೆನ್ನಾಗಿರಲ್ಲ ಹಂಗೆ ಅಂತ ಸ್ಕೂಲ್ ಟೀಚರ್ ಹೇಳ್ತಾನೆ. ಅದಕ್ಕೆ ಎಸ್ತರ ನೋಡಪ್ಪ ಈ ಮಗಳು ಎಲ್ಲ ಸ್ಟೋರಿ ಅಂತ ಹೇಳ್ಬೇಡ, ಸ್ಕೂಲ್ ಪಾಠ ಮಾಡ್ಕೊಡೋ ಟೀಚರ್ ಅಷ್ಟೇ, ನೀನು ತಗೋ ಫೀಸ್ ಅಂತ ಹಿಂಗೆ ಕೇಳ್ತಾನೆ. ಅವನು ಬಡ್ಕೊಂಡ್ಬಿಡ್ತಾನೆ. ಇಲ್ಲ ತಗೊಳ್ಳಲ್ಲ ಎಸ್ತರ, ಬಂದ್ಬಿಡ ಎಸ್ತರ, ನಾವೆಲ್ಲ ಹೊಂಟೋಗೋಣ, ಕುಡ್ಕೊಂಡಿದ್ದೆ ನಿನಗೆ ಏನಕ್ಕೆ ಜೀವನ ಅಂತ ಸ್ಕೂಲ್ ಟೀಚರ್ ಕೇಳ್ತಾನೆ. ಫೀಸ್ ತಗೊಳ್ಳಯಾ ಅಂತೇಳಿ ಹಿಂಗೆ ಬಿಸಾಕ್ಬಿಟ್ಟು ಹೊಂಟಿದ್ದಾರೆ. ಇವನು ಹಿಂದೆನೇ ಓಡ್ಬರ್ತಾನೆ. ಇವ್ರು ಮಾತಾಡೋದನ್ನ ಮಗಿ ಕೇಳಿಸ್ಕೊಂಡ್ಬಿಡ್ತು ಆಚರಣೆ ಇಟ್ಕೊಂಡು. ಮಗಿ ಆ ಮಾತ್ರ ಮುಖ ಕೊಟ್ಟೆ ಮಾತಾಡಲ್ಲ, 2-3 ಕಡೆ ಮಾತಾಡಿರ್ತಾರೆ, ಬಟ್ ಮಾತಾಡೋದೇ ಇಲ್ಲ. ಒಂದಿನ ರಾತ್ರಿ ಕುತ್ಕೊಂಡು ಮಗಿ ಹತ್ರ ಮಾತಾಡ್ತಾರೆ. ನಾನು ಮಾಡಿ ತಪ್ಪೆ ಕಣೆ, ಮಾತಾಡೇನ ಹತ್ರ ಯಾಕೆ ಹಿಂಗ್ ಮಾಡ್ತೀಯ ಅಂತ. ಅದಕ್ಕೆ ಮಗಿ, ಅಮ್ಮ ನನ್ನ ಅಪ್ಪನೇ ಕೆಟ್ಟವರು ಅನ್ಕೊಂಡಮ್ಮ, ಅಪ್ಪನಿಕಿನ ನೀನೇ ಕೆಟ್ಟವಳು ಅಂತ ಮಗಿ ಅವ್ರ ಅಮ್ಮನಿಗೆ ಹೇಳ್ಬಿಡುತ್ತೆ. ಹಂಗೆ ಹೇಳಿದ ತಕ್ಷಣ ಅವ್ರ ಅಮ್ಮನಿಗೆ ಮನಸ್ಸೇ ಹೊಡೆದೈತು. ಅದಕ್ಕೆ ಅವತ್ತು ನೈಟ್ ಅವ್ರಮ್ಮ ಚರ್ಚ್ಗೆ ಹೋಗಿರೋದು. ತಿರ್ಗಿ ಹಂಗೆ ಈ ಕಡೆ ಸ್ಕೂಲ್ ಟೀಚರ್ನ ತೋರಿಸ್ತಾರೆ. ಇವನು ಚರ್ಚ್ಗೆ ಹೋಗೋನೆ. ಸ್ಕೂಲ್ ಟೀಚರು ಮೆರ್ಸಿ ಬಂದ್ಬಿಡು ಮೆರ್ಸಿ, ಯಾಕೆ ಹಿಂಗ್ ಹಠ ಮಾಡ್ತಾ ಇದೆಯಾ, ಬಂದ್ಬಿಡೆ ಅಂತ ಅವ್ರಮ್ಮ ಇನ್ನ ಬಾಯಿಗೆ ಬಂದಂಗೆ ಬೈದವ್ರೆ. ಯಾವ ವಿಷಯ ನನ್ನ ಮಗಳಿಗೆ ಗೊತ್ತಾಗ್ಬಾರ್ದು ಅನ್ಕೊಂಡು ಆ ವಿಷಯ ನನ್ನ ಮಗಳಿಗೆ ಗೊತ್ತಾಗ್ಬಿಡ್ತು ಕಣೋ, ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊಂಟು ಅಂತ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಎಸ್ತರು ಚರ್ಚ್ ಒಡೆ ಹೊಂಟೈತಾರೆ. ಇನ್ನ ಮಗಳಿಗೆ ಸಮಾಧಾನ ಮಾಡ್ಬೇಕು ಬಿಡು, ಅಷ್ಟೇ ನನಗೂ ಸಮಾಧಾನ ಮಾಡಂಗಿಲ್ಲ ಅಂತ ಈ ಸ್ಕೂಲ್ ಟೀಚರು ಅವತ್ತು ಮನೆಗೆ ಹೋಗಿರ್ತಾನೆ. ಅವತ್ತು ಅವರಪ್ಪ ಭಾಸ್ಕರ್ ಸರ್ ಕೈಯಲ್ಲಿ ಮಗು ಕೊಟ್ಬಿಟ್ಟು ಹಿಂಗ ಆಚೆ ಬಂದಿರ್ತಾರೆ. ಯಾಕ ಇದೆಯಾ ಅದೇ ಟೈಮಲ್ಲಿ ಮೇಷ್ಟ್ರು ಹೋದಲ್ಲ, ಸ್ವಲ್ಪ ಇವರಿಬ್ಬರಿಗೂ ಜಗಳ ಆಗುತ್ತೆ. ಅವನಿಗೆ ತಳ್ಬಿಡ್ತಾನೆ. ಅವರಪ್ಪ ಕೆರಡೆ ಬಿದ್ದಿ ಸತ್ತಿರೋದು. ಇವನು ಬಂದು ಚೆಕ್ ಮಾಡ್ತಾನೆ, ಅಲ್ಲಿ ನಾಯಿ ಬೊಗಳುತ್ತೆ ಅಂದ್ಬಿಟ್ಟು ಹುಡುಗ ಅವತ್ತು ಓಡಾಗ್ಬಿಟ್ಟ. ಇವನು ಓಡೋದನ್ನ ಚರ್ಚ್ ಫಾದರ್ ನೋಡಿರೋದು. ಫ್ಲಾಶ್ ಆಯ್ತಾ ಇವಾಗ. ಇದೇ ವಿಷಯನ ಅವತ್ತು ಭಾಸ್ಕರ್ ಹತ್ರ ಗೌತಮ್ ಸರ್ ಹತ್ರ ಆ ಚರ್ಚ್ ಫಾದರ್ ಹೇಳಿರೋದು, ಈ ತರ ಓಡೋದ ನಾನು ನೋಡಿದೆ ಅಂತ. ಈ ಕಡೆ ಗೌತಮ್ ಸರ್ನು ಸರಿ ಕಣೋ, ನೀನ್ ಯಾಕೋ ಕೊಲೆ ಮಾಡ್ತಾ ಒಪ್ಕೊಂಡೆ ಅಂತ ಕೇಳ್ತಾವ್ರೆ. ಅವಾಗ ರಮೇಶ್ ಅಣ್ಣ ಹುಡುಗನ ಕುಂಟ್ರಿಸಿ ಹೇಳವ್ರೆ, ಹೆಂಗೋ ಕೊಲೆ ಮಾಡಿದೆ ಅವನ ಅಂತ. ಇಲ್ಲ ಸರ್ ಎಸ್ತರ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್, ನನಗೆ ಸರ್ ಹುಟ್ಟಿರೋದು ಮಗು, ಅದು ನನ್ನ ಮಗಳು ಸರ್ ಅಂತ ಸ್ಕೂಲ್ ಟೀಚರು ರಮೇಶ್ ಅಣ್ಣ ಹತ್ರ ಹೇಳ್ತಾನೆ. ಅದಕ್ಕೆ ರಮೇಶ್ ಅಣ್ಣನು ಓಹೋ ಗಂಡ ಅಡ್ಡವನೆ ಅಂತ ಇಬ್ರು ಸೇರ್ಕೊಂಡು ಅವನ್ನ ಕೊಲೆ ಮಾಡಿದ್ರ. ಓಕೆ ಓಕೆ ಬಿಡ ನನಗೆ ಅರ್ಥ ಆಯ್ತು ಅಂತ ರಮೇಶ್ ಅಣ್ಣ ಹೇಳ್ತಾವ್ರೆ. ಸರ್ ನೀವು ಹೇಳ್ತಾರದಲ್ಲ ಸುಳ್ಳು ಸರ್ ಅಂತ ಸ್ಕೂಲ್ ಟೀಚರ್ ಹೇಳ್ತಾನೆ. ಮತ್ತೆ ಕೊಲೆ ಒಪ್ಕೊಳ್ಳೋ, ನೀನ್ ಮತ್ತೆ ಆರಾಮಾಗಿ ಜೈಲಿಗೆ ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಹುಡುಗ ಕೊಲೆನ ಒಪ್ಕೊಂಡಿರ್ತಾನೆ. ಈ ವಿಷಯ ಎಲ್ಲ ಗೌತಮ್ ಸರ್ ಹತ್ರ ಹೇಳಿ ಮುಗಿಸ್ತಾನೆ ಸ್ಕೂಲ್ ಟೀಚರ್. ಇನ್ನ ಎಸ್ತರು ಭಾಸ್ಕರ್ ಸರ್ ಹತ್ರ ಹೇಳಿರೋದು, ಆ ಸ್ಕೂಲ್ ಟೀಚರ್ ಗೌತಮ್ ಸರ್ ಹತ್ರ ಹೇಳಿರೋದು. ಇಬ್ಬರು ಹೇಳಿರೋದನ್ನು ಇಲ್ಲಿ ಗೌತಮ್ ಸರ್ ಭಾಸ್ಕರ್ ಸರ್ ಡಿಸ್ಕಷನ್ ಮಾಡ್ತಾವ್ರೆ. ಅವಾಗ ಸರ್ ಇನ್ನ 2 ಕಡೆ ಜಾತ್ರೆ ಇದೆ, ನಾವ್ಯಾಕೆ ಅಲ್ಲಿ ನೋಡಬಾರ್ದು ಅಂತ ಇಬ್ರು ಒಂದೊಂದು ಕಡೆ ಹೋದ್ರು. ಗೌತಮ್ ಸರ್ ಸೀದಾ ಚರ್ಚ್ಗೆ ಬರ್ತಾರೆ. ಸರ್ ಆ ಹುಡುಗಿ ಸತ್ತಲ್ಲ, ಅವ್ರ ಅಪ್ಪ ಅಮ್ಮ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಸರ್ ಹೇಳ್ತಿದ್ದೀನಿ ಅನ್ಕೊಂಬೇಡಿ, ಅವ್ರ ಅಮ್ಮ ಬೇರೆ ಜೊತೆ ಲಿಂಕ್ ಇಟ್ಕೊಂಡಿರಂತೆ, ಅದಕ್ಕೆ ಅವ್ರ ಅಪ್ಪನಿಗೆ ಇಷ್ಟ ಆಗಿಲ್ಲ ಬಿಟ್ಬಿಟ್ಟ ಸರ್ ಅಂತ ಚರ್ಚ್ ಫಾದರ್ ಹೇಳ್ತಾವ್ರೆ. ಹೌದಾ ಸರಿ ಸರ್ ಅಂತೇಳಿ ಹೆಂಗು 2-3 ಮಗು ಕಳೆದೈತಲ್ಲ, ಒಬ್ರು ಡಾಕ್ಟರ್ ಮಗನು ಕಳೆದೋಗಿರುತ್ತೆ. ಡಾಕ್ಟರ್ ಮನೆಗೆ ಬಂದ್ರು ಗೌತಮ್ ಸರ್. ಎಲ್ಲಿ ನಿಮ್ಮ ಯಜಮಾನ್ ಇಲ್ಲ ಅಂತ ಅವ್ರ ಇಂತಿದ್ರ ಕೇಳ್ತಾರೆ. ಇಲ್ಲ ಸರ್ ಅವ್ರು ಹಾಸ್ಪಿಟಲ್ಗೆ ಹೋದ್ರು ಅಂತ ಎಂತ ಹೇಳ್ತಾ ಇದೆ. ಓಕೆ ಓಕೆ ಇದೇ ಕರೆಕ್ಟ್ ಟೈಮು ಮೇಡಮ್, ನಾನು ನಿಮ್ಮ ಹತ್ರ ಒಂದು ಕೇಳ್ತೀನಿ, ಒಂದೇ ಒಂದು ಉತ್ತರಕ್ಕೆ ನೀವು ಆನ್ಸರ್ ಇಡಬೇಕು, ಪ್ಲೀಸ್ ಕೋಪ ಮಾಡ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಪರವಾಗಿಲ್ಲ ಹೇಳಿ ಸರ್ ಅಂತ ಆ ಲೇಡಿನೂ ಹೇಳುತ್ತೆ. ಮೇಡಮ್ ನಿಮಗೂ ನಿಮ್ಮ ಯಜಮಾನ್ರಿಗೇನೆ ನಿಮ್ಮ ಮಗಳು ಹುಟ್ಟಿರೋದ ಅಂತ ಕೇಳ್ಬಿಡ್ತಾರೆ. ಅಮ್ಮನಿಗೆ ಹೆಂಗ್ ಕೋಪ ಬರುತ್ತೆ ಗೊತ್ತಾ, ದೊಳೆ ಆಮೇಲೆ ನಿನ್ನ ಮಕ್ಕೆ ಎಲ್ಲಿ ಬಂದು ಏನ್ ಮಾಡ್ತಾ ಇದೆಯಾ ಅಂತ ಅಯ್ಯಮ್ಮ ಒಂಥರ ಮಾತಾಡುತ್ತೆ. ಮೇಡಮ್ ಹೇಳೋ ಮಾತು ಕೇಳಿ, ಇದೊಂದೇ ಕ್ಲೂ ಸಿಕ್ಕಿರೋದು ನಮಗೆ, ಪ್ಲೀಸ್ ಮೇಡಮ್ ದಯವಿಟ್ಟು ನಾನು ಯಾರು ಹೇಳಲ್ಲ ಮೇಡಮ್ ಅಂತ ಹೇಳ್ತಾರೆ. ಅವಾಗ ಅಯ್ಯಮ್ಮ ಒಪ್ಕೊಂಡ್ಬಿಡ್ತಾರೆ. ಹೌದು ಸರ್ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಇದ್ದ, ಅವನಿಗೂ ನನಗೇನೆ ಈ ಮಗು ಹುಟ್ಟಿರೋದು ಸರ್ ಅಂತ. ಅಯ್ಯಮ್ಮ ಇನ್ನೊಂದು ಹೇಳುತ್ತೆ, ಸರ್ ಈ ವಿಷಯನ ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟಿರಾ ಸರ್ ಅಂತ ಹೇಳುತ್ತೆ. ಓಕೆ ಓಕೆ ನಮ್ಮ ನಾನು ಯಾರು ಹೇಳಲ್ಲ ಬಿಡು ಅಂತ ಸೀದಾ ಆಚೆ ಬಂದ್ಬಿಟ್ರು ಗೌತಮ್ ಸರ್. ಸೀದಾ ಭಾಸ್ಕರ್ ಸರ್ ಹತ್ರ ಬಂದ್ರು. ಸರ್ ಅವ್ನು ತುಂಬಾ ಬ್ರಿಲಿಯಂಟ್ ಸರ್, ಅವನು ಯಾವ ಮಗುಗೆ ಪೇರೆಂಟ್ಸ್ ರಕ್ತ ಸಂಬಂಧ ಇಲ್ವೋ ಆ ಮಗುನೇ ಕರೆಕ್ಟ್ ಆಗಿ ಕೊಲೆ ಮಾಡ್ತಾನೆ, ಅದೇ ಹೆಂಗೆ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಭಾಸ್ಕರ್ ಸರ್ ಹತ್ರ ಗೌತಮ್ ಸರ್ ಹೇಳ್ತಾವ್ರೆ. ಗೌತಮ್ ಸರ್ಗೂ ತಲೆ ಕೆಡ್ತಾ ಇದೆ, ಭಾಸ್ಕರ್ ಸರ್ಗೆ ಇನ್ನ ತಲೆ ಕೆಡ್ತಾ ಇದೆ. ಹಂಗೆ ಈ ಕಡೆ ಟಿವಿ ನ್ಯೂಸ್ ಅಲ್ಲಿ ಒಂದು ನ್ಯೂಸ್ ಹೋಗ್ತಾ ಇದೆ. ಅದೇ ಮೊನ್ನೆ ಸುಟ್ಟಾಗಲ್ಲ ಹುಡುಗಿ, ಆ ಹುಡುಗಿದು DNA ಇದೆಲ್ಲ ಇದ್ಯಾವುದೋ ಬೇರೆ ಮಗುದು ಅಂತ ಬರ್ತಾ ಇದೆ. ಗೌತಮ್ ಸರ್ ಹಂಗೆ ಮುಖ ನೋಡ್ತಾರೆ. ಇಲ್ಲಿ ಇನ್ನ ಒಂದು ಟ್ವಿಸ್ಟ್, ಭಾಸ್ಕರ್ ಸರ್ ಆ ಹುಡುಗಿನ ಅವತ್ತು ಸುಟ್ಟಾಕಿಲ್ಲ, ಬೇರೆ ಮೂಳೆಗಳನ್ನ ಅವ್ರ ಫ್ರೆಂಡ್ ಹತ್ರ ಹೋಗಿ ತಗೊಂಡ್ಬಂದವ್ರೆ. ಯಾಕಂದ್ರೆ ಇವರು ಡಾಕ್ಟರ್ ಅಲ್ವಾ, ಅದೊಂದು ಕೆಲಸ ಇದೆ ಕಣೋ, ಅದಕ್ಕೋಸ್ಕರ ಅರ್ಜೆಂಟ್ ಆಗಿ ಬೇಕು ಅಂತ ಆ ಹುಡುಗಿನ ಸುಡಕಿನ ಮುಂಚೆನೆ ಯಾವ್ದೊಂದು ಲಿಕ್ವಿಡ್ ಹಾಕಿ ಬೆಂಕಿ ಇಟ್ಬಿಟ್ಟು ಟಕ್ಕಂತ ಬೆಡ್ಶೀಟ್ ಎತ್ತಿ ಬೇರೆ ಮೂಳೆಗಳನ್ನ ಲಿಕ್ಕಿ ಸುಟ್ಟಾಗವ್ರೆ. ಆ ವಿಷಯನ ಭಾಸ್ಕರ್ ಸರ್ ಹತ್ರ ಹೇಳ್ತಾರೆ. ಭಾಸ್ಕರ್ ಸರ್ ಕೇಳ್ತಾರೆ, ಸರ್ ಇವಾಗ ಡೆಡ್ ಬಾಡಿ ಎಲ್ಲಿ ಸರ್ ಇದೆ ಅಂತ. ಹಂಗೆ ಭಾಸ್ಕರ್ ಸರ್ಗೆ ಒಂದು ಫೋನ್ ಕಾಲ್ ಬಂತು, ಮಾಡಿರೋದು ಕೊಲೆಗಾರನೇ. ಲೇ ಮುದ್ಕ ನಿನ್ಗೆ ಅವತ್ತು ಏನೋ ಹೇಳಿದೆ, ಆ ಹುಡುಗಿನ ತಗೊಂಡೋಗಿ ಸುಟ್ಟಾಕು ಅಂತ ಹೇಳಿದ್ನಾ ಇಲ್ವಾ, ಇವಾಗ ನೋಡು ಅದರಿಂದ ಯಾರು ತಗೊಳಕೊಂತಾರೆ ಅಂತ ಅವನು ಹೇಳ್ತಾ ಅವನೇ. ಭಾಸ್ಕರ್ ಸರ್ ಗೌತಮ್ ಸರ್ ಮುಖಾನ ತೋರಿಸ್ತಾರೆ. ಹಂಗೆ ಎಪಿಸೋಡ್ ನ ಮುಗಿಸ್ತಾರೆ. ನೆಕ್ಸ್ಟ್ ಎಪಿಸೋಡ್ ನಾಳೆಗೆನೆ ಲಾಸ್ಟ್ ಎಪಿಸೋಡ್. ಖರಾಬ್ ಟ್ವಿಸ್ಟ್ ಇದೆ, ಟ್ವಿಸ್ಟ್ ನ ಮಿಕ್ಸ್ ಮಾಡ್ಕೊಂಬೇಡಿ. ಎಪಿಸೋಡ್ 6 ಅಲ್ಲಿ ಭಾಸ್ಕರ್ ಸರ್ ಗೌತಮ್ ಸರ್ ಆಲ್ರೆಡಿ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಹುಡುಗಿನ ಅವನು ಜಾತ್ರೆಯಲ್ಲಿ ಟಾರ್ಗೆಟ್ ಮಾಡ್ತಾನೆ ಅಂತ. ಹೆಂಗು 2 ಊರಲ್ಲಿ ಜಾತ್ರೆ ಐತೆ, ಅದಕ್ಕೆ ಗೌತಮ್ ಸರ್ ಒಂದ್ ಕಡೆ ಭಾಸ್ಕರ್ ಸರ್ ಒಂದ್ ಕಡೆ ಹೋಯ್ತಾರೆ. ಭಾಸ್ಕರ್ ಸರ್ ಹಿಂಗ್ ಹೋಗ್ಬೇಕು, ಟಕ್ಕಂತ ಜಾಕಿ ಬಂದು ಗಾಡಿಯಲ್ಲಿ ಕುತ್ಕೋತಾನೆ. ಅದೇ ಅವ್ರ ಮನೆ ನಾಯಿ. ಸರಿ ಜಾಕಿ ಇಳಿದಿಲ್ಲ, ಇವರು ಜಾಕಿನ ಕರ್ಕೊಂಡು ಜಾತ್ರೆಗೆ ಹೋದ್ರು. ಈ ಕಡೆ ಗೌತಮ್ ಸರ್ ಎಲ್ಲ ಚಿಕ್ಕ ಹುಡುಗಿನ ನೋಡ್ತಾವ್ರೆ, ಆ ಹುಡುಗಿನ ಯಾರು ಕಿಡ್ನಾಪ್ ಮಾಡ್ತಾರ ಅಂತ. ಈ ಕಡೆ ಭಾಸ್ಕರ್ ಸರ್ ಅಷ್ಟೇ ಎಲ್ಲ ಚಿಕ್ಕ ಮಕ್ಕಳನ್ನೇ ನೋಡ್ತಾವ್ರೆ. ಸಡನ್ ಆಗಿ ಅಲ್ಲೊಂದು ಹುಡುಗಿ ಅಳ್ತಾ ಇದೆ. ಯಾರೋ ಒಂದಯ್ಯ ಎತ್ಕೊಂಡು ಹೋಯ್ತಾವನೆ. ಟಕ್ಕಂತ ಭಾಸ್ಕರ್ ಸರ್ ಹೋಯ್ತಾರೆ. ಈ ಇಳಿಸೋ ಮಗುನ ಯಾರು ನೀನು ಅಂತ ಕೇಳ್ತಾರೆ. ಇದು ನನ್ನ ಮಗಳು, ಅಲ್ಲಿ ಕೋಳಿ ಕೂದಲ್ಲ ಸರ್, ಅದನ್ನ ನೋಡಿ ಭಯ ಬಿದ್ಬಿಟ್ಲು, ಅದಕ್ಕೆ ಈ ಕಡೆ ಕರ್ಕೊಂಡ್ ಬರ್ತಾ ಇದೀನಿ ಅಂತ ಅವರಪ್ಪ ಹೇಳ್ತಾರೆ. ಭಾಸ್ಕರ್ ಸರ್ ಮಗು ಹತ್ರ ಕೇಳ್ತಾರೆ, ಅಮ್ಮ ಇವನು ನಿಮ್ಮ ಅಪ್ಪನೇ ನಮ್ಮ ಅಂತ. ಹೌದು ಅಂಕಲ್ ಅಂತ ಆ ಮಗಿನೂ ಹೇಳ್ತಾ ಇದೆ. ಈ ಕಡೆ ಗೌತಮ್ ಸರ್ನು ಆ ಕಡೆ ನೋಡ್ತಾವ್ರೆ. ಒಬ್ಬ ಡೌಟ್ ಆಗೋತರ ಹಿಂಗಡೆ ಬಂದ. ಅವನ ಎಲ್ಲ ಜನ ಓಡಿಸ್ಕೊಂಡು ಹೋಯ್ತಾರೆ. ನೋಡಿದ್ರೆ ಅವನೊಬ್ಬ ಕಳ್ಳ ಆ ಮಗಿದು ಚೈನ್ ಕದಕ್ಕೆ ಬಂದವನೆ. ಏನಪ್ಪ ಮಾಡೋದು ಅಂತ ಇಬ್ರು ತಲೆ ಮೇಲೆ ಕೈ ಇಟ್ಕೊಂಡ್ರು. ಹಂಗೆ ಸಂಖ್ಯೆಲ್ಲ ಇಬ್ರು ಒಂದಾಗಿ ಸಿಗ್ತಾರೆ. ಏನ್ ಸರ್ ಅಲ್ಲೇನಾರು ಕ್ಲೂ ಸಿಗ್ತಾ ಅಂತ ಭಾಸ್ಕರ್ ಸರ್ ಕೇಳ್ತಾರೆ. ಏನ್ ಸರ್ ಅಲ್ಲೇನಾರು ಕ್ಲೂ ಸಿಗ್ತಾ ಅಂತ ಗೌತಮ್ ಸರ್ ಕೇಳ್ತಾರೆ. ಇಬ್ರಿಗೂ ಯಾವುದೇ ತರದ ಕ್ಲೂನು ಸಿಕ್ಕಿಲ್ಲ. ಅದೇ ಟೈಮ್ಗೆ ತಿರ್ಗಾ ಆ ಕೊಲೆಗಾರ ಫೋನ್ ಮಾಡ್ತಾರೆ. ಇಬ್ರು ಆ ಫೋನ್ ಅಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡು ನಿಂತವ್ರೆ. ಆ ಕೊಲೆಗಾರ ಏನಪ್ಪ ಕೊಬ್ಬರಿ ಮಿಠಾಯಿ ತಿನ್ನಕ್ಕೆ ಹೋಗಿರಿ ಜಾತ್ರೆಗೆ, ಒಂದ್ ಕೆಲಸ ಮಾಡ್ರಜ ಆನಂದಿಗೆ ಫೋನ್ ಮಾಡಿ ಕೇಳು, ಮನೇಲಿ ಮೊಮ್ಮಗ ಇದಾನ ಅಂತ. ಈ ಕಡೆ ಗೌತಮ್ ಸರ್ನು ಕೇಳ್ರಿ ಫೋನ್ ಮಾಡಿ ಕೇಳ್ರಿ ಅಂತ ಭಾಸ್ಕರ್ ಸರ್ಗೆ ಹೇಳ್ತಾವ್ರೆ. ಇವಾಗ ಭಾಸ್ಕರ್ ಸರ್ ಏನ್ ಹೇಳ್ತಾರೆ ಗೊತ್ತಾ, ಲೈ ನೀನ್ ಏನಾರು ಮಾಡ್ಕೊಳ್ಳೋ, ಇದೆಲ್ಲ ಮಾಡಿ ನಾನು ನನ್ನ ಮೊಮ್ಮಗನಿಗೋಸ್ಕರನೇ, ಆದ್ರೆ ನನ್ನ ಮೊಮ್ಮಗನೇ ಇವಾಗ ಕೋಮಲಿದ್ದಾನೆ, ಅವ್ನು ಇದ್ರೆ ಏನು ಹೋದ್ರೆ ಏನು, ನಾನು ಆ ಹುಡುಗಿನ ನಿನಗೆ ಕೊಡಲ್ಲ ಅಂತ ಭಾಸ್ಕರ್ ಸರ್ ಹೇಳ್ಬಿಡ್ತಾರೆ. ಅದಕ್ಕೆ ಕೊಲೆಗಾರ ಲೈ ಇಷ್ಟೆಲ್ಲ ಮಾಡಿದಕ್ಕೆ ನಿನಗೆ ದೇವರೇ ಶಿಕ್ಷೆ ಕೊಟ್ಟಿದ್ದಾನೆ, ತಿರ್ಗಾ ಏನಕ್ಕೋ ಆ ಹುಡುಗನ ಎತ್ಕೊಂಡು ಹೋಗ್ಲಿ ಅಂತ ಹಿಂಗೆ ಮಾತಾಡ್ತಾವ್ರೆ. ಗೌತಮ್ ಸರ್ಗೆ ಫೋನ್ ಬಂತು. ಗೌತಮ್ ಸರ್ನು ಎತ್ತಿ ಮಾತಾಡ್ತಾರೆ. ಅವ್ರ ಎಂತಿ ಆ ಕಡೆಯಿಂದ ಬಡ್ಕೊಂತಾವ್ರೆ. ರೀ ಮಗಳು ಇಲ್ಲೇ ಆಟಾಡ್ತಾ ಇದ್ಲು ರೀ, ಕಾಣಿಸ್ತಾ ಇಲ್ಲ, ಎಲ್ಲೋದ್ಲು ಅಂತ ಅಳುತ್ತಾವ್ರೆ. ಭಾಸ್ಕರ್ ಸರ್ಗೆ ಭಯ ಆಗೋಯ್ತು. ಲೋ ಆ ಹುಡುಗಿನ ಏನು ಮಾಡ್ಬೇಡ ಕಣೋ, ಆಯ್ತು ನಿನಗೆ ಡೆಡ್ ಬಾಡಿ ಕೊಡ್ತೀನಿ ನಾನು, ಆ ಹುಡುಗಿನ ಬಿಟ್ಬಿಡು ಪ್ಲೀಸ್ ಅಂತ ಇವಾಗ ಭಾಸ್ಕರ್ ಸರ್ ಬೇಡ್ಕೊಂತಾವ್ರೆ. ಆ ಕಡೆಯಿಂದ ಅವನು ನಗ್ತಾನೆ. ಸರಿ ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ, ಆ ಬಾಡಿ ಜೊತೆ ಆ ಬಾಡಿ ಎತ್ಕೊಂಡು ರೆಡಿ ಆಗಿರುವಂತ ಆ ಕೊಲೆಗಾರ ಫೋನ್ ಕಟ್ ಮಾಡ್ತಾನೆ. ತಿರ್ಗಾ ಭಾಸ್ಕರ್ ಸರ್ ಗೌತಮ್
ಸರ್ ಇಬ್ರು ಸೀದಾ ಹೋಗಿ ನೋಡಿದ್ರೆ ಅಲ್ಲಿ ಆ ಡೆಡ್ ಬಾಡಿ ಇಲ್ಲ. ಹಂಗೆ ಇಬ್ರು ಶಾಕ್ ಆಗ್ಬಿಡ್ತಾರೆ. ಸೀದಾ ಹಂಗೆ ಇಬ್ರು ಗೌತಮ್ ಸರ್ ಹತ್ರ ಬಂದ್ರು. ಸರ್ ಏನ್ ಸರ್ ಮಾಡೋದು ಇವಾಗ, ಅವ್ನು ಅರ್ಧ ಗಂಟೆಲಿ ಫೋನ್ ಮಾಡ್ತಾನೆ ಅಂತ ಈ ಕಡೆ ಎಂತಿ ಬೇರೆ ಬಡ್ಕೊಂತವ್ರೆ. ಸರಿ ಸರಿ ಸರ್ ಏನಾಗಲ್ಲ ಸುಮ್ಮನೆ ಇರಿ ಅಂತ ಭಾಸ್ಕರ್ ಸರ್ ಒಂದು ಪ್ಲಾನ್ ಮಾಡ್ತಾರೆ. ಅದೇ ಟೈಮ್ಗೆ ಆ ಕೊಲೆಗಾರ ಫೋನ್ ಮಾಡ್ದ. ನೋಡಪ್ಪ ಅರ್ಧ ಗಂಟೆ ಬಿಟ್ಟು ಸೀದಾ ಇಲ್ಲಿ ಬಂದ್ಬಿಡು, ನಾನು ಇಡ್ತೀನಿ, ಬಂದು ಆ ಡೆಡ್ ಬಾಡಿನ ಕೊಟ್ಬಿಟ್ಟು ಮಗುನ ಎತ್ಕೊಂಡು ಹೋಗು ಅಂತ ಕೊಲೆಗಾರ ಹೇಳ್ಬಿಡ್ತಾನೆ. ಈ ಕಡೆ ಗೌತಮ್ ಸರ್ ಸರ್ ನಾನು ಬರ್ತೀನಿ ಅಂತ ಹೇಳ್ತಾರೆ. ಬಟ್ ಭಾಸ್ಕರ್ ಸರ್ ಬೇಡ ಸರ್, ನೀವು ಬಂದ್ರೆ ಮಗಿನ ಮಾಡ್ಬಿಡ್ತಾನೆ, ಹೇಳೋ ಮತ್ತೆ ಕೇಳಿ ಅಂತ ಹಿಂಗೆ ಮಾತಾಡ್ತಾ ಅವ್ರೆ. ಎಂತಿನೂ ಹೇಳ್ತಾವ್ರೆ ರೀ, ಅವ್ರದ್ದು ಹೇಳ್ತಾರಲ್ಲ ಹೋಗಿ ಬರ್ತಾರೆ ಅನ್ಬಿಟ್ಟು ಸುಮ್ಮನೆ ಇರಿ ನೀವು ಅಂತ. ಎಂತಿ ಈ ಕಡೆ ಸರಿ ಸರ್ ಒಂದು ಕೆಲಸ ಮಾಡಿ ಅಂತ ಅವ್ರ ಕೈಯಲ್ಲಿ ಯಾವ್ದೋ ಒಂದು ಬಟ್ಟೆ ಸುತ್ತಬಿಟ್ಟು ಒಂದು ಐಟಮ್ ಕೊಡ್ತಾರೆ. ಸರ್ ನೀವು ಅಲ್ಲಿ ಹೋದ್ಮೇಲೆ ಇದನ್ನ ಉಪಯೋಗಿಸಿ ಅಂತ ಅವ್ರ ಲೈವ್ ಲೊಕೇಶನ್ ಅನ್ನು ಇವ್ರು ಟ್ರ್ಯಾಕ್ ಮಾಡ್ಕೊಂತಾರೆ. ಸರಿ ಭಾಸ್ಕರ್ ಸರ್ ಸೀದಾ ಒಂದು ಬಾಳೆ ಮರದ ಹತ್ರ ಹೋದ್ರು. ಒಂದು ಬಾಳೆ ದಿನ ಕಟ್ ಮಾಡ್ಕೊಂಡು ಅದಕ್ಕೆ ಬಟ್ಟೆ ಸುತ್ತಕೊಂಡು ಟ್ರೈನಿಂಗ್ ತಗೊಂತಾವ್ರೆ. ಈ ತರ ಅವ್ನು ಬರ್ತಾನೆ, ಮಗು ತಗೊಂತಾನೆ, ಹಿಂಗ್ ಚುಚ್ಬಿಡ್ಬೇಕು ಅಂತ ಟ್ರೈನಿಂಗ್ ತಗೊಂಡ್ರು. ಆ ಬಾಳೆ ದಿನ ಗಾಡಿ ಡಿಕ್ಕಿಯಲ್ಲಿ ಹಾಕೊಂಡ್ರು, ಹಿಂಗೆ ಹೊರಡ್ತಾವ್ರೆ. ಈ ಕಡೆ ಗೌತಮ್ ಸರ್ ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದ್ರು. ಅಲ್ಲಿ ರಮೇಶ್ ಅಣ್ಣ ಕೂತ್ಕೊಂಡಿದ್ದಾರೆ. ಸರ್ ಈ ತರ ನನ್ನ ಮಗಳನ್ನ ಒಬ್ಬ ಕೊಲೆ ಮಾಡ್ತಾನೆ ಸರ್, ಪ್ಲೀಸ್ ಸರ್ ಬನ್ನಿ ಸರ್ ಅಂತ. ಏನೋ ಕೊಲೆ ಮಾಡ್ತಾನೆ, ಆಲ್ರೆಡಿ ಕೊಲೆಗಾರನ ಇಲ್ಲಿ ಹಿಡಿದಿದ್ದೀವಲ್ಲ ಅಂತ ರಮೇಶ್ ಅಣ್ಣ ಹೇಳ್ತಾವ್ರೆ. ಅದಕ್ಕೆ ಗೌತಮ್ ಸರ್ ಕೊಲೆ ಮಾಡಿದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಸರ್, ಪ್ಲೀಸ್ ಸರ್ ಬನ್ನಿ ಸರ್ ಅಂತ ಬೇಡ್ಕೊಂತವ್ರೆ ಗೌತಮ್ ಸರ್. ಹಂಗೆ ರಮೇಶ್ ಅಣ್ಣ ಮುಖನ ತೋರಿಸ್ತಾರೆ. ಈ ಕಡೆ ಭಾಸ್ಕರ್ ಸರ್ನ ತೋರಿಸಿದ್ರು. ಹಂಗೆ ಆ ಲೊಕೇಶನ್ ಹೊಂಟೋದ್ರು. ಜೊತೆಲಿ ಜಾಗಿನ ಕೂಡ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ನೋಡ್ರಿ ಮುಂದ್ಗಡೆ ಆ ಕೊಲೆಗಾರ ನಿಂತವನೆ. ಭಾಸ್ಕರ್ ಸರ್ ನೀನು ಹೇಳ್ದಂಗೆ ಹುಡುಗಿನ ಕರ್ಕೊಂಡ್ ಬಂದಿದ್ದೀನಿ, ಸರಿ ಡೆಡ್ ಬಾಡಿನ ಎತ್ಕೊಂಡ್ ಬಂದಿದ್ದೀನಿ, ಹುಡುಗಿನ ತೋರಿಸು ಅಂತಾನೆ. ಆ ಕಡೆಯಿಂದ ಅವನು ಇಲ್ಲ ನೀನು ಡೆಡ್ ಬಾಡಿ ಕೊಟ್ಬಿಟ್ಟು ಆಮೇಲೆ ಹುಡುಗಿನ ಎತ್ಕೊಂಡು ಹೋಗ್ತಾರೆ. ಆ ಬಾಳೆ ದಿನ ಹಂಗೆ ಎತ್ಕೊಂಡ್ ಬರ್ತಾರೆ. ಮುಂದ್ಗಡೆ ಅವನು ಹತ್ರ ಬರ್ತಾನೆ. ಆ ಬಾಳೆ ದಿನ ಅವ್ನ ಕೈಯಲ್ಲಿ ಕೊಟ್ಬಿಟ್ಟು ಚುಚ್ಚಕ್ಕೆ ಹೋಯ್ತಾರೆ. ಟಕ್ಕಂತ ಅವನು ಕೈ ಹಿಡ್ಕೊಂಡ್ಬಿಡ್ತಾನೆ. ಇನ್ನ ಹೇಳ್ಬೇಕಾ ಇಬ್ಬರಿಗೂ ಜಗಳ. ಇವ್ರು ಜಗಳ ಆಡ್ತಾವ್ರೆ. ಇವ್ರು ಜಗಳ ಆಡದನ್ನ ಜಾಕಿ ಹಂಗೆ ನೋಡ್ತಾ ಅವನೇ. ಇವರು ಜಗಳ ಆಡಿದ್ರು ಭಾಸ್ಕರ್ ಸರ್ನ ಹೊಡೆದು ಹಾಕ್ಬಿಡ್ತಾನ್ರಿ ಅವನು. ಹಂಗೂ ಭಾಸ್ಕರ್ ಸರ್ ಬಿಡ್ತಾರಲ್ಲ, ಆ ಕಾರೆಲ್ಲ ಹೋಗಿ ಚೆಕ್ ಮಾಡ್ತಾರೆ, ಮಗಿ ಕಾರಲ್ಲೇ ಇದೆಯಾ ಇಲ್ಲ ಏನಾರು ಮಾಡ್ಬಿಡ್ತಾನೆ ಇವನು ಅಂತ. ಹೆಂಗ ಮಗಿ ಕಾರಲ್ಲೇ ಇದೆ. ಹಂಗೆ ಜಗಳ ಮಾಡ್ತಾ ಅವ್ನ ಕೈಗೆ ಹಿಡ್ಕೊಂಡ್ಬಿಡ್ತಾರೆ ಭಾಸ್ಕರ್ ಸರ್. ಅವನು ಬಿಡ್ತಾ ಇಲ್ಲ. ಹಂಗೆ ಅವ್ನ ಮುಖನ ಓಪನ್ ಮಾಡಕ್ ಹೋಯ್ತಾರೆ. ಅವನು ತುಂಬಾ ಕಷ್ಟ ಪಡ್ತಾನೆ. ಹಂಗೆ ಮಾಡಿ ಭಾಸ್ಕರ್ ಸರ್ ಆ ಬಟ್ಟೆನ ತೆಗಿತಾರೆ. ಖಂಡಿತ ಹೇಳ್ತೀನಿ ಇವ್ನ ಮುಖ ರಿವೀಲ್ ಆದ್ಮೇಲೆ ನಾನೇ ಶಾಕ್ ಆಗೋದೆ. ಇವ್ನು ಬೇರೆ ಯಾರು ಅಲ್ಲ ರೀ, ಆ ಡಾಕ್ಟರ್. ಅದೇ ನನ್ನ ಮಗಳು ಕಳೆದಂತ 2-3 ದಿನದಲ್ಲಿ ಬಂದು ಪೊಲೀಸರಿಗೂ ಬೈರ್ತಾನೆ. ಆ ಸ್ಟೇಷನ್ ಮುಂದೆನೂ ಜಗಳ ಇರ್ತಾನೆ. ಎಸ್ತರ ಮನೆಗೂ ಬಂದು ಕೇಳಿರ್ತಾನೆ, ಅದನ್ನ ಕ್ಲೂ ಸಿಕ್ಕಿದ್ರೆ ಕೊಡಿ ನನಗೆ ಅಂತ. ಈ ಸೈಕೋ ಕಿಲ್ಲರ್ ಮುಖ ನೋಡಿದ ತಕ್ಷಣ ಭಾಸ್ಕರ್ ಸರ್ ಒಂದು ಸೆಕೆಂಡ್ ಶಾಕ್ ಆಗ್ಬಿಡ್ತಾರೆ. ನಮ್ ತರಾನೆ ಏನ್ ಮಾಡದಪ್ಪ ಅಂತ ಭಾಸ್ಕರ್ ಸರ್ಗೆ ಆಗ್ತಲ್ಲ, ಸುಸ್ತಾಗ್ಬಿಟ್ಟಿದ್ದಾರೆ ಅವರು. ಹಂಗೆ ಒತ್ಲಾಡ್ತಾವ್ರೆ. ಹೆಂಗೋ ನಮ್ ಜಾಕಿ ಜೊತೆಲೆ ಬಂದಲ್ಲ, ಹಂಗೆ ಹೋಗಿ ಅವನ್ನ ಕಚ್ಬಿಡ್ತದೆ. ಅವನು ಆ ನಾಯಿನ ಎತ್ತಿ ಹೊಡೆದಾಕಿ ಸಾಯಿಸೇ ಬಿಡ್ತಾನ್ರಿ. ಇನ್ನ ಭಾಸ್ಕರ್ ಸರ್ ಸಕ್ಕದಾಗ ಹೇಳ್ತಾರೆ ಜಾಕಿ ಸತ್ತೋಗಿರೋದಕ್ಕೆ. ಇನ್ನ ಏನ್ ಮಾಡಬೇಕಂತ ಗೊತ್ತಿಲ್ಲ ಭಾಸ್ಕರ್ ಸರ್ಗೆ. ಅದೇ ಟೈಮ್ಗೆ ಅದೇ ಕಡೆಗೆ ಗೌತಮ್ ಸರ್ ಹೆಂಗೋ ಪೊಲೀಸ್ನ ಕರ್ಕೊಂಡು ಬಂದ್ಬಿಟ್ರು. ಬಟ್ ಇವ್ರು ಎಲ್ಲಿದ್ರಂತ ಅವ್ರಿಗೆ ಗೊತ್ತಿಲ್ವಲ್ಲ, ಯಾಕಂದ್ರೆ ಫೋನಲ್ಲಿ ಸಿಗ್ನಲ್ ಕಟ್ ಆಗ್ಬಿಡುತ್ತೆ. ಅವಾಗಲೇ ಹೋಗ್ಬೇಕಾದ್ರೆ ಗೌತಮ್ ಸರ್ ಒಂದು ಬಟ್ಟೆ ಸುತ್ತಿ ಒಂದು ಐಟಮ್ ಕೊಟ್ಟಿರಲ್ಲ, ಅದೇನು ಇಲ್ಲ ಟಾರ್ಚ್ ಲೈಟ್ ಹಿಂಗೆ ಹುಡ್ತಾ ಇರಲ್ಲ. ಭಾಸ್ಕರ್ ಸರ್ ಟಾರ್ಚ್ ಲೈಟ್ ಮೇಲೆ ಹಾಕ್ತಾರೆ. ನೀಟಾಗಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವನು ಎಲ್ಲವನೇ ಅಂತ. ಇನ್ನ ಪೊಲೀಸ್ ಅವರು ಬಂದ್ರು. ಆ ಸೈಕೋನ ಹಿಡ್ಕೊಂಡ್ರು. ರಮೇಶ್ ಅಣ್ಣ ಸಕ್ಕದಾಗ ಹೊಡಿತಾರ ಅವನಿಗೆ. ಇನ್ನ ಸ್ಟೇಷನ್ ಕರ್ಕೊಂಡ್ ಬಂದು ಕುಂಡ್ರಿಸಿದ್ರು ಆ ಸೈಕೋ ನಾಯಿನ. ಇನ್ನ ಇನ್ಸ್ಪೆಕ್ಟರ್ ಮುಂದ್ಗಡೆ ರಮೇಶ್ ಅಣ್ಣ ಹೇಳ್ತಾರೆ, ಸರ್ ಇವ್ನು ಎಂತಿಗೂ ಇವನಿಗೆ ಆಗದೇ ಇಲ್ಲ ಸರ್, ಅದಕ್ಕೆ ಯಾವಾಗ ನೋಡಿದ್ರೆ ಇವನು ಆಸ್ಪತ್ರೆಯಲ್ಲಿ ಇರ್ತಾನೆ. ಆಸ್ಪತ್ರೆಗೆ ಬರಲ್ಲ ಸರ್ ಹೆಂಗಸರುಗಳು, ಅವ್ರ ಮೇಲೆ ಕೆಟ್ಟ ಕೆಲಸ ಮಾಡಕ್ಕೆ ಹೋಗೋವನ. ಅವ್ರು ಗುರಾಯಿಸಿದ ತಕ್ಷಣ ಸುಮ್ಮನೆ ಆಗೋದ. ದೊಡ್ಡವರಿಗೆ ಟಚ್ ಮಾಡಿದ್ರೆ ಪ್ರಾಬ್ಲಮ್ ಅಂತ ಚಿಕ್ಕ ಮಕ್ಕಳೆಲ್ಲ ಟಚ್ ಮಾಡಿದ್ದಾನೆ ಸರ್. ಆ ದೊಡ್ಡವ್ರದ್ದು ಚಿಕ್ಕವ್ರದ್ದು ಬ್ಲಡ್ ಸ್ಯಾಂಪಲ್ ತಗೋತಾನೆ. ಅದರಲ್ಲಿ DNA ಟೆಸ್ಟ್ ಮಾಡ್ತಾನೆ ಸರ್. ಅವ್ರ ಅಪ್ಪ ಅಮ್ಮನಿಗೆ ಯಾವ ಮಕ್ಕಳದು DNA ಮ್ಯಾಚ್ ಆಗಿಲ್ವೋ ಆ ಮಕ್ಕಳನ್ನ ಇವನು ಫಾಲೋ ಮಾಡ್ತಾನೆ ಸರ್. ಹಿಂಗೆ ಒಂದು ಜಾತ್ರೆಯಲ್ಲಿ ಒಂದು ಹುಡುಗಿನ ಫಾಲೋ ಮಾಡಿ ಹುಡುಗಿನ ಬಲಾತ್ಕಾರ ಮಾಡಿದಾನೆ. ಎಲ್ಲಿ ಬಾಡಿ ಆಚೆ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಇವ್ನು ತೋಟದಲ್ಲೇ ತೆಂಗಿನ ಗರಿ ಹಾಕಿ ಸುಟ್ಟಾಕೊಂಡ್ ಸಾರಿ ನಾಯಿ ಅಂತ ರಮೇಶ್ ಅಣ್ಣ ಹೇಳ್ತಾವ್ರೆ. ಸರ್ ಇನ್ನೊಂದು ಕೆಟ್ಟ ಸುದ್ದಿ ಏನಪ್ಪಾ ಅಂದ್ರೆ ಎತ್ತು ಮಗಳನ್ನೇ ಬಲಾತ್ಕಾರ ಮಾಡಿದಾನೆ ಸರ್ ಇವನ ಸುಮ್ಮನೆ ಬಿಡಬಾರ್ದು ಸರ್ ಅಂತ ಹೇಳ್ತಾರೆ. ಅವಾಗ ಈ ನಾಯಿನ ತೋರಿಸ್ತಾರೆ. ಹೆಂಗೋ ಅವಾಗಲೇ ಗೌತಮ್ ಸರ್ ಕೇಳಿದಕ್ಕೆ ಅವ್ರ ಎಂತಿ ಇಲ್ಲ ಅಂತ ಹೇಳಿರಲ್ಲ. ಆ ವಿಷಯ ಈ ನಾಯಿಗೆ ಫಸ್ಟೇ ಗೊತ್ತಾಗುತ್ತೆ. ಯಾಕಂದ್ರೆ ಎಂತಿಗೆ ಇವನಿಗೆ ಬ್ಲಡ್ ಚೆಕಪ್ ತೆಗೆದವನೇ ಆ ಮಗಿ ಜಾತ್ರೆಯಲ್ಲಿ ಹೋಗ್ತಾ ಇರುತ್ತೆ. ಮಗಿನ ಇವನೇ ಕರ್ಕೊಂಡು ಹೋಗಿರ್ತಾನ್ರಿ. ಕರ್ಕೊಂಡೋಗಿ ಹಾಳು ಮಾಡೋನೆ ಈ ನಾಯಿ. ಇನ್ನು ಇನ್ಸ್ಪೆಕ್ಟರ್ಗೆ ಬರುತ್ತೆ ನೋಡ್ರಿ ಕೋಪ. ಆ ದೊಣ್ಣೆ ತಗೊಂಡು ಪಟ 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 ಅಂತ ಹುಚ್ಚುನ ಏಟ್ ಹೊಡಿತಾರ ಅವನಿಗೆ. ಇನ್ಸ್ಪೆಕ್ಟರ್ ಕೇಳ್ತಾವ್ರೆ ಹೊಡಿತಾ ಹುಡುಗಿ ಬಾಡಿ ಏನ್ ಮಾಡಿದೆ ಹೇಳೋ ಅಂತ. ಈ ಕಡೆ ಭಾಸ್ಕರ್ ಸರ್ ನನಗೆ ಗೊತ್ತು ಅಂತಾರೆ. ಹಂಗೆ ಇನ್ಸ್ಪೆಕ್ಟರ್ ಭಾಸ್ಕರ್ ಸರ್ನ ಗುರಾಯಿಸ್ತಾವ್ರೆ. ನೋಡಿದ್ರೆ ಸ್ಟೋರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಆ ಫ್ರಿಜ್ ಅಲ್ದ ಮಗು ಇಲ್ವಲ್ಲ ಅಲ್ಲಿ ಮನೆ ಕರ್ಕೊಂಡೋಗಿ ಅವತ್ತು ಹಿಂಗೆ ತಗೊಂಡಿದೆ ಸರ್, ಇದೇ ಫ್ರಿಜ್ ಅಲ್ಲಿ ಇಕ್ಕಿದೆ, ಇವಾಗ ಹುಡುಗಿ ಕಾಣಿಸಲ್ಲ ಅಂತ ಹಿಂಗೆ ಹೇಳ್ತಾವ್ರೆ. ಎಸ್ತರ್ ಬಂದು ಕಪಾಳಕ್ಕೆ ಕೊಡ್ತಾರ ನೋಡಿ. ಅಪ್ಪ ಅಂತ ಬಾಯಿ ತುಂಬಾ ಕರೆದೆ, ನನ್ನ ಮಗಳ ವಿಷಯದಲ್ಲಿ ಈ ತರ ಮೋಸ ಮಾಡಲ್ಲ ನನಗೆ ಅಂತ. ಗೌತಮ್ ಸರ್ ಏನಾರು ನೋಯ್ತದೆ ಸರ್ ಅಂತ ಕೇಳ್ತಾರೆ. ಅದಕ್ಕೆ ಭಾಸ್ಕರ್ ಸರ್ ಇಲ್ಲ ಸರ್ ಇವಾಗ ಮನಸ್ಸಿನ ನೋವು ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾವ್ರೆ. ಹಂಗೆ ಮಳೆ ಸುರಿತಾರೆ. ಈ ಕಡೆ ಆನಂದಿನ ಬಂದು ಎಸ್ತರ್ ಕಾಲಕ್ಕೆ ಬಿದ್ದು ನಮ್ಗೆ ಕ್ಷಮಿಸ್ಬಿಡಮ್ಮ, ನಮ್ಗೆ ಬೇರೆ ದಾರಿಲಿಲ್ಲ ಅಯ್ಯೋ ಅಂತ ಪಾಪ ಎಸ್ತರ್ ಕೈ ನಡ್ಕೊಂಡು ಗೋಳಾಡ್ತಾವ್ರೆ ಆನಂದಿ. ಇದೆಲ್ಲ ಆಗಿ ಒಂದು 6 ತಿಂಗಳಾಯ್ತು. ಗೌತಮ್ ಸರ್ ಭಾಸ್ಕರ್ ಸರ್ನ ಕರ್ಕೊಂಡ್ ಬಂದು ಮನೆ ಹತ್ರ ಡ್ರಾಪ್ ಮಾಡ್ತಾರೆ. ಏನೂ ಆಗಲ್ಲ ಬಿಡಿ ಸರ್, ಹುಡುಗಿ ಎಲ್ಲಿದ್ದಾಳೋ ಗೊತ್ತಿಲ್ಲ ಅಂತ ಗೌತಮ್ ಸರ್ ಹೇಳ್ತಾವ್ರೆ. ಬಟ್ ಭಾಸ್ಕರ್ ಸರ್ ಅವ್ರ ಮುಖಾನೇ ನೋಡ್ತಾವ್ರೆ. ಡ್ರಾಪ್ ಮಾಡ್ಬಿಟ್ಟು ಗೌತಮ್ ಸರ್ ಹೋದ್ರು. ಹಂಗೆ ಮನೆಗೆ ಬರ್ತಾರೆ. ಆನಂದಿ ಕೂಡ ವೆಲ್ಕಮ್ ಮಾಡ್ಕೊಂತಾರೆ. ಹೆಸರೇನ ಬಂದ್ಲಾ ಅಂತಾನೆ ಭಾಸ್ಕರ್ ಸರ್ ಕೇಳ್ತಾ ಇರೋದು. ಮೂರಿ ಅವಾಗ ಬರ್ತಾಳೆ, ದೇವ್ರು ಮುಗಿತಾಳೆ, ಮೊಮ್ಮಗನ್ ನೋಡ್ತಾಳೆ, ಹೊಂಟೈತಾಳೆ. ನನ್ನ ಏನೋ ಒಂದು ಮಾತು ಕೂಡ ಇದ್ರಗಳು ಮಾತಾಡಿಲ್ಲ ರೀ ಅಂತ ಆನಂದಿ ಅವರು ಹೇಳ್ತಾವ್ರೆ. ಈ ಕಡೆ ಗೌತಮ್ ಸರ್ನು ಎಂತಿ ಮಕ್ಕಳ ಜೊತೆ ದೇವಸ್ಥಾನಕ್ಕೆ ಹೋದ್ರು. ಒಂದು ನಿಮಿಷ ಬರ್ತೀರಾಮ ಅಂತ ಹಂಗೆ ಹೋಗಿ ಆ ನೀರಲ್ಲಿ ಅದೇ ಅವಲೊಂದು ಹುಡುಗಿ ತಲೆ ಕಟ್ಕೊಂಡು ಒಂದು ಬಟ್ಟೆ ಕೊಡಲ್ಲ, ಆ ಬಟ್ಟೆನ ಹಂಗೆ ನೀರಲ್ಲಿ ಬಿಡ್ತಾರೆ. ಈ ಕಡೆ ಆನಂದಿ ಅವರು ಗಿಡಕ್ಕೆ ನೀರ್ ಹಾಕ್ತಾ ಅವ್ರೆ. ಮೊಮ್ಮಗ ಹಂಗೆ ಗುರಾಯಿಸ್ತಾ ಅವ್ನ್ರಿ. ಅವಾಗ ಆನಂದಿದು ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದು. ಆ ಬಾಡಿನ ತಗೊಂಡೋಗಿ ಭಾಸ್ಕರ್ ಸರ್ ಆ ಫ್ರಿಜ್ ಅಲ್ಲಿ ಇಟ್ರ. ಅವತ್ತು ನೈಟೇ ಆನಂದಿ ಅವ್ರು ಹೋಗ್ಬಿಟ್ಟು ಬೀಗ ಹೊಡೆದ್ಬಿಟ್ಟು ಆ ಬಾಡಿನ ತಗೊಂಡ್ಬಂದು ಅವ್ರ ಮನೆ ಮುಂದೆನೆ ಊತಾಕವ್ರೆ. ಅದನ್ನ ಮೊಮ್ಮಗ ಕೋಮಾಗ ಹೋಗಿದ್ನಲ್ಲ, ಕೋಮದಿಂದ ಆಚೆ ಬರ್ಬೇಕಾದ್ರೆ ಅದನ್ನ ನೋಡಿರ್ತಾನೆ ಹಚ್ಚಿಯಲ್ಲಿ ತೋಡ್ತಾ ಇರೋದನ್ನ. ಹಂಗೆ ಹುಡುಗಿನ ಊತಾಕಿ ಜಾಗದಲ್ಲಿ ಒಳ್ಳೆ ಸೂಪರ್ ಆಗಿ ಹೂವು ಬೆಳೆದಿದ್ದಾರೆ. ಅದನ್ನ ತೋರಿಸಿ ಹಂಗೆ ಎಪಿಸೋಡ್ ನ ಮುಗಿಸ್ತಾರೆ. ಫುಲ್ ಎಪಿಸೋಡ್ ಮುಗಿಸ್ತಾರೆ. ಮತ್ತೆ ಇನ್ನೇನ್ ಸಮಾಚಾರ, ಹೆಂಗೋ 7 ಎಪಿಸೋಡ್ ಕಷ್ಟ ಬಿದ್ದು ಹೇಳ್ಬಿಟ್ಟೆ. ನೆಕ್ಸ್ಟ್ ಮೂವಿ ನೋಡೋಣ ಅಂತ ಹೇಳ್ತಾ ಬಾಯ್. ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಯಾರನ್ನ ಕೇಳಂಗಿದ್ರೆ ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.